60s 70s 80s ಉಡುಪಿ ಹೋಟ್ಲ್ ಅಂದ್ರೆ ಡೀಸೆಂಟ್ ಹೋಟ್ಲ್ ಅಂತ. ಬಟ್ ಇವತ್ತು ಅದು ಉಲ್ಟಾ ಆಗ್ತಾ ಇದೆ. ಪಾಪ ಎಷ್ಟೋ ಹೋಟ್ಲಲ್ಲಿ ಪುನೀತ್ ಫೋಟೋ ಹಾಕೊಂತಾರೆ, ತಿನ್ನಕ್ಕಾಗಲ್ಲ ಒಳಗೋದ್ರೆ. ನಾರ್ತ್ ಈಸ್ಟ್ ಅವರು, UP ಅವರು, ಬಿಹಾರ್ ಅವರು ಇಲ್ಲಾಂದ್ರೆ ಹೋಟ್ಲ್ ನಡೆಸುತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ, ನಮ್ಮ ಸ್ಟಾಫೇ ಹೇಳ್ತಾರೆ, ಹೋಟ್ಲ್ ಕೆಲಸ ಮಾಡ್ತಿದ್ದೆ ಅಂದ್ರೆ ಹುಡುಗಿ ಕೊಡಲ್ಲ. ಅರ್ಲಿಯರ್ ಫುಡ್ ವಾಸ್ ಸೆಂಟ್ರಲೈಸ್ಡ್. ರೆಸಿಡೆನ್ಷಿಯಲ್ ಏರಿಯಲ್ಲಿ ಹೋಟ್ಲುಗಳು ಇರಲಿಲ್ಲ. ಮೆಜೆಸ್ಟಿಕ್ ಹ್ಯಾಡ್ 22 ಥಿಯೇಟರ್ಸ್. ಸೊ ಫ್ರೈಡೇ ವಾಸ್ ಬಿಗ್ ಡೇ. ಮೈಸೂರು ಹತ್ರ ಇದೆ, ಮಂಡ್ಯ ಹತ್ರ ಇದೆ. ಯಾಕೆ ಮಂಡ್ಯ ಫುಡ್ಸ್ ಆಗ್ಲಿ ಮೈಸೂರು ಫುಡ್ ಆಗ್ಲಿ ಅಷ್ಟು ಫೇಮಸ್ ಆಗ್ಲಿಲ್ಲ ಬ್ಯಾಂಗ್ಳೂರಲ್ಲಿ? ಬಿಕಾಸ್ ಉಡುಪಿ ಇದು ಮೊನೊಪಲಿ ತುಂಬಾ ಇದೆ. I always credit the housewife of this country. Somewhere they have invented all these things and we have brought it to the village. ಅಂದ್ರೆ ಆಗಿನ ಕಾಲದಲ್ಲಿ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ಅದ್ರಲ್ಲಿ ಫುಟ್ಪಾತ್ ಅಲ್ಲಿ ತಿಂದ ಒಂದು ಗತಿ ಇಲ್ದೇ ಇರೋ ಒಂದು ತಿಂತಾ ಇದ್ದಾನೆ ಆ ತರ ನೋಡಿ. ಬಟ್ ಟುಡೇ ಇಟ್ಸ್ ಬಿಕಮ್ ಅ ಫ್ಯಾಷನ್. ಸುಖಸಾಗರ್ ಕೇಮ್ ಇನ್ ಗಾಂಧಿನಗರ್ ಫಸ್ಟ್. They were the first to come in the Sagar. Then Shanti Sagar ಎಲ್ಲ ಬಂತು. They came in the 80s. ಇನ್ಕ್ರೀಸ್ ಇನ್ ನಂಬರ್ ಆಫ್ ನಾನ್ ವೆಜಿಟೇರಿಯನ್ಸ್, ವೆಜಿಟೇರಿಯನ್ ಬಿಸ್ನೆಸಸ್ ನ ಅಫೆಕ್ಟ್ ಯಾವ ತರ ಆದ್ರೂ ಮಾಡಿ. ಇವಾಗ ಎಲ್ಲಾದ್ರೂ ಹೋದ್ ಕೂಡಲೇ ಪುಡಿ ದೋಸೆ ಅಂತ. ಗೋ ಬ್ಯಾಕ್ 10 years ಇರಲಿಲ್ಲ ಪುಡಿ ದೋಸೆ. Food influencers are doing a wonderful job in supporting the industry. But on the other side, they have to be aware of what you are doing, where you are doing ಅಂತ ಹೇಳಿ. ಹೋಟ್ಲಿಗೆ ಯಾಕೆ ತುಂಬ ಜನ ಬರ್ತಾರೆ? ಓನ್ಲಿ ಬಿಸ್ನೆಸ್ ವೇರ್ ವಿ ಬೈ ಆನ್ ಕ್ರೆಡಿಟ್, ಸೆಲ್ ಆನ್ ಕ್ಯಾಶ್ ಅಂತ. ತಿಂಡಿ ಕೊಟ್ಕೊಳ್ಳೆ ದುಡ್ಡು ಬಂದಿರುತ್ತೆ, ನಾನು ಇಲ್ಲಿ ತೊಗೊಂಡ್ರೆ ಸಾಮಾನು ನಾಳೆ ಕೊಡೋದು. ಹೋಟ್ಲ್ ಮಾಡೋರು ಏನು ಮಾಡ್ತಾರೆ, ಪೀಕ್ ಅವರಲ್ಲಿ ಬರೋದವ್ರು ಬಂದು ನೋಡ್ತಾರೆ, ಫುಲ್ ಇದೆಯಲ್ಲೋ ಏನು ಬಿಸ್ನೆಸ್ ಅಪ್ಪ ಅಂತ. ಆ 11 ಗಂಟೆ ಖಾಲಿ ಇರೋ ಟೈಮ್ಗೆ ಹೋದ್ರೆ ಅವ್ನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು. I feel great about Rameshwaram is that they've changed the model of the industry. ಜನ 150 ರೂಪಾಯಿ ಕೊಟ್ಟು ನಿಂತ್ಕೊಂಡು ಕೆಳಗೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ತಿನ್ನಕ್ಕೆ ರೆಡಿ ಇದ್ದಾರೆ. ಸರ್, ವಾಟ್ ಮೋರ್ ಡು ಯು ವಾಂಟ್? ಆನ್ಲೈನ್ ಇಸ್ ಹಿಯರ್ ಟು ಸ್ಟೇ. ಜನ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ದ ಯಂಗರ್ ಕ್ರೌಡ್. ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ, ಎಲ್ಲಿ ಶುರು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ 3000+ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ವರ್ಲ್ಡ್ ವೈಡ್ ಕನ್ನಡಿಗರ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿರುವಂತಹ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಚೆಕ್ಔಟ್ ಮಾಡಿ. ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಆನ್ ದ ಗಿವನ್ ನಂಬರ್. Here come the all-rounders. ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಪ್ರೆಸೆನ್ಸ್ ದ ಆಲ್ರೌಂಡರ್ ಶೋ. ಟ್ರಾನ್ಸ್ಫಾರ್ಮೇಷನ್ ಹೆಲ್ತ್ ಅಂತ ಬಂದಾಗ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಈಸ್ ದ ನಂಬರ್ 1. 3000+ ಹ್ಯಾಪಿ ಕ್ಲೈಂಟ್ಸ್ ಇದ್ದಾರೆ. ಬಹಳಷ್ಟು ಜನರನ್ನ ಇಂಡಿಯಾದಲ್ಲಿ, ಅಬ್ರಾಡಲ್ಲಿ ಇಂಜಿನಿಯರ್ಸ್ ಆಗಿರ್ಬೋದು, ನಾರ್ಮಲ್ ಎಂಪ್ಲಾಯೀಸ್ ಆಗಿರ್ಬೋದು, ಎಲ್ಲರನ್ನೂ ಟ್ರಾನ್ಸ್ಫಾರ್ಮ್ ಮಾಡಿದ್ದಾರೆ. ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಶುರು ಮಾಡಬೇಕಂದ್ರೆ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮ್ಮ ಫಿಟ್ನೆಸ್ ಜರ್ನಿನ ಇವತ್ತೇ ಶುರು ಮಾಡಿ. ಹಾಗೆಯೇ ಇವತ್ತಿನ ನಮ್ಮ ಗೆಸ್ಟ್ ಬಗ್ಗೆ ಹೇಳಬೇಕಂದ್ರೆ 100 ಇಯರ್ಸ್ ಕಂಪ್ಲೀಟ್ ಮಾಡಿದಂಥ ಉಡುಪಿ ಶ್ರೀ ಕೃಷ್ಣ ಭವನ್ ಓನರ್ ಆಗಿರುವಂಥ ಸುಬ್ರಹ್ಮಣ್ಯ ಹೊಳ್ಳ ಸರ್. ಸೊ ಹೋಟೆಲ್ ಇಂಡಸ್ಟ್ರಿ ಯಾವ ಥರ ಚೇಂಜ್ ಆಗ್ತದೆ, ನೀವು ಶುರು ಮಾಡ್ಬೇಕಂದ್ರೆ ಏನು ಮಾಡಬೇಕು, ಪ್ರಾಬ್ಲಮ್ಸ್ ಏನಾಗ್ತದೆ, ಮೊದಲೇ ಯಾವ ಥರ ಇತ್ತು, ದರ್ಶಿನೀಸು, ಐಸ್ ಕ್ರೀಮ್ಸು, ಪಿಜ್ಜಾಸ್, ಬರ್ಗರ್ಸ್, ದೋಸೆ, ಇಡ್ಲಿ, ಸಾಂಬಾರ್, ಖಂಡಿತವಾಗ್ಲೂ ಊಟ ಮಾಡುವಂಥ ಸೌತ್ ಇಂಡಿಯನ್ ಫುಡ್ನ ಎಂಜಾಯ್ ಮಾಡುವಂಥ ಪ್ರತಿಯೊಬ್ಬರಿಗೂ ಈ ಒಂದು ಎಪಿಸೋಡು ಖುಷಿ ಕೊಡುತ್ತೆ. ಕೊನೆ ತನಕ ನೋಡಿ. ಆಲ್ರೌಂಡರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಆಲ್ರೌಂಡರ್ಸ್ ಕ್ಲಿಪ್ಸ್, ನಮ್ಮ ಕ್ಲಿಪ್ಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇಡ್ಲಿ ಸಾಂಬಾರ್ ಡಿಪ್ ಜೊತೆ ಈ ಒಂದು ಎಪಿಸೋಡ್ನ ಎಂಜಾಯ್ ಮಾಡೋಣ. ಒಂದು ಹೋಟೆಲ್ನ 1 ವರ್ಷ ಸಸ್ಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೆ 100 ಇಯರ್ಸ್ ಕಂಪ್ಲೀಟ್ ಮಾಡಿದಂಥ ಕೆಲವು ಹೋಟೆಲ್ಸಲ್ಲಿ ನಮ್ಮ ಬೆಂಗಳೂರಿನ ಉಡುಪಿ ಶ್ರೀ ಕೃಷ್ಣ ಭವನ್ನ ಓನರ್ ಆಗಿರೋ ಸುಬ್ರಹ್ಮಣ್ಯ ಹೊಳ್ಳ ಸರ್ ನಮ್ಮ ಜೊತೆ ಇವತ್ತು ಆಲ್ರೌಂಡರ್ ಶೋಲಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇವರು ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ. ಸೊ ಇವ್ರು ಗೊತ್ತಿಲ್ಲದಿರೋ ವ್ಯಕ್ತಿ ಇಲ್ಲ ಹೋಟೆಲ್ ಇಂಡಸ್ಟ್ರಿಲಿ, ಇವ್ರು ನೋಡಿದಿರೋ ಚೇಂಜ್ ಇಲ್ಲ. 100 ಸಕ್ಸಸ್ಫುಲ್ ಇಯರ್ಸ್ನ ಕಂಪ್ಲೀಟ್ ಮಾಡಿರೋ ಸರ್ಗೆ ಇವತ್ತು ನಮ್ಮ ಆಲ್ರೌಂಡರ್ ಶೋಗೆ ವೆಲ್ಕಮ್ ಮಾಡ್ತೀವಿ. ಸರ್, ವೆಲ್ಕಮ್ ಟು ದ ಆಲ್ರೌಂಡರ್ ಶೋ. ಥ್ಯಾಂಕ್ ಯು, ನಮಸ್ಕಾರ. ಸರ್, ಫಸ್ಟ್ ಆಫ್ ಆಲ್ ಒಂದು ಸಿಂಪಲ್ ಟಾಪಿಕಿಂದ ಸ್ಟಾರ್ಟ್ ಮಾಡ್ತೀನಿ, ವಿಚ್ ಇಸ್ ಉಡುಪಿ. ಯಾಕೆ ಉಡುಪಿ ಹೋಟೆಲ್ಸ್ ಇಷ್ಟು ಫೇಮಸ್? ಪ್ಲಸ್ ಆಲ್ಸೋ MTR ಆಗಿರ್ಬೋದು, ಮೈ ಆಗಿರ್ಬೋದು, ಉಡುಪಿ ಅನ್ನೋ ಕೋಟ ಅನ್ನೋ ಒಂದು ಚಿಕ್ಕ ಊರಿಂದ ಬಂದಿರೋ ಪ್ರಾಡಕ್ಟ್ಸು. ಹೌ ಹ್ಯಾಸ್ ದಟ್ ಶೇಪ್ ದ ಕಲಿನರಿ ಸೀನ್ ಆಫ್ ಇಂಡಿಯಾ ಸರ್? ಇದು ಭಾಳ ದೊಡ್ಡ ಪ್ರಶ್ನೆ ಐತೆ ನಾನು ಹೇಳಬೇಕಾದ್ರೆ. ಉಡುಪಿದು ಬಗ್ಗೆ ಇತ್ತೀಚೆಗೆ ನಾನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ, ಅದು ಯಾವುದೋ ಯುದ್ಧದಲ್ಲಿ ಉಡುಪಿಲಿ ಅಡುಗೆ ಮಾಡಿಕೊಟ್ರು ಅದಕ್ಕೆ ಅಂತ. ಕತೆ ನನಗೂ ಗೊತ್ತಿಲ್ಲ, ಇತ್ತೀಚೆಗೆ ಕೇಳ್ತಾ ಇದ್ದೀವಿ. ಓಕೆ, ನೀವು ಇತಿಹಾಸ ಪ್ರಕಾರ ತಗೊಂಡ್ರೆ ಉಡುಪಿಲಿ ಮೊದಲು ತೀರಾ ಬಡತನ ಇತ್ತು. ಸೌತ್ ಕೆನರಲ್ಲೇ ಇನ್ಫ್ಯಾಕ್ಟ್ ನಿಮ್ಗೆ ಬೇಸಾಯ ಬಿಟ್ಟರೆ ಬೇರೆ ಏನೂ ಅಲ್ಲಿ ಉದ್ಯೋಗನೇ ಇರಲಿಲ್ಲ. ಸೊ ಆ ಬಡತನದಿಂದ ಕೆಲವ್ರು ಏನು ಮಾಡಿದ್ರು, ದೇ ಮೂವ್ ಟು ಬೆಂಗಳೂರು. ಕೆಲವರು ಸಮ್ ಫ್ಯಾಮಿಲೀಸ್ ಫ್ರಮ್ ಉಡುಪಿ ಮೂವ್ ಟು ಚೆನ್ನೈ. ಸೊ ಅವರು ಹೋದಾಗ ಅವ್ರಿಗೆ ಇದ್ದಿದ್ದು ಒಂದು ಸ್ಕಿಲ್, ಅಡುಗೆ ಮಾಡೋದು. ಓಕೆ, ಅದು ಹೇಗೆ ಬಂತು ಅಂದರೆ ನ್ಯಾಚುರಲ್ ಆಗಿ ಬಂದಿದೆ. ಅದನ್ನು ಯೂಸ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಎಷ್ಟೋ ವರ್ಷ ಇವತ್ತಿಗೂ ನೀವು ಉಡುಪಿಗೆ ಹೋದರೆ, ಈಗೇನೋ ಒಂದು 2-3 ಪ್ಲೇಸ್ ಬಂದಿದೆ ಬಿಟ್ಟರೆ ಒಳ್ಳೆ ಊಟ ಸಿಗ್ತಿರ್ಲಿಲ್ಲ ಮೊದಲಲ್ಲಿ. ಮಂಗಳೂರಿಗೆ ಹೋದರೆ ಒಳ್ಳೆ ಊಟ ಸಿಗ್ತಿರ್ಲಿಲ್ಲ. ಆದರೆ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ, ಬಟ್ ಸ್ಟಿಲ್ ಬೆಂಗಳೂರಿಗೆ ಮ್ಯಾಚ್ ಮಾಡ್ತಿಲ್ಲ. ವಿತ್ ರೆಸ್ಪೆಕ್ಟ್ ಟು ವೆಜ್ ಎವ್ರಿಥಿಂಗ್. ಓಕೆ, ಸಿ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಅ ರೆಸ್ಟೋರೆಂಟ್ ಬಿಫೋರ್.
ಓಕೆ ಓಕೆ ಸರ್ ಗೋ ಆನ್. ಇಫ್ ಯು ಗೋ ಬ್ಯಾಕ್ 20 years, there was no concept. ಅಲ್ಲಿ ಹೋಟ್ಲಿಗೆ ಹೋಗೋದು ತಿನ್ನೋದು ಅನ್ನೋ ಕಲ್ಚರೇ ಇರಲಿಲ್ಲ. ಕರೆಕ್ಟ್. ಇಲ್ಲಿ ಇಫ್ ಯು ಗೋ ಟುವರ್ಡ್ಸ್ ಉಡುಪಿ, ಸೊ ಪೀಪಲ್ ಯೂಸ್ ಟು ಕಮ್ ಟು ಬೆಂಗಳೂರು ಆ್ಯಂಡ್ ಇಲ್ಲಿ ಬಂದು ಎಲ್ಲ ಶುರು ಮಾಡಿಕೊಂಡ್ರು. ಇಲ್ಲಿ ಬಂದು ಶುರು ಮಾಡಿದಾಗ ಏನಾಯಿತು, ಫಸ್ಟ್ ನಾನು ಇನ್ಫ್ಯಾಕ್ಟ್ ಯಾರಿಗೋ ನಿನ್ನೆ ಹೇಳ್ತಾ ಇದ್ದೀನಿ ಮಾತಾಡ್ಬೇಕಾದ್ರೆ, ಮೆಸ್ಸುಗಳ ಥರ ಶುರು ಮಾಡಿದ್ರು ಅರ್ಲಿ 1900s. ಬೆಂಗಳೂರಲ್ಲಿ ತುಂಬ ಜನ ಊರು ಬಿಟ್ಟು ಬಂದು ಇಲ್ಲಿ ಬೆಂಗಳೂರಲ್ಲಿ ಹಾಸ್ಟೆಲಲ್ಲೋ ಇಲ್ಲ ರೂಮಲ್ಲೋ ಎಲ್ಲೋ ಇರ್ತಾಯಿದ್ರು, ಬ್ಯಾಚುಲರ್ಸ್ ಇದ್ದರು. ಅವ್ರಿಗೆಲ್ಲ ಒಂದು ತಿನ್ನೋಕೆ ಜಾಗ ಬೇಕು ಅಂತ ಹೋಟ್ಲ್ ಶುರು ಮಾಡಿದ್ರು. ಅದು ಮೆಸ್ ಬಿಕೇಮ್ ಎ ಹೋಟೆಲ್ ಕಾನ್ಸೆಪ್ಟ್. ಇದನ್ನು ಆವಾಗ ಯಾವುದೋ ಒಂದು ಹೆಸರು ಕೊಡಬೇಕು ಅಂತ ಉಡುಪಿ ಅಂತ ಶುರು ಮಾಡಿದೆ. ಉಡುಪಿಯಿಂದ ನಾವು ಬಂದು ಮಾಡ್ತಾಯಿದ್ದೀವಿ ಅಂತ, ನಮ್ಮ ಊರಿಗೆ ಒಂದು ರೆಸ್ಪೆಕ್ಟು ಆ ಥರ ಅಂತ ಇರಬೇಕು. ನನಗೂ ಗೊತ್ತಿಲ್ಲ, ಯಾಕಂದರೆ ನಾನು ಹೇಳೋದಕ್ಕೆ ನನಗೂ ಗೊತ್ತಿಲ್ಲ. ಅಲ್ಲಿಂದ ಅದು ಶುರು ಆಗಿದೆ. ಅದೇನಾಯ್ತು, ಈಗ ಬರ್ತಾ 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 ನೀವು 60s 70s ಉಡುಪಿ ಬಿಕೇಮ್ ಎ ಹೌಸ್ ಹೋಲ್ಡ್ ನೇಮ್. ಎಲ್ಲೇ ಹೋದರೂ 60s 70s 80s ಉಡುಪಿ ಹೋಟ್ಲ್ ಅಂದರೆ ಡೀಸೆಂಟ್ ಹೋಟ್ಲು ಅಂತ. ಬಟ್ ಇವತ್ತು ಅದು ಉಲ್ಟಾ ಆಗ್ತಾ ಇದೆ. ಓಕೆ. ಅದೇನಾಗ್ತಾ ಇದೆ, ನಾನು ಶಿಕಾಗೋ ಹೋಗಿದ್ದೆ, ಶಿಕಾಗೋಲಿ ಯಾವುದೋ ಉಡುಪಿ ಹೋಟ್ಲ್ ಅಂದರೆ ರನ್ ಬೈ ಗುಜರಾತಿ. ಸೊ ದೇ ನೋ ದಟ್ ದ ಮೂಮೆಂಟ್ ಯು ಬ್ರ್ಯಾಂಡ್ ಉಡುಪಿ, ಪೀಪಲ್ ವಿಲ್ ಕಮ್. ಸೊ ಇವತ್ತೇನಾಗಿದೆ, ಎಲ್ಲರೂ ಉಡುಪಿನ ಯೂಸ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ಈ ಬೆಂಗಳೂರಲ್ಲಿ ಹೆಚ್ಚಿನ ಉಡುಪಿ ಹೋಟ್ಲುಗಳಿರೋದೆಲ್ಲ ಉಡುಪಿ ಅವರೇ, ಓಕೆ, ಎಲ್ಲರೂ ಅವರೇ ಮಾಡ್ತಾ ಇದ್ದಾರೆ. ಬಟ್ ಏನಾಗ್ತಿದೆ, ಅದರಲ್ಲಿ ಐಡೆಂಟಿಫಿಕೇಶನ್ ವೆದರ್ ದಿಸ್ ಇಸ್ ಎ ಗುಡ್ ಉಡುಪಿ ಬ್ಯಾಡ್ ಉಡುಪಿ ಗೊತ್ತಾಗಲ್ಲ. ಓಕೆ. ಸೊ ಸರ್, ಗುಡ್ ಉಡುಪಿ ಹೋಟ್ಲ್ ಹೆಂಗೆ ಗೊತ್ತಾಗುತ್ತೆ? ಸಿಂಪಲ್, ಬಿಕಾಸ್ ನೀವು ಅದೇ ನೀವು ಟ್ರೈ ಮಾಡಿ ನೋಡಿ. ಸಮ್ ಆಫ್ ದ ಉಡುಪಿ ಉಪಹಾರ ಇಂಥವೆಲ್ಲ ಇದೆ, ಅದೆಲ್ಲ ದೇ ಆರ್ ಸ್ಟಿಲ್ ಗಿವಿಂಗ್ ವೆರಿ ಗುಡ್ ಡೀಸೆಂಟ್ ಫುಡ್. ದೇರ್ ಆರ್ ಲಾಟ್ ಆಫ್ ಉಡುಪಿ ಡೆಲಿಕೇಸಿ ಈ ಥರ ಎಲ್ಲ ಇದ್ದಾರೆ. ಸಮ್ ಆಫ್ ದೆಮ್ ಆರ್ ಸಮ್ ಹೋಟೆಲ್ಸ್ ಆರ್ ಗಿವಿಂಗ್, ಸುಮ್ಮನೆ ಒಂದು ಎರಡು ರ್ಯಾಂಡಮ್ ನೇಮ್ ಹೇಳಿದೆ, ಉಡುಪಿಗೆ ಅಟ್ಯಾಚ್ಡ್ ಒಂದು 100 ನೇಮ್ ಇದೆ. ಕರೆಕ್ಟ್. ಆ 100ರಲ್ಲಿ ಕೆಲವುದು ದೇ ಆರ್ ಗುಡ್, ಬಟ್ ಅದು ಸಿ ಅರ್ಲಿಯರ್ ಫುಡ್ ವಾಸ್ ಸೆಂಟ್ರಲೈಸ್ಡ್. ರೆಸಿಡೆನ್ಷಿಯಲ್ ಏರಿಯಲ್ಲಿ ಹೋಟ್ಲುಗಳು ಇರಲಿಲ್ಲ. ಹೌದು. ಇಫ್ ಯು ಗೋ ಬ್ಯಾಕ್ 30 years. ಸೊ ನಿಮಗೆ ಹೋಟ್ಲಿಗೆ ಹೋಗೋ ಕಲ್ಚರ್ ಅಂದರೆ ಸಿಟಿಗೆ ಬರಬೇಕು, ಇಲ್ಲ MG ರೋಡ್ಗೆ ಬರಬೇಕು. ಬೆಂಗಳೂರಲ್ಲಿ MG ರೋಡ್ಗೆ ಬರಬೇಕು, ಇಂಥ ಕಡೆ ಬಂದ್ರೇ ಹೋಟ್ಲ್ ಸಿಗ್ತಾ ಇತ್ತು. ಕರೆಕ್ಟ್. ಆವಾಗ ಇಟ್ ವಾಸ್ ಆಲ್ ರಿಸ್ಟ್ರಿಕ್ಟೆಡ್. ಯು ಕುಡ್ ಈಸಿಲಿ ಐಡೆಂಟಿಫೈ ವಿಚ್ ಇಸ್ ಗುಡ್ ವಿಚ್ ಇಸ್ ಬ್ಯಾಡ್. ಈಗ ನಿಮ್ಗೆ ಯಾವ ಹೆಸರಲ್ಲೂ ಐಡೆಂಟಿಫೈ ಮಾಡ್ಬೇಕಾದ್ರೆ ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು. ಕರೆಕ್ಟ್, ನಿಜ. ಸರ್, ಇದು ನೀವು ಹೇಳ್ತಿದ್ರಿ ಅಂದರೆ ಮುಂಚೆ ಅಂದರೆ ಬೆಂಗಳೂರಿಗೆ ಬರಬೇಕಿತ್ತು. ಇವಾಗ ಬೆಂಗಳೂರು ತುಂಬ ಬೆಳೆದ್ಬಿಟ್ಟಿದೆ. ಆವಾಗ ಬೆಂಗಳೂರು ಅಂದರೆ ಹಾರ್ಡ್ಲಿ ಮೆಜೆಸ್ಟಿಕ್ಕು ಅದು ಇದು. ಸೊ ನೀವು ನೋಡಿದಂಥ ಮೆಜೆಸ್ಟಿಕ್ ಅಂದರೆ ನಿಮ್ಮ ಹೋಟ್ಲ್ ಬಳೆಪೇಟೆಯಲ್ಲಿ ಇದ್ದಿದ್ದು. ಸೊ ಇಟ್ಸ್ ಅ ಸೆಂಟರ್ ಬಿಟ್ವೀನ್ ಮೆಜೆಸ್ಟಿಕ್ ಆ್ಯಂಡ್ ಮಾರ್ಕೆಟು. ಸೊ ಹೇಗಿತ್ತು ಆಗಿನ ಕಾಲಘಟ್ಟದಲ್ಲಿ ಮೆಜೆಸ್ಟಿಕ್ಕು? ಅಂದರೆ ಜನ ಹೇಗೆ ಬರ್ತಿದ್ರು? ನಾನು ಹೆಚ್ಚು ಕಮ್ಮಿ ಈಗ 40 ವರ್ಷದಿಂದ ಈ ಬಿಸ್ನೆಸ್ಸಲ್ಲಿದ್ದೀನಿ. ನಾನು ಕಾಲೇಜು ಮುಗಿಸ್ತಾ ಇದ್ದಂಗೆ ನಮ್ಗೆ ಅಪ್ಪ ನಂಗೆ ಕಾಲೇಜಲ್ಲಿ ಇದ್ದಾಗಲೇ ಕೆಲಸ ಕೊಡ್ತಾಯಿದ್ರು. ಓಕೆ, ಬ್ಯಾಂಕಿಗೆ ಕಳಿಸು, ಇದು ಮಾಡು. ಆವಾಗಿಂದ ನೋಡ್ತಾ ಇದ್ದೀನಿ ಬೆಳೆಪೇಟೆ ಹೌ ಇಟ್ ಇಸ್ ಟ್ರಾನ್ಸ್ಫಾರ್ಮ್. ನಾನು ನಮ್ಮ ಏರಿಯಾದ ಹೇಳ್ತೀನಿ, ಚಿಕ್ಕಪೇಟೆ, ಬೆಳೆಪೇಟೆ ಎಲ್ಲ. ಓವರ್ ದಿ ಇಯರ್ಸ್ ಇಟ್ ಹಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಎ ಲಾಟ್ ಆಫ್ ವೇಸ್. ಓಕೆ. ಸಿ ಇಫ್ ಯು ಗೋ ಬ್ಯಾಕ್ ಟು ದಿ 60s and 70s ಬೆಳೆಪೇಟೆ ವಾಸ್ ಹೈಲಿ ಕ್ರೌಡೆಡ್, ಬಿಕಾಸ್ ಎಲ್ಲ ಏರಿಯಾಯಿಂದ ಜನ ಬರೋರು. ಹೋಟೆಲ್ಸ್ ಫಾರ್ ಲಿಮಿಟೆಡ್. ನಮ್ಮ ಏರಿಯಲ್ಲಿ 2 ಹೋಟ್ಲ್ ಇದ್ದಿದ್ದು. ಓಕೆ. ಮಲ್ಬಾರ್ ಒಂದು, ನಮ್ಮದೊಂದು, ಆಮೇಲೆ ಒಂದು ಜನತಾ ಅಂತ ಇತ್ತು. ಇದೊಂದು ಯಾವುದೋ ಚಿಕ್ಕದೊಂದು 2 ಇತ್ತು. ಅದೆಲ್ಲ ಬಿಸ್ನೆಸ್ ಇರಲಿಲ್ಲ. ಅವ್ರು ಮೇಯ್ನ್ ಇದ್ದಿದ್ದೆ ಜನತಾದವ್ರಿಗೆ, ನಮಗೆ ಮಲ್ಬಾರ್ಗೆ. ನಮ್ಮ ಮೇಯ್ನ್ ಕಾಂಪಿಟೇಷನ್ ನಮಗೆ ಮಲ್ಬಾರ್ಗೆ. ಸೊ ಓವರ್ ದ ಇಯರ್ಸ್ ಟ್ರಾನ್ಸ್ಫಾರ್ಮೇಷನ್ ಏನಾಯ್ತು ಅಂದರೆ, ಏನಾಗ್ತಾ ಇತ್ತು, ಮೊದಲು ಹಳ್ಳಿಯಿಂದ ಜನ ಬರೋರು. ಮೆಜೆಸ್ಟಿಕ್ ಹ್ಯಾಡ್ 22 ಥಿಯೇಟರ್ಸ್. ಕರೆಕ್ಟ್. ಸೊ ಫ್ರೈಡೇ ವಾಸ್ ಬಿಗ್ ಡೇ. ಅವತ್ತು ಫ್ರೈಡೇ ಎಲ್ಲ ಪಿಕ್ಚರ್ ರಿಲೀಸ್ ಆಗುತ್ತೆ. ಇಲ್ಲ ಒಂದು 5 ಥಿಯೇಟ್ರಲ್ಲಿ 10 ಥಿಯೇಟ್ರಲ್ಲಾದರೂ ಹೊಸ ಪಿಕ್ಚರ್ ಬಂದಿರೋದು. ಹೊಸ ಪಿಕ್ಚರ್ ಬಂದಿರೋದು ಬೆಂಗಳೂರು ಸುತ್ತಮುತ್ತಲಿಂದ ಜನ ಬರೋರಲ್ಲಿ. ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲೇ ಇತ್ತು. KSRTC, BTS ಎಲ್ಲ ಅಲ್ಲೇ ಇತ್ತು. ಸೊ BTS ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಇವತ್ತಿನ BMTC, ಅವತ್ತು ಇಟ್ ವಾಸ್ ಕಾಲ್ಡ್ ಅಸ್ BTS. ಸೊ ಅದೆಲ್ಲ ಅಲ್ಲೇ ಇದ್ದಿದ್ದರಿಂದ ಜನ ಬರ್ತಾಯಿದ್ರು. ಬಂದು ಎಷ್ಟೋ ಜನ ಬಂದು ಇಲ್ಲಿ ಶಾಪ್ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗೋರು. ಇಲ್ಲಿ ತಿಂದ್ಕೊಂಡು ಮಾರ್ಕೆಟ್ಗೆ ಹೋಗಿ, ಮಾರ್ಕೆಟಲ್ಲಿ ಬಸ್ ಸ್ಟ್ಯಾಂಡ್ ಇರಲಿಲ್ಲ ಅವಾಗ. ಸೊ ವಾಪಸ್ ಬಂದು ಇಲ್ಲಿ ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ತಾಯಿದ್ರು. ದಿಸ್ ವಾಸ್ ದ ಕಲ್ಚರ್. ದಟ್ ವಾಸ್ ಇನ್ಫ್ಯಾಕ್ಟ್ ಅಟ್ ಎ ಗಿವನ್ ಟೈಮ್ ಇಫ್ ಯು ಲುಕ್ ಎಟ್ ದಿ ಇದು ಏನು ಹೇಳ್ತಾರೆ, ಹೊರಗೋಗಿ ಸಾಯಂಕಾಲದ ಹೊತ್ತು ನೋಡಿದ್ರೆ ಬರೀ ತಲೆ ಕಾಣ್ತಾ ಇದ್ದು, ಅಷ್ಟು ಜನ ಇರೋರು. ಈಗ ಜನ ಕಮ್ಮಿ ಆಗಿದೆ. ಇವತ್ತು ಎಲ್ಲಿ ತನಕ ಅಂದರೆ ಮೆಜೆಸ್ಟಿಕ್ಕಲ್ಲಿ ನಿಮ್ಗೆ ಸಾಯಂಕಾಲ ಹೋದರೆ ಬಿಕೋ ಅನ್ನುತ್ತೆ. ಒಂದು ಕಾಲದಲ್ಲಿ 10 ಗಂಟೆ ಆದರೂ ಜನ ಇರೋದು. ಇವತ್ತು ಅದು ಕಾಣ್ತಾ ಇಲ್ಲ. ಈಗ ಪ್ರೆಸೆಂಟ್ ನಾನು ಮೆಟ್ರೋ ಎಲ್ಲ ಬಂದಮೇಲೆ ವಿ ಥಾಟ್ ಬಿಸ್ನೆಸ್ ವಿಲ್ ಇಂಪ್ರೂವ್, ಬಟ್ ಇಟ್ ಇಸ್ ನಾಟ್.
ವಿ ಹೋಪ್ ಇಟ್ ವಿಲ್ ಹ್ಯಾಪನ್. ಇಂಪ್ರೂವ್ ಆಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅಂತ ಸುಮ್ಮನೆ ಕೂತಿದ್ದೀವಿ. ಯಾವತ್ತಾಗುತ್ತೆ ಗೊತ್ತಿಲ್ಲ. ಓಕೆ. ಅಲ್ಲ ಸರ್, ಈಗ 22 ಥಿಯೇಟ್ರ್ ಇತ್ತು ಮೆಜೆಸ್ಟಿಕ್ಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಆಗಿನ ಟೈಮಲ್ಲಿ ಎಷ್ಟು ಇದಾಗ್ತಿತ್ತು? ಅಂದರೆ ಒನ್ ಡೇ ಪರ್ ಡೇ ಅಂತ ಲೆಕ್ಕೊಂಡ್ರೆ ಎಷ್ಟು ಬಿಸ್ನೆಸ್ ಆಗ್ತಾ ಇತ್ತು ನಿಮಗೆ? ಬಿಸ್ನೆಸ್ ಅವತ್ತಿಂದು ನನಗೂ ಲೆಕ್ಕ ಗೊತ್ತಿಲ್ಲ. ಓಕೆ. ಬಟ್ ಅವತ್ತಿನ ಜನ ನಾನು ನೋಡ್ತಾ ಇದ್ದಿದ್ದು ಇವತ್ತಿಲ್ಲ. ಓಕೆ. ಯಾಕೆಂದರೆ ಅವತ್ತು ನಮಗೆ ಹೇಗೆ ಅಂದರೆ, ನಾವು ಮಂಗಳವಾರ ಆದರೆ ಮನೇಲಿ ಕೂತ್ಕೊಂಡು ಚಿಲ್ಲರೆ ಎಣಿಸೋದು. ಇಷ್ಟು ಚಿಲ್ಲರೆ ರಾಶಿದು ಎಲ್ಲಿಂದ ತೊಗೊಂಬಂದು ನಾವು ಬೇರೆ ಮಾಡೋದು ಮಕ್ಕಳೆಲ್ಲ ಕೂತ್ಕೊಂಡು. ಓಕೆ. ಸೊ ಇಟ್ ವಾಸ್ ರಿಯಲಿ ಫನ್ ಫಾರ್ ಅಸ್. ಓಕೆ. ಏನು ಇಷ್ಟು ದುಡ್ಡಿದೆ ಅಂತ ನಾವು ಅದರಲ್ಲೇ ಹಾಳಾಗಿದ್ದ ಅರ್ಧ. ಜೋಬಲ್ಲ ದುಡ್ಡಿದೆ ಅಂತ. ನಮಗೆ ರಿಸ್ಟ್ರಿಕ್ಷನ್, ದೇವ್ರು ನಡೆಸಿ ನನಗೆ ಮನೇಲಿ ಯಾವತ್ತೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಓಕೆ. ಬಟ್ ಅಷ್ಟು ಚಿಲ್ಲರೆ ನೋಡ್ತೀವಲ್ಲ, ಅಪ್ಪನ ಹತ್ರ ಇಷ್ಟು ದುಡ್ಡಿದೆಯಾ ಅಂತ. ನಮಗೆ ದುಡ್ಡು ಅಂತ ಎಷ್ಟು ವ್ಯಾಲ್ಯೂ ಏನು ಮಾಡ್ಬೋದು ನಮಗೂ ಗೊತ್ತಿಲ್ಲ. ಓಕೆ. ಬಟ್ ವಿ ಆರ್ ಸೀಯಿಂಗ್ ಮನಿ ಎವ್ರಿ ಡೇ. ಓಕೆ. ಸೊ ದ್ಯಾಟ್ ಮೇಡ್ ಮೀ ಟು ಗೆಟ್ ಇನ್ ಟು ದ ಹೋಟೆಲ್ ಇಂಡಸ್ಟ್ರಿ. ಓಕೆ. ಹೋಟೆಲ್ ಇಂಡಸ್ಟ್ರಿನ ಹೆಂಗೆ ಸಸ್ಟೈನ್ ಮಾಡೋದು, ಹೇಗೆ ಇಷ್ಟು ವರ್ಷ ಸರ್ ನಡೆಸ್ಕೊಂಡು ಹೋದ್ರು ಅಂತ ಮಾತಾಡ್ತಾ ಇದ್ವಿ. ಹಾಗೆಯೇ ನಿಮ್ಮದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ ಬಸ್ಸು, ಅದನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಅಪ್ ಟು 20 crore ಲೋನ್ ಕೊಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ ನಿಧಿ ವೃದ್ಧಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇವ್ರದ್ದು 20+ ಪ್ರಾಡಕ್ಟ್ಸ್ ಇದೆ, 100+ ಬ್ಯಾಂಕ್ಸ್ದೆ ಟೈಪ್ ಇದೆ. ಆಲ್ಸೋ ಇವ್ರು ಯಾವುದೇ ಕಮಿಷನ್ ಕೂಡ ತೊಗೊಳೋದಿಲ್ಲ. ಆಲ್ಸೋ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಸ್ಪೆಷಲ್ ಆಫರ್ಸ್ ಕೂಡ ಇರುತ್ತೆ. ಸೊ ಡೂ ಚೆಕ್ಔಟ್ ನಿಧಿ ವೃದ್ಧಿ. ಸರ್, ಈಗ ಆವಾಗಲೇ ಹೇಳಿದ್ರಿ ಉಡುಪಿದು ಹೆಂಗೆ ಬಂದರು ಅಂತ. ಬಟ್ ನಂದೊಂದು ಕ್ವಶನ್ ಏನು ಅಂತಂದರೆ, ಸಿನ್ಸ್ ಮೈಸೂರು ಹತ್ತಿರ ಇದೆ, ಮಂಡ್ಯ ಹತ್ತಿರ ಇದೆ, ಯಾಕೆ ಮಂಡ್ಯ ಫುಡ್ಸ್ ಆಗಲಿ ಮೈಸೂರು ಫುಡ್ ಆಗಲಿ ಅಷ್ಟು ಫೇಮಸ್ ಆಗಲಿಲ್ಲ ಬ್ಯಾಂಗ್ಳೂರಲ್ಲಿ? ಬಿಕಾಸ್ ಉಡುಪಿದು ಮೋನೋಪಲಿ ತುಂಬ ಇದೆ. ಏನಕ್ಕೆ ಇರ್ಬೋದು ಆ ರೀಸನ್ ಏನಾದ್ರು ಗೊತ್ತಾ ಸರ್ ನಿಮಗೆ? ಮಾಡೆಲ್ ಯಾರು ಬೇಗ ಬಿಸ್ನೆಸ್ ಮಾಡೆಲ್ ತಂದಿದ್ದಾರೆ. ಹಾಂ. ಎವ್ರಿಥಿಂಗ್. ಯಾರೋ ಕೇಳಿದ್ರು ನನಗೆ, ಯಾರು ಇಡ್ಲಿ ಕಂಡುಹಿಡಿದ್ರು, ಹ್ಞೂ. ನಂಗೆ ಗೊತ್ತಿಲ್ಲ. ನಾವು ತಂದ್ವಿ ಅಷ್ಟೇ. ನಾವು ವಿ ಬಾಟೆಡ್ ಟು ಬಿಸ್ನೆಸ್ ಮಾಡೆಲ್. ಯಾರು ದೋಸೆ ಕಂಡುಹಿಡಿದ್ರು ಗೊತ್ತಿಲ್ಲ. ಓಕೆ. somebody wanted to do a business model, somebody capitalized it, somebody utilized it, and somebody is benefiting out of it. ಸೊ ಇದು ಯಾರು ಮಾಡಿದ್ದು ಅಂತ ಕೇಳಿದ್ರೆ, ಹೆಚ್ಚಿನ ಫುಡ್ ಪದಾರ್ಥ ಯಾರು ಕಂಡುಹಿಡಿದ್ರು ಅಂದರೆ ಉತ್ತರ ಇಲ್ಲ. ಎಲ್ಲೋ ಮನೇಲಿ ಪಾಪ ಯಾರೋ ಏನೋ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ಅದನ್ನು ಯಾರೋ ನೋಡಿರ್ತಾರೆ, ಅದನ್ನು ಕಾಪಿ ಮಾಡಿ ಬಿಸ್ನೆಸ್ ತಂದಿರ್ತೀವಿ ನಾವು. ಈಗ ದೋಸೆ ನಾನು ಕಂಡುಹಿಡಿದ್ನ ಗೊತ್ತಿಲ್ಲ. ಆ ಥರ ನಿಮಗೆ ಕೆಲವು ಐಟಮ್ಸ್ಗೆ ಉತ್ತರ ಇಲ್ಲ. ಐ ಆಲ್ವೇಸ್ ಕ್ರೆಡಿಟ್ ದ ಹೌಸ್ ವೈಫ್ ಆಫ್ ದಿಸ್ ಕಂಟ್ರಿ. ಸಮ್ವೇರ್ ದೇ ಹ್ಯಾವ್ ಇನ್ವೆಂಟೆಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವಿ ಹ್ಯಾವ್ ಬಾಟ್ ಇಟ್ ಟು ದ ಬಿಸ್ನೆಸ್ ಮಾಡೆಲ್ ಅಂತ. ಸರ್, ಒಂದು ಹೋಟೆಲ್ನ ಕ್ವಾಲಿಟಿ ಗೊತ್ತಾಗಬೇಕಂದ್ರೆ ಸಾಂಬಾರು ಚೆನ್ನಾಗಿರುತ್ತೆ, ಸಾಂಬಾರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಮೊದಲು. ಬಟ್ ಇವಾಗ ಎಷ್ಟೋ ಹೋಟ್ಲಲ್ಲಿ ಸಾಂಬಾರೇ ಇಲ್ಲ, ಚಟ್ನಿಗೆ ಬಂದುಬಿಟ್ಟಿದ್ದಾರೆ. ಪ್ರಾಬ್ಲಿ ಅದರಿಂದ ಎಷ್ಟೋ ಹೋಟೆಲ್ದು ನಿಜವಾದ ಒಥೆಂಟಿಸಿಟಿ ಗೊತ್ತಾಗ್ತಿಲ್ಲ. ಲೆಟ್ಸ್ ಕಮ್ ಟು ದ ಬೇಸಿಕ್ಸ್. ವಾಟ್ ಮೇಕ್ಸ್ ಅ ಗುಡ್ ಸಾಂಬಾರ್ ಸರ್? ಒಳ್ಳೆ ಸಾಂಬಾರು ಯಾವ ಥರ ಇರಬೇಕು? ಯಾವಾಗಲೂ ಸಾಂಬಾರು ಅಂತ ಹೇಳಿದಾಗ ಎಲ್ಲ ಹೋಟ್ಲಲ್ಲೂ ಸಾಂಬಾರು ಮಾಡ್ತಾರೆ. ಈಗ ಟ್ರೆಂಡ್ ಏನಂದರೆ ಅಲ್ಲಿ ಬೆಲ್ಲ ಹಾಕ್ಬಿಡೋಣ. ಎಲ್ಲ ಬೇಕಾಗುತ್ತೆ. ಏನೇ ಪದಾರ್ಥ ಮಾಡಿ ನೀವು ಯಾವುದೇ ಹೋಟ್ಲಲ್ಲಿ, ಇಟ್ ಈಸ್ ಎ ಮೆಸೇಜ್ ಟು ಅವರ್ ಹೋಟೆಲಿಯರ್ಸ್ ಆಲ್ಸೋ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಐಟಮ್ ಯು ಪ್ರಿಪೇರ್, ಉಪ್ಪು, ಹುಳಿ, ಖಾರ, ಸಿಹಿ, ಇದಿಷ್ಟು ಹದ ಇರಬೇಕು, ನಾಲ್ಗೆಗೆ ಮುಟ್ಟೋ ಹಂಗಿರಬೇಕು. ಹೇಗೆ ಅಂತ ನನಗೆ ಕೇಳ್ಬಿಡಿ. ಅದನ್ನು ನೀವು ನಿಮ್ಮ ನಾಲ್ಗೆ ಹೇಗೆ ಖುಷಿ ಆಗುತ್ತೋ ಹಾಗೆ ಮಾಡಿ. ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಏನಂದರೆ ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ, ನಾಟ್ ನೆಸೆಸರಿ. ನೀವು ಮಸಾಲೆ ಚೆನ್ನಾಗಿ ಹಾಕಿ ಉಪ್ಪು ಹುಳಿ ಹಾಕಿಲ್ಲ ಅಂದರೆ ಏನು ಪ್ರಯೋಜನ? ಸೊ ಇದೆಲ್ಲ ಒಂದು ಕಾಂಬಿನೇಷನ್ ಆದ್ರೇ ನಿಮ್ಗೆ ಐಟಮ್ ಚೆನ್ನಾಗಿರೋದು. ಈಗ ನಿಮ್ಗೆ ಹೋಟ್ಲಿಗೆ ಹೋದರೆ ನಿಮಗೆ ಆ್ಯಾವ್ರೇಜ್ ಫುಡ್ ಬಿಸಿ ಬಿಸಿ ಕೊಟ್ಟರೆ ಎಲ್ಲ ಚೆನ್ನಾಗಿರುತ್ತೆ. ವೆನ್ ಯು ಗಿವ್ ಎನಿಥಿಂಗ್ ಸ್ಟೀಮಿಂಗ್ ಹಾಟ್, ಇಟ್ ವಿಲ್ ಬಿ ಗುಡ್. ಸೊ ನಾನು ಇನ್ಫ್ಯಾಕ್ಟ್ ನಮ್ಮ ಹೋಟ್ಲಲ್ಲಿ ದೋಸೆ ಟೆಸ್ಟ್ ಮಾಡಬೇಕಾದ್ರೆ ದೋಸೆ ಹಾಕಿ ಒಂದು ಅರ್ಧ ಗಂಟೆ ಆದಮೇಲೆ ಬಿಟ್ಮೇಲೆ ಒಂದು ಪೀಸ್ ತೆಗೆದು ತಿಂತೀನಿ. ಆವಾಗ ತಿನ್ನೋಂಗಿರಬೇಕು. ಆವಾಗ ತಿಂದು ನಂಗೆ ಚೆನ್ನಾಗಿದೆ ಅಂದರೆ ಐ ಆಮ್ ಸ್ಯಾಟಿಸ್ಫೈಡ್. ಬಿಸಿಲಿ ಎವ್ರಿಥಿಂಗ್ ಇಸ್ ಗುಡ್. ಕರೆಕ್ಟ್. ಸೊ ಟು ಐಡೆಂಟಿಫೈ ಗುಡ್ ಸಾಂಬಾರ್ ಯು ಹ್ಯಾವ್ ಟು ಗೋ ಟೇಸ್ಟ್. ಇಟ್ಸ್ ಯುವರ್ ಪ್ಯಾಲೆಟ್. ಓಕೆ ಸರ್, ತುಂಬ ಸ್ಮಾರ್ಟಾಗಿ ಅವ್ರದ್ದು ಹೋಟೆಲ್ದು ರೆಸಿಪಿ ನಮಗೆ ಹೇಳಲಿಲ್ಲ ಹೆಂಗೆ ಸಾಂಬಾರು ಮಾಡೋದು ಅಂತ. ಸರಿ, ಈಗ ಸಾಂಬಾರು ಬಗ್ಗೆ ಕೇಳಿದ್ರೆ ನಂದೊಂದು ಕ್ವಶನ್ ಇದೆ. ಯೂಶಲಿ ಇಡ್ಲಿ ಜೊತೆ ಸಾಂಬಾರು ತಿಂತೀವಿ, ವಡೆ ಜೊತೆ ಸಾಂಬಾರು ತಿಂತೀವಿ, ಮಸಾಲೆ ಜೊತೆ ಸಾಂಬಾರು ಕೊಡ್ತಾರೆ. ಅಂದರೆ ನಾನು ಮಸಾಲೆ ದೋಸೆ ತಗೊಂಡಾಗ ಸಾಂಬಾರು ತಿನ್ನಲ್ಲ ನಾನು. ಅಂದರೆ ಯೂಶಲಿ ಚಟ್ನಿ ಇಲ್ಲ ಪಲ್ಯ ಜೊತೆ ತಿಂತೀನಿ. ಅದು ಮಸಾಲೆ ಯಾವಾಗಲೂ ನನ್ನ ವೆರಿ ಕ್ಲೋಸ್ ಫ್ರೆಂಡು ಕಾಮತ್ ಗ್ರೂಪ್ ಅವರು, ನಾನು ಅವ್ರಿಗೆ ತಮಾಷೆ ಮಾಡ್ತಾ ಇರ್ತೀನಿ ಯಾವಾಗಲೂ ಇದನ್ನು. ಏನಂದರೆ 70s ಈ ಕಲ್ಚರ್ ಶುರುವಾಗಿದ್ದು. ಓಕೆ ಓಕೆ. ಯಾವುದು
ಸಾಂಬಾರ್ ಕೊಡೋದು ದೋಸೆ. ಸಾಂಬಾರ್ ಕೊಡೋದು ದೋಸೆಗೆ. ಅಂದರೆ 70s ಅಲ್ಲಿ ಕಾಮತ್ ಕೇಮ್ ಇನ್ ಟು ಬ್ಯಾಂಗ್ಳೂರ್. I think late 60s and early 70s. In fact, they changed the culture of our industry. ಅವರು ಒಳ್ಳೆ ಶೋ ಮಾಡಿದ್ರು, ಪ್ರೈಸ್ ಜಾಸ್ತಿ. ನಾವೆಲ್ಲ 5 ಪೈಸೆ ಇಡ್ಲಿ ಮಾಡ್ತಾಯಿದ್ರೆ ಅವರು 7 ಪೈಸೆ 8 ಪೈಸೆ ಇಟ್ಟರು. ಆ ಥರ ದೇ ರಿಯಲಿ ಚೇಂಜ್ ದ ಕಲ್ಚರ್. ಆ್ಯಕ್ಚುಲಿ ಐ ಗಿವ್ ಫುಲ್ ಕ್ರೆಡಿಟ್ ಟು ದೇರ್ ಇದು ಕಾಮತ್ ಗ್ರೂಪಿಂದ ನಮ್ಮ ಇಂಡಸ್ಟ್ರಿ ರಿಯಲಿ ಗ್ರೋ. ಅಲ್ಲಿಂದಾನೇ ನಮ್ಗೆ ಎಕ್ಸ್ಪೋಸ್ ಆಗಿದೆ, ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಜನ ಸ್ಪೆಂಡ್ ಮಾಡ್ತಾರೆ. ಫಸ್ಟ್ ಅವ್ರು ಶುರು ಮಾಡಿದ್ದು. ಓಕೆ. ನಾನು ಈಗಲೂ ನನ್ನ ಫ್ರೆಂಡ್ ಒಬ್ಬರು ಕಾಮತ್ ಅಂತ ನಮ್ಮ ಜೊತೆಲಿ ಅಸೋಸಿಯೇಷನಲ್ಲಿದ್ದಾರೆ, ಅವ್ರಿಗೆ ರೇಗಿಸ್ತಾ ಇರ್ತೀನಿ, ನೀವೇ ಹಾಳು ಮಾಡಿದ್ರಿ ಸಾಂಬಾರು ಕೊಟ್ಟು ಅಂತ. ಓಕೆ. ಸೊ ಬಟ್ ನೀವು ಇಷ್ಟಪಡಲ್ಲ ದೋಸೆ ಜೊತೆ ಸಾಂಬಾರನ್ನ? ಆ್ಯಕ್ಚುಲಿ ಬೇಕಾಗಿಲ್ಲ. ಕರೆಕ್ಟ್. ನೀವು ದೋಸೆಲಿ ಡಿಪ್ ಮಾಡಿಬಿಟ್ರೆ ಎಲ್ಲ ಟೇಸ್ಟು ಹೋಯ್ತು. ನಿಮಗೆ ಯಾವುದು ದೋಸೆ ತಿಂದ್ರೆ ಸಾಂಬಾರು ತಿಂದ್ರೆ ಅಂತ ಯೋಚನೆ ಮಾಡ್ಬೇಕು ಕಡೆಗೆ. ರೈಟ್. ಸರಿ, ಹೌ ಡು ಯು ಸಿ ಈಚ್ ಐಟಮ್ ಇಸ್ ಡಿಫ್ರೆಂಟ್. ನೀವು ಚಟ್ನಿಲಿ ಯಾಕೆ ಡಿಪ್ ಮಾಡ್ತೀರ? ಚಟ್ನಿ ಇಸ್ ಮೋರ್ ಲೆಸ್ ಬ್ಲ್ಯಾಂಡ್, ಒಂಚೂರು ಉಪ್ಪು ಹಾಕಿರ್ತಾರೆ ಅಷ್ಟೇ. ಆ್ಯಕ್ಚುಲಿ ನಿಮ್ಗೆ ಚಟ್ನಿನೂ ಬೇಕಾಗಿಲ್ಲ, ಅದಿರೋ ಪಲ್ಯಲ್ಲೇ ತಿನ್ಬೋದು. ಈಗ ಚಟ್ನಿ ಕೂಡ 3 ಪ್ಲೇಟ್ ತೊಗೊತಾರೆ. ಚಟ್ನಿ ರುಚಿ ಜಾಸ್ತಿ ಇದ್ದರೆ ಅದನ್ನು 3 ಪ್ಲೇಟ್ ಖಾಲಿ ಮಾಡಿರ್ತಾರೆ. ಕರೆಕ್ಟ್. ಇದಾಗಿದೆ, ನಾನೇ ನೋಡ್ತೀನಿ. ಚಟ್ನಿ ಚೆನ್ನಾಗಿದ್ರೆ ಅದನ್ನು 2-3 ಪ್ಲೇಟ್ ತಿನ್ಬಿಡ್ತಾರೆ. ಹ್ಯಾಬಿಟ್ ಆಫ್ ಒಬ್ಬೊಬ್ಬರು ಒಂದೊಂದು ಪ್ಯಾಲೆಟ್ ಡೆವಲಪ್ ಮಾಡಿದ್ದಾರೆ. ಅವ್ರವ್ರ ಬಾಯಿ ರುಚಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡಿದ್ದಾರೆ. ಆಲ್ಸೋ ಈಗ ಇಡ್ಲಿಗೆ ಚಟ್ನಿ ಹಾಕಿ ಕೊಟ್ಕೊಡ್ತಾರೆ. ಆಗಲಿ ನಮ್ಮ ಬಸವನಗುಡಿ ಆ ಕಡೆ ಅದೇನಾಗಿದೆ, ಅದು ಆ ಕಲ್ಚರ್ ಯಾಕೆ ಬಂತು ಅಂದರೆ, ಒನ್ ಆಫ್ ದ ಪೈನಿಯರ್ಸ್ ಇನ್ ದೀಸ್ ಥಿಂಗ್ಸ್ ಇಸ್ ಬ್ರಾಹ್ಮಿನ್ಸ್ ಕಾಫಿ ಕ್ಲಬ್. ಓಕೆ. ಇದು ಇಡ್ಲಿಲಿ ಇನ್ಫ್ಯಾಕ್ಟ್ ನಾನು ಇನ್ನೂ ಒಂದು ಇತಿಹಾಸ ಹೇಳಬೇಕು ಅಂದರೆ, ಮಲ್ಬಾರ್ ಲಾಡ್ಜ್ ಅಂತ ಬೆಳೆಪೇಟೆಯಲ್ಲಿತ್ತು. 1950s ಓಪನ್ ಆಯಿತು. ಆವಾಗ ಅವರು QSR ಮಾಡಲು 1950s ಬೆಂಗಳೂರಲ್ಲಿ ಯಾರು ಫಸ್ಟ್ ಅಂದರೆ, ನಾನು ಎಲ್ಲರಿಗೂ ಹೇಳೋದು ಅವ್ರು ಫಸ್ಟ್ ಅಂತ. QSR ಇನ್ನು ದರ್ಶಿನಿಗಳೆಲ್ಲ ಇದು ಇಟ್ ವಾಸ್ ಸ್ಟಾರ್ಟೆಡ್ ಬೈ ಮಲ್ಬಾರ್. ಅವ್ರು ಇಡ್ಲಿ ಚಟ್ನಿನೇ ಕೊಡ್ತಾ ಇದ್ದಿದ್ದು, ಸಾಂಬಾರು ಕೊಡ್ತಿರ್ಲಿಲ್ಲ. ಓಕೆ. ಬಟ್ ಅವ್ರದ್ದು ದಟ್ ವಾಸ್ ಅ ಡಿಫ್ರೆಂಟ್ ರೀಸನ್. ವಾಟ್ ಎವರ್ ಹಿ ಡಿಸೈಡೆಡ್, ದಟ್ ಇಸ್ ಹಿಸ್ ಮಾಡಲ್. ಬಟ್ ಸಬ್ಸಿಕ್ವೆಂಟ್ಲಿ ಏನಾಯಿತು ಅಂದರೆ, ಕಾಸ್ಟಿಂಗ್ ಬಂತು. ಸಾಂಬಾರ್ಗೆ ಟು ಮೇಕ್ ಸಾಂಬಾರ್ ಇಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಟು ಮೇಕ್ ಚಟ್ನಿ. ಟ್ರೂ. ಸೊ ಏನಾಯ್ತು, ಈಗ ಕಾಸ್ಟಿಂಗ್ ಬಂದಾಗ ದೇ ಹವ್ ಸೀನ್ ಕೆಲವು ಮಾಡಲ್ಸ್, ಬೆಂಗಳೂರು ಕೆಫೆ ಅಥವಾ ಕಾಫಿ ಕ್ಲಬ್ಬು ಈ ಥರದ್ದೆಲ್ಲ ಆಗಿರೋದು ನೋಡಿ, ಎವ್ರಿಬಡಿ ಸೆಡ್ ವೈ ಶುಡ್ ವಿ ನಾಟ್ ಡೂ ಚಟ್ನಿ, ಸೊ ಐ ಕ್ಯಾನ್ ಗಿವ್ ಚೀಪರ್. ಬಿಸಿ ಇಡ್ಲಿ ಕೊಟ್ಟು ಚಟ್ನಿ ಕೊಟ್ಟರೆ ಚೆನ್ನಾಗಿರುತ್ತೆ, ತಿನ್ನಬಾರ್ದು ಅಂತೇನಿಲ್ಲ. ಕರೆಕ್ಟ್. ಸೊ ಆ ಥರ ದಟ್ ಇಸ್ ಹೌ ದಿಸ್ ಚಟ್ನಿ ಮಾಡಲ್ ಎಸ್ ಕಮೆಂಟ್ ಬಿಕಾಸ್ ಆಫ್ ಕಾಸ್ಟಿಂಗ್. ಓಕೆ. ಸಾಂಬಾರ್ ಕಾಸ್ಟಿಂಗ್ ಇಸ್ ಆಲ್ವೇಸ್ 3 times ಮೋರ್ ದೆನ್ ಚಟ್ನಿ. ಕರೆಕ್ಟ್. ರಾ ಮೆಟೀರಿಯಲ್ಸ್ ತುಂಬ ಬೇಕು. ರಾ ಮೆಟೀರಿಯಲ್ಸ್, ಕಾಸ್ಟ್ಲಿ ಐಟಮ್ಸ್ ಬೇಕು ಅದಕ್ಕೆ. ಹೌದು, ಮಸಾಲೆ ಐಟಮ್ಸೇ ಕಾಸ್ಟ್ಲಿ ಆಗುತ್ತೆ. ಅದರಿಂದ ನಿಮಗೆ ಚಟ್ನಿ ಶುರು ಮಾಡೋದು. ಓಕೆ ಸರ್, ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದು ಮೆನ್ಷನ್ ಮಾಡಿದ್ವಿ, QSR ಅಂತ. ಸೊ ನಾವು ಎಲ್ಲೇ ಹೋದರೂ ಐದರ್ ಸ್ಟ್ರೀಟ್ ಫುಡ್ಡಲ್ಲಿ ಮಾತ್ರ ಸ್ಟ್ಯಾಂಡಿಂಗ್ ಆ್ಯಂಡ್ ಈಟಿಂಗ್ ಕಾನ್ಸೆಪ್ಟ್ ಬೇರೆ ಕಡೆ ನೋಡಿರೋದು. ನಾವು ಬಾಂಬೆಲೇ ನೋಡಿದ್ರು ಒಂದು ಚಿಕ್ಕದಾಗಿದ್ರು 4 ಟೇಬಲ್ ಹಾಕ್ಬಿಟ್ಟು ಕೊಡ್ಸಿರ್ತಾನೆ ಕುತ್ಕೋ ತಿನ್ನು ಅಂತ. ಬೆಂಗಳೂರಲ್ಲಿ ಅದು ಒಂಥರ ಸ್ಲೋ ಒಂದು ಸಿಟಿ. ಇಲ್ಲಿ QSR ಮಾಡಲ್ ಹೆಂಗ್ ಬಂತು ಸರ್? ಹೌ ನನಗೆ ಭಾಳ ಕೆಣಕ್ತೀರ ಇದೆ. ಸಿ, ನಾನು ಬೆಳಿಬೇಕಾದ್ರೆ ರೋಡಲ್ಲಿ ನಿಂತ್ಕೊಂಡು ತಿನ್ನೋದು ಅದೇನು ಇನ್ಸಲ್ಟ್. ಓಕೆ. ಫುಟ್ಪಾತಲ್ಲಿ ತಿಂತಾ ಇದ್ದೀವಿ ಅಂದರೆ ಇಟ್ ವಾಸ್ ಅನ್ ಇನ್ಸಲ್ಟ್. ಅಂದರೆ ಆಗಿನ ಕಾಲದಲ್ಲಿ ಏನೋ ಅವ್ನು ರೋಡಲ್ಲಿ ನಿಂತ್ಕೊಂಡು ಹೋಟ್ಲಿಗೆ ಹೋಗ್ತಿರ್ಲಿಲ್ಲ, ಅದರಲ್ಲಿ ಫುಟ್ಪಾತಲ್ಲಿ ತಿಂದಾಗ ಅವ್ನು ಗತಿ ಇಲ್ಲದೆ ಇರೋ ಅವ್ನು ತಿಂತಾ ಇದ್ದಾನೆ, ಆ ಥರ ನೋಡ್ತಿದ್ದೆ. ಬಟ್ ಟುಡೇ ಇಟ್ಸ್ ಬಿಕಮ್ ಅ ಫ್ಯಾಷನ್. ಹೌದು, ಕರೆಕ್ಟ್. Whether the fashion is correct or wrong, it is not my decision, but this is how it has evolved. ಓಕೆ. ಇವತ್ತಿಗೂ ನೀವು ಬೇರೆ ಸಿಟಿಗಳಿಗೆ ಹೋದರೆ QSR ಮಾಡಲ್ ನಡೆಯಲ್ಲ, ಕಮ್ಮಿ, ತುಂಬ ಕಮ್ಮಿ. ಬೆಂಗಳೂರಲ್ಲಿ ಏನಾಗಿದೆ, ಹ್ಯಾಬಿಚುಲಿ ಅವರ್ ಫುಡ್ ಹ್ಯಾಬಿಟ್ಸ್ ಆರ್ ಡಿಫ್ರೆಂಟ್. ನಾವು ಬೆಂಗಳೂರವರು ತುಂಬ ಫ್ಲೆಕ್ಸಿಬಲ್, ಎಲ್ಲದಕ್ಕೂ ಸರಿ ಬಾಯಿ ರುಚಿ ಆದರೆ ಸಾಕು ಅಂತ. ಹೇಗಾದರೂ ಇರಲಿ, ನಮ್ಮ ಬೆಂಗಳೂರವರಷ್ಟು ಫ್ಲೆಕ್ಸಿಬಲ್ ಯಾರೂ ಇಲ್ಲ. ಅದೇನಾಗಿದೆ, ನಮ್ಮ ಬೆಂಗಳೂರಿಗೆ ಬರೋರು ಫ್ಲೆಕ್ಸಿಬಿಲಿಟಿ ಬಂದ್ಬಿಟ್ಟಿದೆ ಈಗ. ಕರೆಕ್ಟ್. ಯಾಕಂದರೆ ಫುಟ್ಪಾತಲ್ಲಿ ಅಥವಾ ನಿಂತ್ಕೊಂಡು ತಿನ್ನೋ ಕಡೆ ಚೆನ್ನಾಗಿರುತ್ತೆ, ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಶುರು ಮಾಡ್ತಾರೆ. ಇದು ದರ್ಶಿನಿದು ಕಲ್ಚರ್ ಬಂದಿದ್ದೇ ನಿಮಗೆ 80s. ಓಕೆ. ಅದು ರಿಯಲಿ ಟುಕ್ ಆಫ್ ಇನ್ ದ 90s. ಅದ್ರ ಮೊದಲು ನಿಮಗೆ ಕಾನ್ಸೆಪ್ಟ್ ಆಫ್ ದರ್ಶಿನೀಸ್ ಇರಲೇ ಇಲ್ಲ. ಸೊ ಅದಕ್ಕೆ ಈ ಸಾಗರ್ಸ್, ಆಮೇಲೆ ಸಾಗರಲ್ಲಿ ಆಮೇಲೆ ದರ್ಶಿನಿ ತಂದರು. ಫಸ್ಟ್ ಅವ್ರು ಸೆಲ್ಫ್ ಸರ್ವಿಸ್ ಇರಲೇ ಇಲ್ಲ ಅವ್ರದ್ದು, QSR ಇರಲೇ ಇಲ್ಲ ಅವ್ರದ್ದು. ಫಸ್ಟ್ ಶಿವಸಾಗರ್ ಕೇಮ್ ಏನಲ್ಲ, ಏನೋ ಶಿವಸಾಗರ್ ಅಲ್ಲ, ಶಾಂತಿ ಸಾಗರ್, ಸುಖ್ ಸಾಗರ್, ಸುಖ್ ಸಾಗರ್.
ಸುಖಸಾಗರ್. ಹಾ. Sukhsagar came in Gandhinagar first. They were the first to come in the Sagar name. ಓಕೆ. Then Shanti Sagar ಎಲ್ಲ ಬಂದಿದ್ದು. They came in the 80s. ಓ. So they really ಚಾಟು ಕಲ್ಚರ್ ಎಲ್ಲ ತಂದಿದ್ದೆ ಸುಖಸಾಗರ್. ನೈಸ್. ಬಟ್ ಆ ಈಗ ಬಾಂಬೆ ಸ್ಟೈಲ್ ತಂದ್ರು, ಚೌಪಾಟಿ ಬಾಂಬೆ ಸ್ಟೈಲ್ Correct, ರಿಪೀಟ್ correct. ಮಾಡೋದು. ನಾನು ಹೋಗ್ತಾ ಇದ್ದೆ, ಚಾಟ್ ನಮಗೆ ಸಿಗ್ತಿರ್ಲಿಲ್ಲ, ಅಲ್ಲಿ ಹೋದ್ರೆ ಖುಷಿ ನಮ್ಗೆ ತಿನ್ಕೊಂಬರ್ತಿದ್ವಿ. ಇವತ್ತು ಚಾಟ್ ಅದು ಅವೈಲೇಬಲ್ ಆನ್ ಎವ್ರಿ ಸ್ಟ್ರೀಟ್. ಕರೆಕ್ಟ್. ನಿಮಗೆ ಮದುವೆ ಮನೆಗೆ ಹೋದ್ರೆ ಹೈಯೆಸ್ಟ್ ರಶ್ ಚಾಟ್ ಅಲ್ಲಿರುತ್ತೆ. ಆಮೇಲೆ ಸೌತ್ ಇಂಡಿಯನ್ ಫುಡ್. ಐ ವೆಂಟ್ ಫಾರ್ ಅ ಮಾರ್ವಾಡಿ ವೆಡ್ಡಿಂಗ್, ಹಾ. ಅವರು ಸೌತ್ ಇಂಡಿಯನ್ ಫುಡ್ಡೇ ಇಟ್ಟಿಲ್ಲ ಅಲ್ಲಿ. ಓಕೆ. ಇಟ್ ಇಸ್ ಎ ರಿಚ್ ಮ್ಯಾನ್ಸ್ ವೆಡ್ಡಿಂಗ್. ಒಂದು ಇಲ್ಲ. ಯಾಕೆ ಕೇಳಿದೆ ನಾನು, ಅಲ್ಲಿ ಇಟ್ಟರೆ ಬೇರೆ ಎಲ್ಲ ಸೇಲ್ ಖಾಲಿ ಆಗೋದಿಲ್ಲ, ಅದಕ್ಕೆ ಇದನ್ನೇ ಇಟ್ಟಿರೋದು. ಯಾಕಂದರೆ ಆಲ್ ನಾರ್ತ್ ಇಂಡಿಯನ್ಸ್ ಲೈಕ್ ಸೌತ್ ಇಂಡಿಯನ್ ಫುಡ್. ಕರೆಕ್ಟ್. ಆ್ಯಂಡ್ ಸೌತ್ ಇಂಡಿಯನ್ ಫುಡ್ ಇಸ್ ವೆರಿ ಲೈಟ್ ಆನ್ ಯೋರ್ ಟಮಿಂಗ್. ಕರೆಕ್ಟ್. ನನ್ನ ಕಲೀಗ್ಸ್ ಇದ್ರು ಸರ್ ತುಂಬ ಜನ, ಆ್ಯಂಡ್ ಡೆಲ್ಲಿ ಅವರು. ಅವ್ರು ಹೇಳ್ತಿದ್ದು ನನಗೆ ಇಡ್ಲಿ ತುಂಬ ಇಷ್ಟ ಆಗುತ್ತೆ, ಐ ವಾಂಟ್ ಟು ಶಿಫ್ಟ್ ಟು ಬೆಂಗಳೂರು ಬರೀ ಇಡ್ಲಿಗೋಸ್ಕರ ಅಂತ. ಆಗ ನಂಗೆ ಗೊತ್ತಾಯ್ತು ಎಷ್ಟು ಬೆಲೆ ಇದೆ ಸರ್ ಅಂತ. ನಾವು ಕೊಡೋ ಇಡ್ಲಿ ಯಾವ ಇಂಡಿಯಾಲಿ ಯಾರೂ ಕೊಡಲ್ಲ. ಕೊಡಲ್ಲ. ಎಕ್ಸಾಕ್ಟ್. ಇಡ್ಲಿನೂ ನಾವು ಆಯ್ತು. ಇಡ್ಲಿ ದೋಸೆ ಕೊಡೋದು ಬೆಂಗಳೂರಲ್ಲಿ ನೋ ಬಡಿ ಇನ್ ಇಂಡಿಯಾ ಗಿವ್ಸ್. ಸರ್ ಬಟ್ ವೆರಿ ಸಾಂಬಾರ್ ಪ್ರೌಡ್ ಟು ಸೇ. ಸಾಂಬಾರ್ ಅಂತ ಬಂದಾಗ ಜನ ಕಂಪೀಟ್ ಮಾಡ್ತಾರೆ. ಓಕೆ, ಐ ಅಗ್ರಿ ದಟ್ ದೋಸೆ ಇಡ್ಲಿ ನಂಬ್ತಾರೆ. ಸಾಂಬಾರ್ ಇಸ್ ಯುವರ್ ಇಂಡಿವಿಜುವಲ್ ಚಾಯ್ಸ್. ಬಟ್ ಈಗ ನೀವು ಬೆಳೆದಿದ್ದು ತಮಿಳ್ನಾಡಲ್ಲಾದರೆ ನಿಮ್ಗೆ ತಮಿಳ್ನಾಡು ಇಷ್ಟ ಆಗುತ್ತೆ, ನಮ್ದು ಇಷ್ಟ ಆಗಲ್ಲ. ಅವ್ರದ್ದು ಚೆನ್ನಾಗಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಕರೆಕ್ಟ್. ನೀವು ಫಿಲ್ಟರ್ ಕಾಫಿಗೆ ಹೋಗಿ ತಮಿಳ್ನಾಡು ಸಾಂಬಾರು ಕೊಡ್ತಾರೆ, ಚೆನ್ನಾಗಿರುತ್ತೆ. ಅವ್ರ ಇಡ್ಲಿಗೆ ಅವ್ರ ಸಾಂಬಾರು ಸರಿ ಇದೆ. ಅಲ್ಲ ಸರ್, ಬಟ್ ಈಗ ತಮಿಳ್ನಾಡು ಸಾಂಬಾರ್ ಇಸ್ ಟೇಕಿಂಗ್ ಓವರ್ ಬ್ಯಾಂಗ್ಳೂರ್ ಸೀನ್ಸ್ ಅಂತ ಅನ್ಸ್ತಿಲ್ಲ No way. ನಿಮಗೆ? ಇಲ್ಲ ಸರ್, ಬೇರೆ ಕಡೆ ಈಗ ಎಲ್ಲ ಏನ್ ಕೆಫೆ ಈಗ ಅಮ್ಮ ಅಂತ ಸ್ಟಾಪ್ ಆಗೋ ಎಲ್ಲೂ ಇಲ್ಲ ಸರ್. ನಾವು ಕರ್ನಾಟಕ ಸಾಂಬಾರ್ ಇಸ್ ಸ್ಟಿಲ್ ಪಾಪ್ಯುಲರ್. ಅಲ್ಲ, ಟೇಕಿಂಗ್ ಓವರ್ ಅಂದ್ರೆ ಆ ಟ್ರೆಂಡ್ ಶುರು ಚಾನ್ಸೇ ಆಗಿದೆ ಇಲ್ಲ. ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಇಲ್ಲ, ಎಲ್ಲಿದೆ ಒಥೆಂಟಿಕ್ ತಮಿಳ್ನಾಡು ಸಾಂಬಾರ್ ಕೊಡೋದು ಫಿಲ್ಟರ್ ಕಾಫಿಲಿ? ಅಲ್ಲ ಸರ್, ನೀವು ನೋಡಿದ್ರೆ ಇಲ್ಲಿ ಯಾವ್ದು ಶ್ರೀರಂಗಂ ಅಂತಾನೆ. ಶ್ರೀರಂಗಂ ನಾನು ಹೋಗಿಲ್ಲ. ಹಾ, ಸೊ ಅಲ್ಲೂ ಹಂಗೆ. ರಾಮೇಶ್ವರಂ ಆಲ್ಸೋ. ರಾಮೇಶ್ವರಂ ಡಜನ್ ಗಿವ್ ತಮಿಳ್ನಾಡು. ಅಲ್ಲ, ನಿಮ್ಗೆ ಬೇಳೆ ಸಾರೇ ಕೊಡೋದು ಅಂದ್ರೆ ವಿತ್ ಇದು. ಬೇಳೆ ನಾವು ಹಾಕ್ತೀವಲ್ಲ. ಅಲ್ಲ, ಬಟ್ ನಮ್ ತಿಳಿ ಬರುತ್ತೆ. ಇಟ್ ಇಸ್ ಡಿಫ್ರೆಂಟ್ ಆಲ್ ಅವ್ರ ಟುಗೆದರ್. ಮಸಾಲಾ ಇಸ್ ಡಿಫ್ರೆಂಟ್. ಅವ್ರು ಸ್ವಲ್ಪ ಸ್ಪೈಸಿ ಇರುತ್ತೆ, ನಮ್ ಸ್ವೀಟ್ ಇರುತ್ತೆ. ವಿ Simple ಪುಟ್ difference. ಮಸಾಲಾ, ವಿ ಪುಟ್ ರೆಡ್ ಚಿಲ್ಲಿ. ಅವ್ರು ಅದು ಹಾಕಲ್ಲ, ಓಕೆ. ಬರೀ ಒಗ್ಗರಣೆಗೆ ರೆಡ್ ಚಿಲ್ಲಿ ಕೊಡ್ತಾರೆ ಅವ್ರು ಅಷ್ಟೇ. ಓಕೆ. ಸೊ ಇನ್ನ ಟೈಮ್ ಇದೆ ಅಂತ ಹೇಳ್ತೀವಿ. ಏನಾಗಲ್ಲ ಇದ್ರ ಬಗ್ಗೆ. ಫುಡ್ ಹ್ಯಾಬಿಟ್ಸ್ ಆರ್ ವೆರಿ Right. ರೀಜನ್ ವೈಸ್. ಓಕೆ. ಎಲ್ಲರೂ ಇಡ್ಲಿ ಸಾಂಬಾರೇ ಮಾಡೋದು, ಸೇಮ್ ನೇಮ್. ಯು ಗೋ ಇಡ್ಲಿ, ತಮಿಳ್ನಾಡಲ್ಲೂ ಇಡ್ಲಿನೇ ಕರಿಯೋದು, ಸಾಂಬಾರೇ ಕರಿಯೋದು, ದೋಸೆನೇ ಕರಿಯೋದು. ಇಲ್ಲೂ ಅದೇ ಕರಿತೀವಿ ನಾವು. ಬಟ್ ದ ವೇ ವಿ ಪ್ರಿಪೇರ್ ಇಸ್ ಡಿಫ್ರೆಂಟ್. ನಾವು ತೊವೆ ಅಂತ ಹೇಳ್ತೀವಿ, ಅವ್ರು ಪಪ್ಪು ಅಂತಾರೆ. ಆಂಧ್ರದಲ್ಲಿ. ಇಟ್ಸ್ ಆಲ್ ಹೌ ದೇ ಕಾಲ್ ಇಟ್ ಅಷ್ಟೇ. ಕರೆಕ್ಟ್. ದ ಸೇಮ್ ಥಿಂಗ್. ಸರ್ ಆಯ್ತು, ಈಗ ನಾನು ಹಂಗೆ ಹೇಳಿದೆ, ಒಪ್ಕೊಳ್ಳಿಲ್ಲ ನೀವೇನು ಆಂಧ್ರ ಸಾಂಬಾರ್ ಟೇಕ್ ಓವರ್ ಆಗ್ತಿದೆ ಅಂತ. ಬಟ್ ಚೆನ್ನೈ ಸಾಂಬಾರು ಟೆಕ್ನಿಕಲಿ ಬೆಂಗಳೂರಲ್ಲಿ ಬೇರೆ ಸ್ಟೇಟ್ ಫುಡ್ ಆಲ್ಸೋ ಆಸ್ ಈಕ್ವಲ್ ಏನು ಕಾಂಪಿಟೇಷನ್ ಇದೆ ಅಂತ. ಅಂದ್ರೆ ನಾಗಾರ್ಜುನ ತಗೊಂಡ್ರೆ ಅಷ್ಟೇ ಇದೆ. ಇಲ್ಲ ಇಫ್ ಇಸ್ ಟಾಕ್ ಅಬೌಟ್ A to B ಆಗಿರ್ಲಿ, ಇಲ್ಲ ಈ ತರ ತಮಿಳ್ನಾಡು Identical style ಜಾಸ್ತಿ ಆಗಿರ್ಬೋದು. ಇರ್ಬೋದು. ಬಟ್ ನಾನು ಚೆನ್ನೈಗೆ ಹೋದಾಗ ಐ ಹವ್ ಸೀನ್ ಓನ್ಲಿ ಒಂದು ಸಂಗೀತ ಅಂತ ಇದೆ. ಸಂಗೀತ ಇದೆ, ಉಡುಪಿ ಸ್ಟೈಲ್ ಹೋಟೆಲ್ ಬಿಟ್ರೆ ಇನ್ನೆಲ್ಲ ಅವ್ರದವ್ರ ಸ್ಟೈಲೇ ಇದೆ. ಯಾಕೆ ಬೆಂಗಳೂರಲ್ಲಿ ವಿ ಅಡ್ಯಾಪ್ಟ್ ಟು ಅದರ್ ಫುಡ್ ಕಲ್ಚರ್ ಸೂನ್ ಆರ್ ಏನಿರ್ಬೋದು ಅಂತ? ನಮ್ಮಲ್ಲಿ ವೆನ್ ದ ಫುಡ್ ಕೇಮ್ ಇನ್, ಒನ್ ಆಫ್ ದ ಫಸ್ಟ್ ಟು ಓಪನ್ ವಾಸ್ ನಾರ್ತ್ ಇಂಡಿಯನ್ ಅಲ್ಲಿ, ಅಲ್ಲ ಆಂಧ್ರ ಫುಡ್ಡಲ್ಲಿ RR ಅಂತ ಬಂತು. ಓಕೆ. ಗಾಂಧಿನಗರಲ್ಲಿ ಓಪನ್ ಆಯ್ತು ಅವ್ರು. ಹ್ಮ್. ಇಟ್ ವಾಸ್ ಅ ರೇವ್ ಅವಾಗ. ಹ್ಮ್. ಯಾಕಂದರೆ ನಮ್ಗೆ ಆ ಥರ ಸ್ಪೈಸಿ ಫುಡ್ ಇಲ್ಲಿ ತಿಂದೇ ಅಭ್ಯಾಸ. ಏನಾಗಿತ್ತು, ಮೈಸೂರು ಈಗ ನೀವೇನು ಹೇಳ್ತಾರೆ ನಾನ್ ವೆಜ್ ಐಟಮ್ಸ್ ಫ್ರಮ್ ಮಂಡ್ಯ, ಮೈಸೂರು. ಮಂಡ್ಯ ಮೈಸೂರು ನಥಿಂಗ್ ಇಸ್ ದೇರ್. ಕರೆಕ್ಟ್. ಬನ್ನೂರಿಂದ ಏನಾದರೂ ಬರಬೇಕು. ಹ್ಮ್. ಮೈಸೂರಲ್ಲಾದರೂ ಒಂಚೂರು ಮೈಸೂರು ಪಾಕು ಇದೆಲ್ಲ ಅಲ್ಲಿಂದಾನೇ ಒರಿಜಿನೇಟ್ ಆಗಿರೋದು. ಕರೆಕ್ಟ್. ಬಟ್ culinary wise we did not bring it into a model. ಕರೆಕ್ಟ್. ಅವರು ಆಂಧ್ರದವರು ತೊಗೊಂಬಂದು ಇಲ್ಲಿ ಮಾರಿದ್ರು. ಮಾಡಿದಾಗ ಫಸ್ಟ್ RR ಸಕ್ಸಸ್ ನೋಡಿದ್ರು, ದೆನ್ ಅಮರಾವತಿ ಕೇಮನ್, ಕಡೆಗೆ ಸುಮಾರು ಬಂದ್ಬಿಡ್ತು. ಹಾಗೆ ನಂದಿನಿ, ಮಯೂರಿ, ಈ ಮಯೂರಿ ಎಲ್ಲ ಬಂದರು. ಸೊ ಟುಡೇ ದಟ್ ಇಸ್ ಹೌ ದ ಕಲ್ಚರ್ ಆಫ್ ಫುಡ್ ಡೆವಲಪ್ಡ್. ಸೊ ಪೀಪಲ್ ಡೆವಲಪ್ಡ್ ಅ ಟೇಸ್ಟ್ ಫಾರ್ ದ ಆಂಧ್ರ ಫುಡ್. ಆಮೇಲೆ ನಿಮಗೆ ಬೇಕೋ ಬೇಡೋ ಬೆಂಗಳೂರಲ್ಲಿ ಸುಮಾರು ಜನ ಆಂಧ್ರದಿಂದನೂ ಇದ್ದಾರೆ. ವಿ ಆರ್ ಫ್ರಮ್ ದ ನೇಬರಿಂಗ್, ದೇ ಆರ್ ನಾಟ್ ಫ್ರಮ್ ಆಂಧ್ರ, ಬಟ್ ದೇ ಆರ್ ನೇಬರಿಂಗ್ ಸಿಟೀಸ್. ಆಂಧ್ರಲ್ಲಿದ್ದವರು ಬೆಂಗಳೂರಲ್ಲಿ ಮೈಗ್ರೇಟ್ ಆಗಿದ್ದಾರೆ. ಟೆಕ್ನಿಕಲಿ ಕನ್ನಡದವ್ರೆ ಅವರೆಲ್ಲ, ಬಟ್ ಅವ್ರಿಗೆ ದೇ ಹ್ಯಾವ್ ದಟ್ ಕಲ್ಚರ್ ಟೇಸ್ಟ್ ಲೈಕಿಂಗ್ ಫಾರ್ ದಟ್ ಫುಡ್.
ಹ್ಮ್ ನಿಮ್ಮ ಜೊತೆಲಿ ನಾನು ಬಂದ್ರೆ ನನಗೂ ಇಷ್ಟ ಆಗುತ್ತೆ, ನಾನು ಹೋಗೋಕೆ ಶುರು ಮಾಡ್ತೀನಿ. ಹಾಗೆ ದಟ್ ಇಸ್ ಹೌ ಇಟ್ ಹಸ್ ಸ್ಟಾರ್ಟೆಡ್. ಕರೆಕ್ಟ್. ಹಾಂ ಸರ್ ಬೇಸಿಕ್ಸ್ ಮಾತಾಡಲಿಲ್ಲ ಅಂದರೆ ಎಲ್ಲ ಆಬ್ವಿಯಸ್ಲಿ ತುಂಬ ಚೇಂಜ್ ಆಗಿದೆ ಬೆಂಗಳೂರಲ್ಲಿ. ಬಟ್ ದೋಸೆ ಅಂತ ಬಂದಾಗ ಇವಾಗ ರೈವಲ್ರಿ ಸ್ಟಾರ್ಟ್ ಆಗಿದೆ ನಂಗೆ ಗೊತ್ತಿಲ್ಲ. ಒಬ್ರು ಈ ದೋಸೆ ಚೆನ್ನಾಗಿದೆ, ಒಬ್ರು ಆ ದೋಸೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಗೆ ರೈವಲ್ರೀಸ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ? ಸರ್ ರೈವಲ್ರಿ ಯಾರು ಮಾಡೋದು? ಹೋಟ್ಲವ್ರು ನನಗೂ ಅವ್ರಿಗೂ ಅಲ್ಲ. ಕರೆಕ್ಟು. ಐ ಆಮ್ ನಾಟ್ ಕಾಂಪಿಟಿಂಗ್ ವಿತ್ ದಿ ಅದರ್ ಹೋಟೆಲ್. ಇವಾಗ ನೀವು ಬೆಂಗಳೂರಲ್ಲಿ ಯಾವುದೇ ಹೋಟ್ಲ್ ತೊಗೊಳ್ಳಿ, ವಿದ್ಯಾರ್ಥಿ ಭವನ ಇರ್ಬೋದು, ಉಡುಪಿ ಕೃಷ್ಣ ಭವನ, ಯಾವುದೇ ಹೋಟ್ಲ್ ತೊಗೊಳ್ಳಿ, ನಾವು ವಿ ಆರ್ ನಾಟ್ ಕಾಂಪಿಟಿಂಗ್ ವಿತ್ ಈಚ್ ಅದರ್. ಕಾಂಪಿಟೇಷನ್ ಮಾಡೋದು ನೀವೇ. ನಾವು ಕಿತ್ತಾಡೋದು. ಬಟ್ ಮಾನಿಟರ್ ಮಾಡ್ತಿರ್ತೀರಲ್ಲ ಸರ್ ಕಾಂಪಿಟೇಷನ್. ಐ ಡೋಂಟ್ ಇವನ್ ಕನ್ಸಿಡರ್ ದಟ್. ಓಕೆ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ದೇರ್ ಒಪಿನಿಯನ್ ಆ್ಯಂಡ್ ವಿ ಆರ್ ಆಲ್ ಡಿಫ್ರೆಂಟ್. ಒನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಎಲ್ಲರ ದೋಸೆನೂ ಒಂದೇ ಥರ ಇಲ್ಲ. ಹೌದು. ಒಬ್ಬೊಬ್ರದ್ದು ಒಂದೊಂದು ಥರ ಸ್ಪೆಷಾಲಿಟಿ ಇದೆ. ನೀವು ಅದನ್ನು ಅರ್ಥ ಮಾಡ್ಕೊಬೇಕು ಫಸ್ಟ್. ದೇರ್ ಇಸ್ ನಥಿಂಗ್ ಕಾಮನ್ ಇನ್ ದ ಫುಡ್ ವಿ ಈಟ್. ಎವ್ರಿ ದೋಸೆ ಇಸ್ ಪ್ರಿಪೇರ್ಡ್ ಇನ್ ಅ ಡಿಫ್ರೆಂಟ್ ಸ್ಟೈಲ್. ರೈಟ್. ಸೊ ದೇ ಆರ್ ಆಲ್ ಗುಡ್ ಇನ್ ದೇರ್ ಓನ್ ವೇಸ್. ಅದಕ್ಕೆ ದೇ ಆರ್ ಆಲ್ ಸಕ್ಸಸ್ಫುಲ್. ನೀವು ಹೇಳ್ತಿರೋದು ಓಜಿ ಪ್ಲೇಸಸ್ ಸರ್. OG ಓಜಿ ಪ್ಲೇಸ್. ಈಗ ಹೊಸದು ಬರ್ತಾರೆ ಕೆಫೆ ಪ್ಲೇಸಸ್ ಕಲ್ಚರ್. ಎಲ್ಲ ಒಂದೇ ರೀ, ನಾನೇನು ಮಾತಾಡಲ್ಲ. ಅಲ್ಲ, ಕೆಫೆ ಕಲ್ಚರ್ ಇಸ್ ಮೋರ್ ಆಫ್ ದ ಸೇಮ್ ಸರ್. ನೀವು ಎಲ್ಲಿ ಈಗ ಏನಾಗಿದೆ, ಇನ್ ದಿ 80s it became ದರ್ಶಿನೀಸ್. it was called self-service hotels. In the 90s it became Darshinis. In 2020 it became QSR model. ಕರೆಕ್ಟ್. It was all the same eventually. ಈಗ ಇಂಗ್ಲಿಷ್ ಹೆಸರು QSR model ಕೊಟ್ವಿ because corporate culture has kicked into this. ಓಕೆ. So they have to change. In corporate what they do is they change names, ಸೇಮ್ನೆ. ಹೌದು. ಪ್ಯಾಕೇಜಿಂಗ್ ಡಿಫ್ರೆಂಟ್. packaging differently. So that is what is happening to the industry today. Everything is packaged differently. So ಇವಾಗ ನಾನು ಎಲ್ಲಾದರೂ ಹೋದ ಕೂಡಲೇ ಪುಡಿ ದೋಸೆ ಅಂತಾರೆ. ಪುಡಿ ದೋಸೆ ಗೋ ಬ್ಯಾಕ್ 10 years ಇರಲಿಲ್ಲ ಪುಡಿ ದೋಸೆ. ಹೌದು. ಬಟ್ ಹೂ ಸ್ಟಾರ್ಟೆಡ್ ಪುಡಿ ದೋಸೆ ಸರ್? ಪುಡಿ ದೋಸೆ ಕಲ್ಚರ್ ಕೇಮ್ ಫ್ರಮ್ ತಮಿಳ್ನಾಡು. ಓಕೆ. But somebody copied it. ಓಕೆ. Who started? I don't know. ಅಲ್ಲ, ಬ್ಯಾಕ್ ಇನ್ ದ ಡೇಸ್ ಇನ್ ಬೆಂಗಳೂರಲ್ಲಿ ಅಂದ್ರೆ ನನಗೆ ಗೊತ್ತಿರಂಗೆ ಎಲ್ಲೂ ಇರಲಿಲ್ಲ. ಅಲ್ಲಿ ಉಮೇಶ್ ದೋಸಾ ಪಾಯಿಂಟ್ ಅಲ್ಲಿ ಒಂದಿತ್ತು ಸರ್. ಉಮೇಶ್, when did he come? 2 decades ಬೇಕಾ? Not even 2 decades. ಓಕೆ. ಒಂದು 8 ವರ್ಷದಿಂದ 10 ವರ್ಷ ಇರ್ಬೋದು. ಓಕೆ. ಹಾಂ. ಓಕೆ. ಮಲ್ಲೇಶ್ವರ ಮತ್ತೆ ಹೋಗಿದ್ವಲ್ಲ ಅದೇ ಜಾಗ. ಅದೇ. ಸೊ ಪುಡಿ ದೋಸೆ ಕಲ್ಚರ್ ಕೇಮ್, ಇನ್ಫ್ಯಾಕ್ಟ್ ನನಗೆ ತಿಳಿದಂಗೆ ನಿಸರ್ಗದವ್ರು ಸ್ಟಾರ್ಟ್ ಮಾಡಿದ್ರು. ಓ. ಇನ್ಫ್ಯಾಂಟ್ರಿ ರೋಡ್. ಓಪನ್ ದೋಸೆ ಅಂತ ಕೊಡ್ತಾ ಇದ್ರು ಪುಡಿ. As far as I know, if my memory goes correctly, I am not claiming anything here. ವಾಸದೇವಾಡಿಗಾದವ್ರು ಶುರು ಮಾಡಿದ್ರು. ಇನ್ಸ್ಟೆಡ್ ಆಫ್ ಕೆಂಪು ಚಟ್ನಿ ಪುಡಿ ಹಾಕಿ ಕೊಡೋಕೆ ಶುರು ಮಾಡಿದ್ರು. ಓಕೆ. ಸೊ ದಟ್ ಬಿಕೇಮ್ ದ ಕಾನ್ಸೆಪ್ಟ್ ಆ್ಯಂಡ್ ಐ ಥಿಂಕ್ ಪೀಪಲ್ ಇಂಪ್ರೂವೈಸ್ಡ್ ಆನ್ ದ್ಯಾಟ್ ಆ್ಯಂಡ್ ನೌ ಇಟ್ ಹಸ್ ಬಿಕಮ್ ಪುಡಿ ದೋಸೆ. ಓಕೆ. ಸೊ ದ ಟ್ರೆಡಿಷನಲ್ ಮೈಸೂರು ಮಸಾಲೆ ದೋಸೆ, the difference between Bangalore and Tamil Nadu dosa is we are Mysore masala dosa. ಓಕೆ. ನಮ್ಮದು ದಪ್ಪ ಇರುತ್ತೆ, ಕ್ರಿಸ್ಪಿ ಇರುತ್ತೆ. ತಮಿಳ್ನಾಡಲ್ಲಿ ತೆಳು ಇರುತ್ತೆ, ಕ್ರಿಸ್ಪಿ ಇರಲ್ಲ. ಪೇಪರ್ ಸರ್ ಆನೆಸ್ಟ್ಲಿ ಕರ್ನಾಟಕ ದೋಸೆ ನನ್ನ ಪ್ರಕಾರ ಬೆಸ್ಟು. ಇಡ್ಲಿ ದೋಸೆ ನಾವೇ ನಂಬರ್ 1. ದೋಸೆ ನಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ. ಸೊ ಬಟ್ ಈ ಒಂದು ಕ್ವಶನ್ಗೆ ಬರ್ತೀನಿ ಸರ್. ಅಂದರೆ ನಮ್ಮ ನಾವು ಹೇಳ್ತೀವಿ ಇಡೀ ಇಂಡಿಯಾಲಿ ನಮ್ಮದು ವಿ ಸೆಲ್ ದ ಬೆಸ್ಟ್ ಇಡ್ಲೀಸ್ ಆ್ಯಂಡ್ ದೋಸೆಸ್ ಅಂತ ಹೇಳ್ತೀವಿ. ಬಟ್ ಯಾಕೆ ತಮಿಳ್ನಾಡು ಸ್ಟೈಲ್ ಆಫ್ ದೋಸೆಸ್ ಎಲ್ಲ ಕಡೆ ಹೋದ್ರೆ ಜಾಸ್ತಿ ಇದೆ? ಅಂದರೆ ನಮ್ಮ ಬಾಂಬೆಗೆ ಹೋಗ್ಲಿ, ಡೆಲ್ಲಿಗೆ ಹೋದ್ರು ಜಾಸ್ತಿ ಇದೆ, ನಮ್ದಿಲ್ಲ. ಯಾಕೆ ಹೋದ್ರೆ ದೇ ಆಲ್ ವೆಂಟ್ ಅರ್ಲಿ. ಈಗ ನೋಡಿ, ಈಗ ಶುರುವಾಗಿದೆ ಕರ್ನಾಟಕದಿಂದ ಬಾಂಬೆಲಿ ಹೋಗಿ ಬೆಣ್ಣೆ ಅಂತ ಮಾಡಿದ್ದಾರೆ. ಅಮುದಮ್ ಹಸ್ ಗಾನ್ ಟು ಬಾಂಬೆ, ಡೆಲ್ಲಿ, ರಾಮೇಶ್ವರಂ is also. See, now the culture, now Bombay people are realizing there is something called as Karnataka style dosa. Actual dosa. ಅಂದ್ರೆ ನಮ್ಮಲ್ಲಿ ಸ್ವಲ್ಪ we are oily. Traditionally ನಾವು ಕ್ರಿಸ್ಪಿ ದೋಸೆ ಕ್ರಿಸ್ಪ್ ಇರ್ಬೇಕಾದ್ರೆ we have to use a little bit of oil. ಕರೆಕ್ಟ್. Otherwise ನಿಮ್ಗೆ it will never happen. ಓಕೆ. ಈಗ ಸರವಣ ಭವನ್ ಆಗಿರ್ಬೋದು, ಅಡ್ಯಾರಾನಂದ್ ಭವನ್, ದೇ ವೆಂಟ್ ಇಂಟರ್ನ್ಯಾಷನಲ್ ಆಲ್ಸೋ. ಸರವಣ ಭವನ್ across the globe ಇದೆ, ಎಲ್ಲ ಕಡೆ ಇದೆ. Anywhere in the world you go, you will find a Sarvana Bhavan or an Adiyar or whatever. ನಿಮಗೆ ತಮಿಳ್ನಾಡು ಸ್ಟೈಲೇ ಕೊಡೋದವ್ರು, ಕರ್ನಾಟಕ ಸ್ಟೈಲ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಕರೆಕ್ಟ್. ಸರ್ ವಿಲ್ ಗೋ ಬ್ಯಾಕ್ ಸರ್. ಫಸ್ಟ್ ಅಂದರೆ ನಿಮ್ಮ ಉಡುಪಿ ಶ್ರೀಕೃಷ್ಣ ಭವನ್ ಶುರು ಆದಾಗ ಈ ಮೆನ್ಯೂಲಿ ಏನೇನಿತ್ತು? ಫಸ್ಟ್ ಡೇ ಏನಾದ್ರು ನಿಮ್ಮ ತಾತ ಅವ್ರು ಯಾರು ಹೇಳಿದ್ರೆ ಕತೆ? ನೀವು ಥರ್ಡ್ ಜನರೇಷನ್ ಮುತ್ತಾತ. ಸೊ ಇಫ್ ಯು ಕ್ಯಾನ್ ಗೋ ಬ್ಯಾಕ್. ನಂಗೆ ತಿಳಿದಂಗೆ ವಿ ನೆವರ್ ಸೋಲ್ಡ್ ರೈಸ್. ಬಾತ್ಸ್ ಆಫ್ ದ ವರ್ಲ್ಡ್, ಈ ರೈಸ್ ಬಾತು ಇದೆಲ್ಲ ಪಲಾವ್ ಹೋಗಿಲ್ಲ, ಏನೂ ಇರಲಿಲ್ಲ. ಓಕೆ. ಅವಾಗ ಒಂದು ಸೆಂಟಿಮೆಂಟ್ ಇತ್ತು, ರೈಸ್ ಮಾರಬಾರ್ದು ಅಂತ ಹೋಟ್ಲಲ್ಲಿ. ಅಂದರೆ ನಾವು ನಮ್ಮ ಇದರಲ್ಲಿ ಮಾರಬಾರ್ದು ಅಂತ ಇತ್ತು, ನಿಮ್ಮ ಟ್ರೆಡಿಷನ್. ಅಲ್ಲಿ. ಓಕೆ.
ಕಡೆಗೆ ನಾವು ಇಟ್ ಹಸ್ ಬಿಕಮ್ ಅ ಬಿಸ್ನೆಸ್ ಮಾಡಲ್. ನಾನು 2000 ಐ ಥಿಂಕ್ ಅರ್ಲಿ 90s ವಿ ಸ್ಟಾರ್ಟೆಡ್ ಮೇಕಿಂಗ್ ರೈಸ್ ಹ್ಮ್. ಬಿಕಾಸ್ ಪೀಪಲ್ ಡಿಮಾಂಡೆಡ್ ದಟ್. ಹ್ಮ್. ಸೊ ರೈಸ್ ಬಾತ್ ಅಂತ ಒಂದು ಐಟಮ್ ಮಾಡ್ತಾಯಿದ್ವಿ, ಈಗ 2 ಮಾಡ್ತೀವಿ ಅಷ್ಟೇ. ಓಕೆ. ಇದು ಯಾವುದು ಊಟ ಮಾಡ್ತಿರ್ಲಿಲ್ಲ. 2000 ಐ ಸ್ಟಾರ್ಟೆಡ್ ಲಂಚ್. ಏನಕ್ಕೂ ಲಂಚ್ ಸ್ಟಾರ್ಟ್ ಮಾಡಿದ್ವಿ ಸರ್? ಸಿ ಬಿಕಾಸ್ ಬಿಸ್ನೆಸ್ ಪ್ಯಾಟರ್ನ್ ಚೇಂಜ್. ಓಕೆ. ಅರ್ಲಿಯರ್ ನಮ್ಮದು ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ ತನಕ ವಿ ವರ್ ಫುಲ್ 6ಗೆ ಶುರು ಮಾಡ್ತೀರಾ ಸರ್? ಆವಾಗ. ಓಕೆ. ಈಗೆಲ್ಲ ಈಗ ಐ ಕಮ್ ಟು 7:45. ಓಕೆ. ಸೊ ನಾನು ಮಧ್ಯ ಈಗಲೂ ಈಗ ಗ್ಯಾಸ್ ಶಾರ್ಟೇಜ್ ಅಂತ ಈಗ 2 hours ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ. ಬಟ್ ನೀವೆಲ್ಲ ಕ್ಲೋಸ್ ಮಾಡ್ಕೊಂಡೇ ಕೂತಿದ್ರೆ ವ್ಯಾಪಾರ ಏನು ಮಾಡ್ತೀರಿ? ಓಕೆ. ಸೊ ದಟ್ ಇಸ್ ವೈ ವಿ ಹ್ಯಾಡ್ ಟು ಚೇಂಜ್ ಅವರ್ ಮಾಡಲ್ ಟು ಸ್ಟಾರ್ಟಿಂಗ್ ಲಂಚ್. ಹ್ಮ್. ಇನ್ಫ್ಯಾಕ್ಟ್ ನಾವು ನಮ್ಮ ಗಾಂಧಿ ಬಜಾರ್ ಹೋಟ್ಲಲ್ಲಿ ವಿ ಸ್ಟಾರ್ಟೆಡ್ ಬಾಳೆ ಎಲೆ ಊಟ ಅಂತ ಶುರು ಮಾಡಿ ಹ್ಮ್. ಅಬೌಟ್ 15 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಪ್ರಾಬ್ಲಿ ವೇರ್ ಒನ್ ಆಫ್ ದ ಫಸ್ಟ್ ಹ್ಮ್. ಬಾಳೆ ಎಲೆ ಕೊಡೋಕ್ಕೆ ಶುರು ಮಾಡಿ. ನೌ ಇಟ್ ಇಸ್ ಕಾಟ್ ಅಪ್, ಅನ್ಲಿಮಿಟೆಡ್ ಮೀಲ್ಸ್. ಅನ್ಲಿಮಿಟೆಡ್. ಹ್ಮ್. ವಿ ಆರ್ ವೆರಿ ಪಾಪ್ಯುಲರ್ ವಿತ್ ದಟ್. ಓಕೆ. ಸೊ ದಿಸ್ ಇಸ್ ಹೌ ವಿ ಚೇಂಜ್ ಅವರ್ ಮಾಡಲ್. ಸಮ್ಟೈಮ್ಸ್ ನಾವು 100% ಸ್ಟಿಕ್ ಆನ್ ಆಗೋದು ಕಷ್ಟ ಆಗುತ್ತೆ. ಏನೋ 1-2 ಐಟಮ್ ಆ್ಯಡ್ ಮಾಡೇ ಮಾಡಿರ್ತೀವಿ. ಓಕೆ. ಅಲ್ಲ ಸರ್, ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತಿದ್ರಿ? ನನಗೆ ಗೊತ್ತಿರೋಂಗೆ ಇಷ್ಟೇ ಮೆನು ಇದೆ. ದೋಸೆ ಇಡ್ಲಿ? ಅವಾಗ ಐ ಥಿಂಕ್ ವಿ ಆರ್ ಗಿವಿಂಗ್ ಖಾಲಿ ದೋಸೆ. ಅದನ್ನು ಸಬ್ಸಿಕ್ವೆಂಟ್ಲಿ ನಿಲ್ಲಿಸಿದ್ವಿ. ಈಗ ಕೊಡ್ತಿಲ್ವಾ ಖಾಲಿ ದೋಸೆ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ? ಅಲ್ಲ ಓಕೆ. ಸಾಗು ಮಸಾಲೆ ದೋಸೆ ಯಾವಾಗಿಂದ ಶುರು ಮಾಡಿದ್ರು ನಿಮ್ಮ ಹೋಟೆಲ್? ಅದು ಫೇಮಸ್. ಸಾಗು ನನ್ನ ಪ್ರಕಾರ ಅಬೌಟ್ ಮೋರ್ ದೆನ್ 8 years ಆಗಿದೆ. ನ್ಯೂ ಮಾಡಿದಂತ ಫಸ್ಟ್ ಉಡುಪಿ ಶ್ರೀಕೃಷ್ಣ ಭವನ ಸ್ಟಾರ್ಟ್ ಮಾಡಿದ್ದು ಅಂತ ಗೊತ್ತಿಲ್ಲ ಹೇಳ್ತಾರೆ. ನಾನು ಐ ಡೋಂಟ್ ವಾಂಟ್ ಟು ಕ್ಲೇಮ್ ಎನಿಥಿಂಗ್. ಓಕೆ. ಸಿ ಸಾಗು ದೋಸೆ ಕೊಡ್ತಾ ಇದ್ದಿದ್ದು ನಾವು MTR ಇಬ್ಬರೇ. ಓಕೆ. ಓಕೆ. ಸಿ ಐ ವುಡ್ ಸೇ ವಿ ಆರ್ ದ 2 oldest hotels of Bangalore. ಇವಾಗ ಬರುವಂಥ ಎಲ್ಲ ರೆಸ್ಟೋರೆಂಟ್ಸು ಅದೊಂದು ಬಿಸ್ನೆಸ್ ಮಾಡೆಲ್ ಏನೋ ಗೊತ್ತಿಲ್ಲ, ಇನಾಗ್ರೇಟ್ ಮಾಡ್ಬೇಕಾದ್ರೆ ಫುಡ್ ಬ್ಲಾಗರ್ಸ್ನ ಕರೆಸ್ತಾರೆ. ಆಬ್ವಿಯಸ್ಲಿ ಅವ್ರು ಒಳ್ಳೆ ರಿವ್ಯೂಸ್ ಕೊಡ್ತಾರೆ, ಅದೆಲ್ಲ ಓಕೆ. ಬಟ್ ವಿತ್ ಟೈಮ್ ಏನಾಗುತ್ತೆ, ಕೆಲವೊಂದ್ಸಲ ಯಾರೋ ಒಬ್ರು ಬಂದು ರಾಂಗ್ ರಿವ್ಯೂ, ಬ್ಯಾಡ್ ರಿವ್ಯೂ ಕೊಟ್ಟು ಬಿಟ್ಟ ತಕ್ಷಣ ಡ್ರಾಪ್ ಆಗುತ್ತೆ, ವಾಂಟಿಂಗ್ಲಿ ಆರ್ ಅನ್ವಾಂಟಿಂಗ್ಲಿ. ಏನೂ ಆಗಲ್ಲ ಸರ್. ತುಂಬ ಜನ ಆಗಿದೆ ಸರ್ ರೀಸೆಂಟಾಗಿ. ಕರ್ನಾಟಕ ಹೋಟೆಲ್ಸ್ ಆಗಿರ್ಬೋದು, ಇನ್ನೊಂದು ಜಪಾನಲ್ಲಿ ರೀಸೆಂಟಾಗಿ ನೋಡಿದೆ. ಎಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಫುಡ್ ಬ್ಲಾಗರ್ಸ್ ರಿವ್ಯೂ ಪ್ರೆಸೆಂಟ್ ಡೇಲಿ. ಆಬ್ವಿಯಸ್ಲಿ 100 years ಹೋಟೆಲ್ಗೆ ಓಕೆ, ಯು ಹ್ಯಾವ್ ಅ ವೆರಿ ಗುಡ್ ನೇಮ್, ಅ ಟೇಸ್ಟ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ. ಬಟ್ ಹೊಸ ಹೋಟೆಲ್ಸ್ಗೆ ಈ ಥರ ಫುಡ್ ಬ್ಲಾಗಿಂಗ್ ಇಂದ ಪಾಸಿಟಿವ್ಸ್ ನೆಗೆಟಿವ್ಸ್ ನೀವು ಅಬ್ಸರ್ವ್ ಮಾಡಿದೆ ಏನಾಗಿದೆ? ಬಿಕಾಸ್ ಆರ್ ಆಲ್ಸೋ ದ ಸಿ ನನಗೇನಾಗಿದೆ, ನಾನು ಯಾರನ್ನೂ ಕರೆಸಲ್ಲ. ಓಕೆ. ಈಗ ಮೊನ್ನೆ ಯಾರು ನಮ್ಮ ಇವರು ಬಂದಿದ್ದರು, ತನು ಅವರು, ಅವರೇ ಮಾಡೋದ್ರು. ನಾನು ಅಫಿಷಿಯಲಿ ಕರೆಸಿದ್ದು ಒಂದು ಸರ್ತಿ ಕರೆಸಿದ್ದೇನೋ, ಒಂದು ಸರ್ತಿ ಅಷ್ಟೇ. ಓಕೆ. ಅದು ಬಿಟ್ಟು ಇನ್ಯಾರನ್ನೂ ಕೃಪಾಲಮನ ಬಂದಿದ್ದು ನಾನು ಕರೆಸಲ್ಲ. ಈಗ ನಮ್ಮ ದೊಡ್ಡಪ್ಪನ ಹೋಟ್ಲಿಗೆ ಹೋದರೆ, ಜನಾರ್ದನ ಹೋಟ್ಲಿಗೆ ಅಲ್ಲಿ ಕರೆಸೋದೇ ಇಲ್ಲ, ಒಳಗೆ ಬಿಡಲ್ಲ ಅವರು. ನೀವು ಬೇಕಾದ್ರೆ ಮಾಡ್ಕೊಂಡೋಗಿ, ಇಲ್ಲದೆ ನಾನು ಬಿಡಲ್ಲ ಅಂತಾರೆ. ಸಿ ಏನಾಗಿದೆ, ಕೆಲವುದು ಇಟ್ ರಿಯಲಿ, ಬಟ್ ಮಾರ್ಕೆಟಿಂಗಿಗೆ ಇಟ್ ಹೆಲ್ಪ್ಸ್. ಓಕೆ. You need food influencers today. Without that you cannot start anything. But they also frequently they have to keep coming. If they are not frequently coming, one the negative, it doesn't make a difference. ತುಂಬಾ ನೆಗೆಟಿವ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. Then you can kill the brand. ಸೇ ಒಂದು 10 ಜನ ಬರ್ತಾರೆ ಸರ್, 10 ಜನ ನೆಗೆಟಿವ್, ಅದರಲ್ಲಿ ಒಬ್ಬರು ತುಂಬ ಪಾಪ್ಯುಲರ್ ಇದ್ದಾರೆ. ಸೇ ಹಿ ಹ್ಯಾಸ್ 2-3 million ಫಾಲೋವರ್ಸ್. ಅವ್ರು ನೆಗೆಟಿವ್ ಕೊಟ್ಟರೆ ಏನಾಗುತ್ತೆ, ನೀವು ಎವ್ರಿ ಕ್ರಿಟಿಸಿಸಮ್ ಮಾಡಿದಾಗ ಅವ್ರ ಕಾಮೆಂಟ್ಸಲ್ಲಿ ನೋಡಿ, ಕೆಲವರು ಅವ್ರಿಗೆ ಬೈದಿರ್ತಾರೆ. ಇಫ್ ಯು ಹ್ಯಾವ್ ಎ ಫೇವ್ರೆಟ್ ಬ್ರ್ಯಾಂಡ್ ಆ್ಯಂಡ್ ಸಂಬಡಿ ಕಾಮೆಂಟ್ಸ್ ಆನ್ ದ ಫೇವ್ರೆಟ್ ಬ್ರ್ಯಾಂಡ್, ಡೆಫಿನೆಟ್ಲಿ ಯಾರೋ ಒಂದು 5 ಜನ ನಿಮಗೆ ಉಲ್ಟಾ ಬೈದಿರ್ತಾರೆ. ನೀನೆಲ್ಲೋ ಅಲ್ಲಿ ಸರಿಯಾಗಿ ಎಂಟರ್ಟೈನ್ ಮಾಡಲಿಲ್ಲ, ಅದಕ್ಕೆ ನೀನು ಬರ್ತಿದ್ದೀಯ ಅಂತಾನೆ ಬರ್ತಿರ್ತಾರೆ. ಸರ್, ಬಟ್ ಒಂದು ಫ್ಲಿಪ್ ಸೈಡ್, ಕೆಲವೊಂದು ಕಡೆ ಚೆನ್ನಾಗಿರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ. ಎಲ್ಲ ಕಡೆ ಹಂಗೆ ಆಗುತ್ತೆ. ನೀವು ಹೋದಾಗ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ನಾಟ್ ಯುವರ್ ಬಿಸ್ನೆಸ್. ಕರೆಕ್ಟ್. ಬಟ್ ಯು ಆರ್ ದೇರ್ ಟು ಇನ್ಫ್ಲೂಯೆನ್ಸ್ ಫುಡ್ ಇನ್ ಎ ಗುಡ್ ವೇ. ವೈ ಡಿಡ್ ಫುಡ್ ಇನ್ಫ್ಲೂಯೆನ್ಸರ್ಸ್ ಎಲ್ಲೋ ಜರ್ನಲಿಸಮ್ ಥರ ಬಂದ್ಬಿಟ್ರೆ ಬೇರೆ ಆಗ್ಬಿಡುತ್ತೆ ಅದು. ಅಂದರೆ ನನಗೆ ಬೇಜಾರಾಗೋದು ಯಾವಾಗ ಅಂದರೆ ಸರ್, ರೀಸೆಂಟಾಗಿ ಒಂದು ನೋಡ್ತಾ ಇದ್ದೆ, ಒಬ್ರು ಕ್ರಿಯೇಟರು, ನನ್ನ ಹೆಸರು ತೊಗೊಳ್ಳಲ್ಲ, ಅವ್ರ ಕಮೆಂಟ್ಸಲ್ಲಿ ಎಲ್ಲರೂ ಬೈದಿರೋದು, ನೀನು ಹೋಗೋ ಜಾಗ ಯಾವುದೂ ಚೆನ್ನಾಗಿರಲ್ಲ, ಸುಮ್ಮನೆ ಅದಕ್ಕೆ ಹೈಪ್ ಮಾಡ್ತೀಯ ಅಂತ. ಸೊ ಆ್ಯಸ್ ಅ ಬಿಸ್ನೆಸ್ ಓನರ್ ಆಬ್ವಿಯಸ್ಲಿ ನಾನು ಅದಕ್ಕೆ ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೆ ಮೊನ್ನೆ ಯಾರಿಗೂ ಇದನ್ನು, ಕೃಪಾಲಮ್ಮನ್ನದು ನೋಡಿ, ಅವ್ನ ಫುಡ್ಡು ಏನಿದೆ ಅನಲೈಸ್ ಮಾಡಿ ಹೇಳ್ತಾನೆ. ಕೆಳಗಡೆ ಅವನು ರಿವ್ಯೂ ಕೊಡ್ತಾನೆ, ಹಿಂದ್ಗಡೆ ಅದ್ರಲ್ಲಿ ರೇಟಿಂಗ್ ಕೊಟ್ಟಿರ್ತಾನೆ. 10 out of ಎಷ್ಟು, ಆ ರೇಟಿಂಗ್ ನೋಡ್ಕೊಂಡು ನೀವು ಹೋಗ್ಬೇಕು, ಅಲ್ಲಿ ಏನು ಚೆನ್ನಾಗಿದೆ ಅಂತಲೂ ಕೊಟ್ಟಿರ್ತಾನೆ. ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ಟು ಸಿ ಒಂದು ಏನಾಗಿದೆ, ನನಗೆ ಬೈಕೊಂಬಾರ್ದು ಯಾರು ಅಷ್ಟೇ.
ಫುಡ್ ಇನ್ಫ್ಲುಯೆನ್ಸರ್ಸ್ ನನ್ನ ಪ್ರಕಾರ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್ ಇನ್ ಸಪೋರ್ಟಿಂಗ್ ದ ಇಂಡಸ್ಟ್ರಿ. Yep. ಬಟ್ ಆನ್ ದ ಅದರ್ ಸೈಡ್ ಸ್ವಲ್ಪ ಅವ್ರೇನಂದರೆ ದೇ ಹ್ಯಾವ್ ಟು ಬಿ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್, ವೇರ್ ಯು ಆರ್ ಡೂಯಿಂಗ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿಲ್ಲ ಅಂದರೆ ಹಾಕೋದು ಬೇಕಾಗಿಲ್ಲ. ಹ್ಮ್ ಯು ಡೂ ದ ರಿವ್ಯೂ ಬಟ್ ಯು ಮೇ ನಾಟ್ ಪುಟ್ ಇಟ್ ಆನ್ ಏರ್. ಸರ್ ಇದು ಇನ್ಫ್ಲುಯೆನ್ಸರ್ಸ್ ಈಗಿನ ಟ್ರೆಂಡ್ ಆಯ್ತು. ಮುಂಚೆ ಇನ್ಫ್ಲುಯೆನ್ಸರ್ ಅಂದ್ರೆ ಆಕ್ಟರ್ಸ್ Actors. ಯಾರೇ ಇರ್ಬೋದಲ್ಲ ಸರ್ ಮುಂಚೆ ಪೇಪರಲ್ಲಿ ಬಂದರೆ ಒಂದು 4 ದಿನ ಜನ ಬರೋರು. ಅಷ್ಟೇ. ಪೇಪರಲ್ಲಿ ಬಂತು ಅಂದರೆ ದೊಡ್ಡದಾವಾಗ ಕರೆಕ್ಟ್. ಅಂದ್ರೆ ಪೇಪರಲ್ಲಿ ಬರೋದು ದೊಡ್ಡ ಬಿಗ್ ವಿಷಯ. ಥಿಂಗ್. ಹಾ. ಪೇಪರಲ್ಲಿ ಕೊಡ್ತಾನೆ ಇರಲಿಲ್ಲ ಯಾರು. ಅಲ್ಲ ಈ ಹೋಟ್ಲಿಗೆ ಇವ್ರು ಹೋದ್ರು ಅಂತ. So ಅಷ್ಟೇ. ನಿಮ್ ಹೋಟ್ಲಿಗೆ ಅಂದ್ರೆ ನಿಮ್ಮ ಹೋಟ್ಲಿಗೆ ಯಾವ್ಯಾವ ಆಕ್ಟರ್ಸ್ ಅಣ್ಣವ್ರು ಬಂದಿದಾರ, ಯಾರ್ಯಾರು ಬಂದ? ಅಣ್ಣವ್ರು ಬಂದಿಲ್ಲ, ತರಿಸ್ಕೊತಾ ಇದ್ದಾರೆ. ಜನಾರ್ದನ್ ರೆಗ್ಯುಲರ್ ಬರ್ತಿದ್ರು. ಓಕೆ. ಹ್ಮ್ ಬಟ್ ಅವರು ಯಾಕಂದ್ರೆ ಅವ್ರು ಬದುಕಿರ್ಬೇಕಾದ್ರೆ ನಾನು ಹೆಚ್ಚು ಕಮ್ಮಿ ದಿನ ನೋಡ್ತಾ ಇದ್ದೆ. ಅವರು ಉದಯಶಂಕರ್ ನೋಡೋಕ್ಕಲ್ಲಿ ಉದಯಶಂಕರ್ ಇಸ್ ಟು ಸ್ಟೇ ಇನ್ ಜನಾರ್ದನ್ ಅಲ್ಲೇ ರೂಮಲ್ಲಿ. ರೂಮಲ್ಲಿ. ಓಕೆ. ಸೊ ಇವ್ರು ದಿನ ಅದು ಬರೋರು. ಜನಾರ್ದನ್ ಹೋಟ್ಲಿಗೆ. ಇವ್ರ ಕತೆ ಬರಿಬೇಕಾದ್ರೆ ಅವ್ರ ಜೊತೆಲಿ ಕೂತ್ಕೊಂಡೇ ಬರೆಯೋದು. ಸೊ ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಅವ್ರು ನೋಡ್ತಾ ಇದ್ದೀನಿ. ಓಕೆ. ಏನಾರ ಮೆಮರೀಸ್ ಇದೆ ಸರ್ ಮೀಟ್ ಮಾಡಿದ್ದು, ಮಾತಾಡಿದ್ದು? ನಾವು ನೋಡ್ತಾ ಇದ್ವಿ, ಸದರ ಆಗೋಯ್ತು. ನನಗೆ ಒಂದೇ ಒಂದು ವೀಕ್ನೆಸ್ ಇದೆ, ಯಾರೇ ಸೆಲೆಬ್ರಿಟಿ ಬಂದರೂ ನಾನು ಫೋಟೋ ತೆಗೆಸ್ಕೊಳಕ್ಕೆ ಹೋಗಲ್ಲ. ಓಕೆ. ನಾನು ಆದಷ್ಟು ಹಿಂದೆ ಬಂದ್ಬಿಡ್ತೀನಿ. ಓಕೆ. ದಟ್ ಈಸ್ ವರ್ಕಿಂಗ್ ನೆಗೆಟಿವ್ ಟುಡೇ ಫಾರ್ ಮೀ. ಇಲ್ಲ ದಟ್ಸ್ ಓಕೆ. ಅಲ್ಲ ಸರ್, ಅಂದ್ರೆ ಈಗ ತರ್ಸ್ಕೊತಿದ್ರು ಅಂತ ಹೇಳಿದ್ರಿ. ಸೊ ಅವ್ರು ಬಂದು ಏನಾರು ಹೇಳಿರೋದು ರಿವ್ಯೂಸ್ ಚೆನ್ನಾಗಿದೆ ತರಿಸ್ಕೊಂಡ್ರು ಅಂದ್ರೆ ಚೆನ್ನಾಗಿದೆ ಅಂತಲ್ಲ. ಓಕೆ. ರೆಗ್ಯುಲರ್ ಅಂದ್ರೆ ಸರ್ ಇವಾಗ ಫುಡ್ ಬ್ಲಾಗರ್ಸ್ ಇದಾರೆ, ಬಟ್ ನಾನು ನೋಡಿರೋ ಎಷ್ಟೋ ಹೋಟೆಲ್ಸ್ ಅಲ್ಲಿ ಅವಾಗ ಮಾರ್ಕೆಟಿಂಗ್ ಏನು ಅಂದ್ರೆ ಫೋಟೋಸ್ ಹಾಕ್ಬಿಡೋರು. ಇವ್ರು ಇಲ್ಲಿ ಬಂದು ಫಾರ್ ಎಕ್ಸಾಂಪಲ್ ನವಯುಗ ಹೋಟೆಲ್ ಇವನ್ ನಾವು ಹೋಗೋದು ಯಾಕೆ ಅಂದ್ರೆ ಅಣ್ಣವರು ತರಿಸ್ಕೊತಾ ಇದ್ರು, ಬಂದು ತಿಂದಿದ್ದಾರೆ ಅಂತ. ಪುನೀತ್ ಅವ್ರಿಗೂ ಹೋಗ್ತಾ ಇತ್ತು ಅಂತ. ಸೊ ಈ ತರ ಆಗಿನ ಟೈಮಲ್ಲಿ ಆಕ್ಟರ್ಸ್ ಬಂದು ತಿಂದು ಅವ್ರ ಫೋಟೋ ಹಾಕೋದು ಮಾರ್ಕೆಟಿಂಗ್ ಆಕ್ಚುಲಿ ಹೆಲ್ಪ್ ಆಗ್ತಿತ್ತ. ಅವಾಗ ಇದೆಲ್ಲ ಕಾನ್ಸೆಪ್ಟೇ ಇರಲಿಲ್ಲ. ಫುಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರ್ತಾನೆ ಇರಲಿಲ್ಲ. ಕರೆಕ್ಟ್. ಫೋಟೋ ನೀವು ಹಾಕೊಬೋದು. ಈಗಲೂ ನೀವು ಪಾಪ ಎಷ್ಟೋ ಹೋಟ್ಲಲ್ಲಿ ಪುನೀತ್ ಫೋಟೋ ಹಾಕೊಂತಾರೆ, ತಿನ್ನಕ್ಕಾಗಲ್ಲ ಒಳಗೋದ್ರೆ. ಕರೆಕ್ಟ್. ಏನಾಗುತ್ತೆ, ಫೋಟೋ ಡಸಂಟ್ ಮೀನ್ ಇವೆಂಚುಲಿ ಫುಡ್ ಮ್ಯಾಟರ್ಸ್. ಕರೆಕ್ಟ್. ನೀವು ಕಡೆಗೆ ಫುಡ್ ಚೆನ್ನಾಗಿಲ್ಲ ಅಂದರೆ ಯಾರೂ ಬರಲ್ಲ. ನೀವು ಒಂದಿನ ಫೋಟೋ ನಡಿಬೋದು, 2 ದಿನ ನಡಿಬೋದು, ಆಮೇಲೆ ಯಾರೂ ಬರಲ್ಲ. ಒಂದು ಸಿನಿಮಾ ಸಸ್ಟೈನಬಿಲಿಟಿ ನೀವು ನವಯುಗ ಸರ್ವೈವ್ಡ್ ಬಿಕಾಸ್ ಅವ್ರ ಫುಡ್ ಚೆನ್ನಾಗಿದೆ. ರೈಟ್. ಗಾಂಧಿನಗರಲ್ಲಿ ಒಂದಿದೆ ಅನ್ನಪೂರ್ಣ. ಆಂಧ್ರನಾ? ಹಾಂ, ಅನ್ನಪೂರ್ಣ. ಹಿ ಸರ್ವೈವ್ಡ್ ಬಿಕಾಸ್ ಫುಡ್ ಚೆನ್ನಾಗಿದೆ. ಫುಡ್ ಚೆನ್ನಾಗಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನೀವು ಯಾರು ಬಂದೋದ್ರು ಅಂದರೂ ನಿಲ್ಲಲ್ಲ. ಬಟ್ ದಿಸ್ ಬ್ರಿಂಗ್ಸ್ ಮೀ ಟು ಫ್ರಾಂಚೈಸಿ ಸರ್. ಅಂದರೆ ಹೆಸರು ತೊಗೊಳಲ್ಲ ಆಬ್ವಿಯಸ್ಲಿ, ಬಟ್ ಅವರು ತುಂಬ ಫ್ರಾಂಚೈಸಿಗಳು ಮಾಡಿದ್ರು ಬೆಂಗಳೂರಲ್ಲಿ. ಬಟ್ ಒರಿಜಿನಲ್ ಥರ ಫ್ರಾಂಚೈಸಿಲಿ ಫುಡ್ ಇಲ್ಲ ಅನ್ನೋದು, ವಿಲ್ ಇಟ್ ಅಫೆಕ್ಟ್ ದ ಮೇನ್ ಬ್ರ್ಯಾಂಡ್? ಆಗುತ್ತೆ. ಬಿಕಾಸ್ ಜನರೇಷನ್ 2 ಜನರೇಷನ್ 3 ಫ್ರಾಂಚೈಸಿಲಿ ಆಲ್ವೇಸ್ ದೇರ್ ಇಸ್ ಎ ಕ್ಯಾಚ್. ಈಗ ಬೆಂಗಳೂರಲ್ಲಿ ನೀವು 30 ಹೋಟ್ಲ್ ಮಾಡಿದ್ರೆ ವಿತ್ ಇನ್ ಅ ಸ್ಪ್ಯಾನ್ ಆಫ್ 15-20 ಕಿಲೋಮೀಟರ್ಸ್ ಯು ಆರ್ ಡಿಸ್ಟ್ರಿಬ್ಯೂಟಿಂಗ್ ಯುವರ್ ಓನ್ ಬಿಸ್ನೆಸ್. ಇಲ್ಲಾಂದರೆ ಅಲ್ಲಿ ಲೋಕಲಿಂದ ಚೂರು ಬಿಸ್ನೆಸ್ ಯು ಜಸ್ಟ್ ಬಿಕಮ್ ಲೈಕ್ ಅನದರ್ ಹೋಟೆಲ್. ಈಗ ಅಲ್ಲಿ ಒಂದು ಶಾಂತಿಸಾಗರ್ ಇದೆ, ಇಲ್ಲ ಯಾವುದೋ ಒಂದು ಉಡುಪಿ ಡೆಲಿಕೇಸಿ ಏನೋ ಒಂದು ಇರುತ್ತೆ, ಅಲ್ಲಿ ಉಡುಪಿ ಹೆಸರು ಹಾಕ್ಕೊಂಡಿರುತ್ತೆ. ಅವ್ರಿಗೂ ನಿಮಗೂ ವ್ಯತ್ಯಾಸ ಏನಂದರೆ ನಿಮಗೊಂದು 5 ಜನ ಜಾಸ್ತಿ ಬರ್ಬೋದು ಬಿಕಾಸ್ ಯು ಆರ್ ಎ ನೋನ್ ಬ್ರ್ಯಾಂಡ್ ಅಂತ. ನನ್ನಂತವ್ರು ಬೇಕಾದ್ರೆ ಅಲ್ಲಿ ಹೋಗ್ತೀನಿ ಹುಡ್ಕೊಂಡು. ಯಾಕಂದರೆ ಇಟ್ಸ್ ಲೈಕ್ ಗೋಯಿಂಗ್ ಫಾರ್ ಎ ಉಡುಪಿ ನೀವು ಹೇಳಿದ್ರಲ್ಲ ಆಗ, ಕರೆಕ್ಟ್. ಅದೇ ಥರ ಯು ವಿಲ್ ಗೋ ದೇರ್. ಬಟ್ ಯು ವಿಲ್ ಇಫ್ ಯು ಹ್ಯಾವ್ 10 ಹೋಟೆಲ್ಸ್, ಇಫ್ ಯು ಹ್ಯಾವ್ 5 ಹೋಟೆಲ್ಸ್, ಯು ವಿಲ್ ಕಮ್ ಸರ್ಚಿಂಗ್ ಫಾರ್ ದ್ಯಾಟ್. ನಿಜ. ಈಗ ನೀವು ಸರ್ಚ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಏನಾಗುತ್ತೆ, ನೀವು ಇನ್ನೊಂದು ದಿನ ಅಲ್ಲಿ ಹೋದಾಗ ಚೆನ್ನಾಗಿಲ್ಲ ಅಂದರೆ ನೀವು ಅಲ್ಲಿ ಹೋಗೋದು ನಿಲ್ಲಿಸ್ತೀರ. ಅದು ಹೋಗೋದಲ್ಲದೆ ನೀವು ಮೇನ್ ಬ್ರಾಂಚ್ಗೆ ಹೋಗೋದು ನಿಲ್ಲಿಸ್ಬಿಡ್ತೀರ. ಫುಡ್ ಇಸ್ ಎ ವೆರಿ ಸೈಕಲಾಜಿಕಲ್ ಥಿಂಗ್. ನಿಜ. ನಿಮ್ಮ ಮನ್ಸಿಗೆ ಸೆಟ್ ಆಗಿಲ್ಲ ಅಂದರೆ ನೀವು ಏನು ಮಾಡಿದ್ರೂ ಹೋಗಲ್ಲ ಅಲ್ಲಿ. ಆ್ಯಂಡ್ ಜನನೂ ಕಮೆಂಟ್ ಮಾಡ್ತಾರೆ, ಮೊದಲು ಚೆನ್ನಾಗಿತ್ತು ಇವಾಗ ಟೇಸ್ಟ್ ಅದೇ ಹಾಳಾಗ್ಬಿಟ್ಟಿದೆ. ಹೇಳ್ತಾರೆ, ನನಗೂ ಬಂದು ಹೇಳ್ತಾರೆ, ಮೊದಲು ಹಾಗಿತ್ತು ಹೀಗಿತ್ತು ಅಂತ. ಮೊದಲು ತುಪ್ಪ ಕಾಯಿಸಿದ್ರೆ ವಾಸನೆ ಬರೋದು, ಈಗ ಪರಿಮಳ ಕೂಡ ಬರೋಲ್ಲ. ಅಲ್ಲ, ಪರಿಮಳ ಬರ್ತಾಯಿತ್ತು, ವಾಸನೆ ಅನ್ಬಾರ್ದು. ಪರಿಮಳ ಬರ್ತಾಯಿತ್ತು, ಈಗ ಕಾಯಿಸಿದ್ರೆ ಮೂಗಿಟ್ರು ವಾಸನೆ, ಪರಿಮಳ ಬರಲ್ಲ. ಸಿನ್ಸ್ ಬ್ರಿಟಿಷರ್ ಕಾಲದಿಂದನೂ ನೀವು ಇದ್ದೀರಾ. ಬ್ರಿಟಿಷರ್ಸ್ ಬಂದು ತಿಂದಿರೋದೇನಾದ್ರು ನನಗೆ ಗೊತ್ತಿಲ್ಲ, ನೋ ಐಡಿಯಾ. ನನಗೆ ಇಲ್ಲೇ ಇರೋದು ನಾನು ಹೇಳಕ್ ಹೋಗಲ್ಲ. ಐ ಡೋಂಟ್ ನೋ. ಓಕೆ ಓಕೆ. ಬಟ್ ಇದ್ದಾರೆ ಆಗಿನ ಕಾಲದಲ್ಲಿ ತುಂಬ ಫ್ರೀಡಮ್ ಫೈಟರ್ಸು. ನೇಮ್ ಅಂದರೆ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಜನ ಬಂದೋಗಿದ್ದಾರೆ ಅಂತ ನಾನು ತಂದೆ ಇವರೆಲ್ಲ ಮಾತಾಡೋದು, ಮನೇಲಿ ದೊಡ್ಡವ್ರು ಮಾತಾಡೋದು ಕೇಳಿದ್ದೀವಿ. ಓಕೆ.
ಹೋಟೆಲ್ ಇಂಡಸ್ಟ್ರಿನ ಹೆಂಗೆ ಸಸ್ಟೈನ್ ಮಾಡೋದು, ಹೇಗೆ ಇಷ್ಟು ವರ್ಷ ಸರ್ ನಡೆಸ್ಕೊಂಡು ಹೋದ್ರು ಅಂತ ಮಾತಾಡ್ತಾ ಇದ್ವಿ. ಹಾಗೆಯೇ ನಿಮ್ಮದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರುತ್ತೆ ಬಸ್ಸು, ಅದನ್ನು ಎಕ್ಸ್ಪಾಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಅಪ್ ಟು 20 crore ಲೋನ್ ಕೊಡ್ಸೋದಕ್ಕೆ ಹೆಲ್ಪ್ ಮಾಡ್ತಾರೆ ನಿಧಿ ವೃದ್ಧಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಇವ್ರದ್ದು 20+ ಪ್ರಾಡಕ್ಟ್ಸ್ ಇದೆ, 100+ ಬ್ಯಾಂಕ್ಸ್ ಇದೆ ಟೈಪ್ ಇದೆ. ಆಲ್ಸೋ ಇವ್ರು ಯಾವುದೇ ಕಮಿಷನ್ ಕೂಡ ತೊಗೊಳ್ಳೋದಿಲ್ಲ. ಆಲ್ಸೋ ಆಲ್ರೌಂಡರ್ಸ್ ಕಡೆಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಸ್ಪೆಷಲ್ ಆಫರ್ಸ್ ಕೂಡ ಇರುತ್ತೆ. ಸೊ ಡೂ ಚೆಕ್ಔಟ್ ನಿಧಿ ವೃದ್ಧಿ. ಸೊ ಆ ಟೈಮ್ ಈಗ ಬ್ರಿಟಿಷ್ ಅಂತ ಬಂದಾಗ ವರ್ಲ್ಡ್ ವಾರ್ ಬಗ್ಗೆ ಮಾತಾಡ್ತೀವಿ. ಯಾಕಂದರೆ ವರ್ಲ್ಡ್ ವಾರ್ ಟೈಮಲ್ಲೇ ಏನದು ರವೆ ಇಡ್ಲಿ ಇನ್ವೆಂಟ್ ಆಗಿದ್ದು ಅಂತ ಎಲ್ಲ ನಾವು ದಿಢೀರಾಗಿ ಮಾಡೋದು ಅಂತ. ವರ್ಲ್ಡ್ ವಾರ್ ಟೈಮಲ್ಲಿ ಏನೇನು ಕಷ್ಟ ಆಗಿತ್ತು ಅಂತ ಏನಾದ್ರು ಕೇಳಿದ್ರೆ ನಿಮ್ಮ ಪೇರೆಂಟ್ಸ್ ತಾತ ಹೇಳಿದ್ದು ಏನೇನು ಕಷ್ಟ ಆಗಿತ್ತು? ರೈಸ್ ಎಲ್ಲ ಸಿಗೋದು ಕಷ್ಟ ಆಗ್ತಿತ್ತು? ಎಲ್ಲ ವಾಸ್ ಎ ಪ್ರಾಬ್ಲಮ್. ಓಕೆ ಕಮಾಡಿಟಿ ವಾಸ್ ಎ ಪ್ರಾಬ್ಲಮ್ ಅಂಟಿಲ್ ಐ ಗ್ರೂ ಅಪ್. ಓಕೆ ನಾನು ಬೆಳೆಯೋ ತನಕ ನಾವು ಊರಿಗೆ ಹೋದರೆ ಊರಲ್ಲಿ ನಮಗೆ ಇದು ಸಿಗ್ತಿರ್ಲಿಲ್ಲ, ವೈಟ್ ರೈಸ್ ಸಿಗ್ತಿರ್ಲಿಲ್ಲ. ನಮ್ಮ ಉಡುಪಿಲಿ? ಉಡುಪಿಗೆ ಹೋದರೆ, ಹಾ. ನಮ್ಮ ಊರಿಗೆ ಹೋದರೆ, ಕೋಟಾಗೆ ಹೋದರೆ ಹಾಂ ಅವಾಗೆಲ್ಲ ಎವ್ರಿಥಿಂಗ್ ಸಕ್ಕರೆ ಸಿಗ್ತಿರ್ಲಿಲ್ಲ. ಓಕೆ ಎವ್ರಿಥಿಂಗ್ ವಾಸ್ ರೇಷನ್. ಅಲಾಟ್ಮೆಂಟಲ್ಲಿ ನಾವು ತೊಗೊಂಬರ್ಬೇಕು, ಇಲ್ಲಾಂದರೆ ಇಟ್ ವಾಸ್ ಬ್ಲ್ಯಾಕ್ ಮಾರ್ಕೆಟ್. ಓಕೆ ಸೊ ಎವ್ರಿಥಿಂಗ್ ವಾಸ್ ಲೈಕ್ ದ್ಯಾಟ್. ಗ್ಯಾಸ್ ಸಿಗ್ತಿರ್ಲಿಲ್ಲ. ಗ್ಯಾಸ್ ಬಂದಿದೆ ಅಂದರೆ ನಾವು ಕಾರಲ್ಲಿ ಕಳಿಸ್ಬೇಕು, ಇಲ್ಲ ನಾವು ಟೆಂಪೋ ಇರಲಿಲ್ಲ ಅವಾಗ. ಇಷ್ಟೆಲ್ಲ ಟೆಂಪೋ ಎಲ್ಲಿತ್ತು ನಿಮಗೆ? ಹ್ಞೂ ಅವಾಗ ಬುಲ್ಲಕ್ ಕಾರ್ಟ್ಸ್ ವಾಸ್ ವೆರಿ ಪಾಪ್ಯುಲರ್. ಹ್ಞೂ ಎಲ್ಲಿತ್ತು ಟೆಂಪೋ ನಿಮ್ಗೆ ಈ ಥರ ಎಲ್ಲ? ಇಟ್ ವಾಸ್ ನಾಟ್ ದೇರ್. ಐ ಹ್ಯಾವ್ ಸೀನ್ ನಮ್ಮ ಕಾರಲ್ಲಿ ತೊಗೊಂಡೋಗೋರು. ಅಂಬಾಸಿಡರ್ ಕಾರಲ್ಲಿ 6 ಸಿಲಿಂಡ್ರ್ 8 ಸಿಲಿಂಡ್ರ್ ಹಾಕ್ಕೊಂಡು ಹೋಗಿ ತೊಗೊಂಬರ್ತಾ ಇದ್ದೆ. ಓಕೆ ಬಿಕಾಸ್ ಗ್ಯಾಸ್ ಏಜೆನ್ಸೀಸ್ ನೆವರ್ ಯೂಸ್ ಟು ಸಪ್ಲೈ. ಅಲ್ಲಿ ಬಂತು ಅಂದರೆ ನೀವು ಹೋಗಿ ತೊಗೊಂಡ್ರಿ. ಅಷ್ಟು ಡಿಮ್ಯಾಂಡ್ ಇತ್ತು ಅವ್ರಿಗೆ. ಹ್ಞೂ ಈಗ ಮಾಡಿದ್ದಾರೆ, ಮೊನ್ನೆ ಗ್ಯಾಸ್ ಶಾರ್ಟೇಜಲ್ಲಿ ತುಂಬ ಜನ ಎಲ್ಲಿದೆಯೋ ಅಲ್ಲೋಗಿ ತೊಗೊಂಬಂದಿದ್ದಾರೆ, ಪೇಯಿಂಗ್ ಟೆಂಪೋ ಚಾರ್ಜಸ್. ಓಕೆ ನನಗೆ ಇಟ್ ವಾಸ್ ರಿಹರ್ಸಲ್ ಆಫ್ ವಾಟ್ ಹ್ಯಾಪನ್. ಸರ್, ವರ್ಲ್ಡ್ ವಾರ್ 2 ಮಾತಾಡಿದ್ವಿ. ಇವಾಗ ವರ್ಲ್ಡ್ ವಾರ್ 3 ಆಗುತ್ತೆ ಅಂತ ಹೇಳಿದ್ರು. ಆಬ್ವಿಯಸ್ಲಿ ವರ್ಲ್ಡ್ ವಾರ್ 3 ಡೈರೆಕ್ಟಾಗಿ ಆಗಲಿಲ್ಲ ಅಂದರೂ ಸ್ಟ್ರೇಟ್ ಆಫ್ ಹಾರ್ಮುಜ್ ಕಾಸ್ ಆಯಿತು. ಅದರಿಂದ ಆಯಿಲು, ಗ್ಯಾಸು, ಡೈರೆಕ್ಟ್ ಇನ್ಫ್ಲೇಷನ್ ಇಂಡಿಯಾ. ಇನ್ಫ್ಲೇಷನ್ ಹೇಗೆ ನಿಮ್ಮ ಹೋಟೆಲ್ ಬಿಸ್ನೆಸ್ನ ಅಫೆಕ್ಟ್ ಆಗಿದೆ ಸರ್ ಓವರಾಲ್ ಆಗಿ? See, now all hotels do business for profit. ಕರೆಕ್ಟ್. Any business model, why do you call it business? Because it's a business for profit. ಈ ಪ್ರಾಫಿಟ್ ಇಲ್ಲದೆ ಯಾರು ಏನೂ ಮಾಡಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಬೆನಿಫಿಟ್ ಬೇಕು ಅವ್ರಿಗೆ. ಇಲ್ಲಾಂದರೆ ನೀವೇನು ಮಾಡ್ತೀರಿ? ಯಾರೇನೂ ಮಾಡಲ್ಲ. ಈ ಟೈಮಲ್ಲಿ ಏನಾಯಿತು, ಇನ್ಫ್ಲೇಷನಲ್ಲಿ ಕಮಾಡಿಟೀಸ್ ಜಾಸ್ತಿ ಆಯಿತು. ಸೊ ಯಾವ ಕಮಾಡಿಟೀಸ್, ಈಗ ನಂಗೆ ಯಾರೋ ಮೀಡಿಯಾದವ್ರು ಕೇಳಿದ್ರು ಒಂದು ಇಂಟರ್ವ್ಯೂಲಿ, ಯಾಕೆ ಕಮ್ಮಿ ಆದಾಗ ನೀವು ಕಮ್ಮಿ ಮಾಡಲ್ಲ, ಜಾಸ್ತಿ ಆದಾಗ ನೀವು ಜಾಸ್ತಿ ಮಾಡ್ತೀರಾ ಅಂತ. ಹೋಟೆಲ್ ಬಿಸ್ನೆಸ್ಸಲ್ಲಿ ನಾವು ದಿನ ಬೆಳಗ್ಗೆ ಜಾಸ್ತಿ ಮಾಡಲ್ಲ. ನಮ್ಮಲ್ಲಿ ಇವತ್ತು ಮಾಡಿದ್ರೆ ಒಂದು 6 ತಿಂಗಳು ಮಾಡಲ್ಲ, ಇಲ್ಲ 3 ತಿಂಗಳು ಮಾಡಲ್ಲ, ಕೆಲವು ಸರ್ತಿ ವರ್ಷನೂ ಮಾಡಲ್ಲ, ವರ್ಷಕ್ಕೊಂದು ಸರ್ತಿ ಮಾಡ್ಬೋದು. ಕರೆಕ್ಟ್. ನಾವು ಡೈಲಿ ಯಾರೂ ಮಾಡಲ್ಲ, ಯಾವ ಹೋಟ್ಲವರು ಮಾಡಲ್ಲ ನಂಗೆ ಗೊತ್ತಿರೋ ಹಾಗೆ. ಆ ಮೆನು ಕಾರ್ಡ್ ಪ್ರಿಂಟ್ಸ್ ಮಾಡಿಸೋದೆ ತಲೆನೋವು ಅಂದ್ಬಿಟ್ಟು ಯಾರೂ ಮಾಡೋಕ್ಕೆ ಹೋಗಲ್ಲ. ಅಲ್ಲೇ ಸ್ಕ್ರಾಚ್ ಮಾಡಿ 1 2 ಅಂತ ಎಕ್ಸ್ಟ್ರಾ ಬರೆದ್ಬಿಟ್ಟಿರ್ತಾರೆ. ಅದು ಕೆಲವು ಐಟಮ್ ಬರ್ತಿರ್ತಾರೆ. ಕರೆಕ್ಟ್. ಇಡೀ ಮೆನು ಚೇಂಜ್ ಮಾಡೋದಾದರೆ ಪ್ರಿಂಟ್ ಮಾಡಿಸಿ ಹೊಸದು ಮಾಡ್ತಾರೆ. ಇದು ಓವರ್ ದಿ ಇಯರ್ಸ್ ಇಟ್ ಹಸ್ ಚೇಂಜ್ಡ್. ಏನಂದರೆ ಬೇಕು ಜಾಸ್ತಿ ಯಾರೂ ಮಾಡೋದೇ ಇಲ್ಲ. ಬಟ್ ಈ ಸರ್ತಿ ಫಾರ್ ದ ಫಸ್ಟ್ ಟೈಮ್ ನಾನು ಯಾವತ್ತೂ ಮಾಡಿಲ್ಲ 10 ರೂಪಾಯಿ ದೋಸೆ ಜಾಸ್ತಿ ಮಾಡಿದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು ದೋಸೆ ಫ್ರೀ. ಓಕೆ. ಯಾಕೆಂದರೆ ಅಷ್ಟು ಒಂದೇ ಸರ್ತಿ ಗ್ಯಾಸ್ 900 ರೂಪೀಸ್ ಜಾಸ್ತಿ ಆದಾಗ ಇಟ್ ಈಸ್ ಎ ಕಾಸ್ಟ್ ಆನ್ ಅಸ್. 30% ಜಂಪ್ ಆಯಿತು. Now, gas is one of the major commodities. In gas and oil and ghee are the major purchases in a hotel. Not your vegetables. ಓಕೆ. ಆಲೂಗಡ್ಡೆ, ಈರುಳ್ಳಿ, ಇಟ್ಸ್ ಅನದರ್ ಪೋರ್ಷನ್ ಆಫ್ ದಿ ಇದು. ಸೊ ಹೋಟ್ಲಲ್ಲಿ ಕೆಲವು ಸರ್ತಿ ಏನಾಗುತ್ತೆ, ಇದೆಲ್ಲ ಜಾಸ್ತಿ ಆದಾಗ ನಾವು ಸುಮ್ಮನೆ ಕೂತಿರ್ತೀವಿ. ಈ ಪಬ್ಲಿಕಲ್ಲಿ ಗ್ಯಾಸ್ ಜಾಸ್ತಿ ಆಯಿತು ಅಂತ ಪೇಪರಲ್ಲಿ ಬಂದಿರುತ್ತಲ್ಲ, ಅದು ನೆಪ ಇಟ್ಕೊಂಡು ಎಲ್ಲ ಜಾಸ್ತಿ ಮಾಡಿಬಿಡ್ತೀವಿ. ಸೊ ಇದು ಯಾವುದು ಜಾಸ್ತಿ ಆಗಿದ್ದು ಕಮ್ಮಿ ಆಗಲ್ಲ. ಜಾಸ್ತಿಯಾಗಿ 100 ರೂಪಾಯಿ ಇರೋದು 200 ಆಗಿರುತ್ತೆ, ಬಟ್ ತಿರ್ಗಾ 100ಕ್ಕೆ ಬರಲ್ಲ. ಅದು 120 130 ನಿಂತಿರುತ್ತೆ. ಸೊ ನಮ್ದು ಅಲ್ಲಿಂದ ಆ್ಯಾವ್ರೇಜ್ ಔಟ್ ಆಗುತ್ತೆ. ಈ ಗ್ಯಾಸ್ ನಾಳೆ ದಿನ ಎಲ್ಲ ಸರಿಯಾದ್ರೂ ನಿಮಗೆ ಈಗ ಎಷ್ಟಿದೆ ಸರ್ ಈಗ ಒಂದು ಸಿಲಿಂಡರ್? ಈಗ 3200 ಚಿಲ್ಲರೆ ಇದೆ. 3000 ಆಗ್ಬೋದು ಮ್ಯಾಕ್ಸಿಮಮ್, ಇಲ್ಲ ಇಲ್ಲ 2 ಬರುತ್ತೆ. ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಡೌನ್ ಟು 2000 ಅರೌಂಡ್ ದಟ್ ಪ್ರೈಸ್. 2500 ಆಗ್ಬೋದು ಬರ್ಬೋದು. ಇಲ್ಲ But ಬಟ್ ಮುಂಚೆ ಅಷ್ಟೊಳಗೆ ಬೇರೆ ಇವಾಗ ನೋಡಿ ಆಯಿಲು, ಎಡಿಬಲ್ ಆಯಿಲ್ಸ್ ಎಲ್ಲ ಜಾಸ್ತಿಯಾಗಿ ಆಯಿತು. ಬಿಕಾಸ್ ವಿ ಇಂಪೋರ್ಟ್ ಲಾಟ್ ಆಫ್ ಎಡಿಬಲ್ ಆಯಿಲ್ಸ್. ಕರೆಕ್ಟ್. ಇಂಡಿಯಾ ಇಂಪೋರ್ಟ್ಸ್ ಲಾಟ್ ಆಫ್ ಎಡಿಬಲ್ ಆಯಿಲ್ಸ್. ಸೊ ಆಟೋಮೆಟಿಕ್ಲಿ ಒಂದು ಎಫೆಕ್ಟ್, ಚೈನ್ ಎಫೆಕ್ಟ್ ಎಲ್ಲೋ ಇರುತ್ತೆ.
ಸೊ ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ, ಇವಾಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಪೆಟ್ರೋಲ್ ಬೆಲೆ ಜಾಸ್ತಿ ಆದ ಕೂಡಲೇ ಆಟೋಮೆಟಿಕ್ಕಾಗಿ ಎಲ್ಲ ಇನ್ವರ್ಟ್ ನಮ್ಮದು ಅಕ್ಕಿ ಎಲ್ಲ 5 ರೂಪಾಯಿ ಜಾಸ್ತಿ ಆಗಿದೆ. ಓಕೆ. ಸೊ ಈಗ ನಾನು ಬೆಲೆ ಜಾಸ್ತಿ ಮಾಡಿಲ್ಲ, 5 ರೂಪಾಯಿ ಜಾಸ್ತಿ ಆಯಿತು ಅಂತ. ಬಟ್ ನಾನು ಇನ್ನೊಂದು ಕಾರಣ ಹುಡುಕ್ತೀನಿ, ಇವತ್ತು ನಾಳೆ ಬರ್ಬೋದು. ಯಾಕೆಂದರೆ ಈಗೇನೋ ಗೌರ್ಮೆಂಟು 60% ಸ್ಯಾಲ್ರೀಸ್ ಹೈಕ್ ಮಾಡಿದ್ದಾರೆ. ಅವಾಗ ಮಾತಾಡ್ತಿದ್ದೆ Yeah. ನಾನು. 60% ಸ್ಯಾಲ್ರಿ ಹೈಕ್ ಆದರೆ 1/3 ಆಫ್ ದ ಕಾಸ್ಟ್ ಇನ್ ಎವ್ರಿ ಹೋಟೆಲ್ ಈಸ್ ಸ್ಯಾಲ್ರೀಸ್. ಹ್ಞೂ. ಸೊ 60% ಸ್ಯಾಲ್ರಿ ಜಾಸ್ತಿ ಆದರೆ ಅಟ್ಲೀಸ್ಟ್ 20% ಮಾಡಲೇಬೇಕು ಇನ್ಕ್ರೀಸ್. ಹ್ಞೂ. ಇಟ್ ವಿಲ್ ಕಮ್ ಹೌ ಆ್ಯಂಡ್ ವೆನ್ ಐ ಡೋಂಟ್ ನೋ. ಅಂದ್ರೆ ಫುಡ್ ಇನ್ಫ್ಲೇಷನ್ನು, ಗ್ಯಾಸ್ ಇನ್ಫ್ಲೇಷನ್ ಪ್ಲಸ್ ಸ್ಯಾಲರಿ ಇನ್ಫ್ಲೇಷನ್ ಎಲ್ಲ effect ಕೊನೆಗೆ customer ಗೆ ಬೀಳುತ್ತೆ. ಎಲ್ಲ ಇವೆಂಚುಲಿ ಕಸ್ಟಮರ್, ನಾನು ಹೇಳಿದ್ನ ಐ ಆಮ್ ಡೂಯಿಂಗ್ ಬಿಸ್ನೆಸ್ ಫಾರ್ ಪ್ರಾಫಿಟ್. ಫೇರ್. ಪೀಪಲ್, ಇಟ್ಸ್ ವೆರಿ ಕ್ಲಿಯರ್. ಸರ್, ಗೌರ್ಮೆಂಟು ಫ್ರೀ ಬಸ್ ಕೊಡ್ತಾರೆ. ಮೊದಲೇನು ಮಾಡ್ತಾಯಿದ್ರು, ನಿಮಗೆ 100 ರೂಪಾಯಿ ಗಂಡಸರಿಗೆ ಟಿಕೆಟ್ ಮಾಡ್ತಾಯಿದ್ರು. ಈಗ ನಿಮ್ಗೆ 180 ಮಾಡಿದ್ದಾರೆ. ಯಾಕೆ ಅವರು ಫ್ರೀ ಕೊಟ್ಟಾಗ ಇದು ನಿಮಗೆ 100ರಲ್ಲೇ ಇಟ್ಕೊಬೋದಾಗಿತ್ತಲ್ಲ. ನಾವು ಬಸ್ಸಲ್ಲೇ ಓಡಾಡಲ್ಲ ಸರ್. ಅಲ್ಲ ಹೇಳಿ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಗೊತ್ತಾಯ್ತು. ಸಿ, ಇಟ್ಸ್ ಎ ಸಿಂಪಲ್ ಥಿಯರಿ. ಈವನ್ ಗೌರ್ಮೆಂಟ್ ಕೆನಾಟ್ ರನ್ ವಿತೌಟ್, ನಿಮಗೆ ಫ್ರೀ ಕೊಡ್ಬೇಕಾದ್ರೆ ಎಲ್ಲರೂ ದುಡ್ಡು ತರಬೇಕಲ್ಲ ಅವರು. ನಿಜ ಮಾಡಲೇಬೇಕು. ಸರ್, ಈಗ ಇನ್ನೊಂದು ಟ್ರೆಂಡ್ ಏನು ನೀವು ಹೇಳಿದ್ರಿ, ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಿದ್ವಿ, 7:30 ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಡ್ತೀರಲ್ಲ ಸರ್? ಈಗಲೂ ನಮ್ದು 7:45 ಕ್ಲೋಸ್, ಬಿಕಾಸ್ ಆ ಏರಿಯಾಲಿ ಬಿಸ್ನೆಸ್ ಏರಿಯಾ ಮುಗಿಯುತ್ತೆ, ಬಿಸ್ನೆಸ್ ಟೈಮ್ ಮುಗಿಯುತ್ತೆ. ಇದೆ, ಬೇರೆ ಥರ ಬಿಸ್ನೆಸ್ ಬರುತ್ತೆ. ಬಟ್ ವಿ ಹ್ಯಾವ್ ಡಿಸೈಡೆಡ್ ದಿಸ್ ಇಸ್ ದ ಮಾಡೆಲ್ ವಿ ಆರ್ ಸ್ಟಿಕಿಂಗ್. ವೀಕೆಂಡ್ಸ್ ಆದ್ರೂ ಸರ್ ಎಲ್ಲ ಯಾವುದು ಎಲ್ಲ ವೀಕೆಂಡ್ಸ್ ಅಷ್ಟೇ. ಸಾಯಂಕಾಲ 7:30 ಮೇಲೆ ಜನ ಕಮ್ಮಿ ಆಗ್ಬಿಡುತ್ತೆ. ಓಕೆ. ಸೊ ಇನ್ನೊಂದು ಇದೇನಿದೆ, ನಗರದ ಪೇಟೆ ಫುಡ್ ಸ್ಟ್ರೀಟ್ ಅಂತ ಒಂದು ಇದು ಬಂದು, ಅಂದರೆ ಯೂಶಲಿ ಫುಡ್ ಸ್ಟ್ರೀಟ್ ಕಲ್ಚರ್ ಬ್ಯಾಂಗ್ಳೂರಲ್ಲಿ, ಅದು ಯಾವಾಗ ಬಂದಿದ್ದು? ನಂಗೆ ಗೊತ್ತಿರೋ ಹಂಗೆ ಅದು ಮೋರ್ ದೆನ್ 30-40 ಇಯರ್ಸ್ ಓಲ್ಡ್. ಓಕೆ. ನಾನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೀನಿ. ನೀವು ಹೋಗಿ ನಾನು ಹೋಗಿದ್ದೀನಿ, ಬಟ್ ತುಂಬ ಕಮ್ಮಿ. ಓಕೆ. ನಾನು ಹೇಳಿದ್ನಲ್ಲ, ಫುಟ್ಪಾತ್ಲಿ ಹೋಗಿ ತಿಂದು ಯಾರಾದ್ರು ನೋಡಿದ್ರೆ ನಮ್ಗೆ ಬೈತಾ ಇದ್ರು ಆಮೇಲೆ. ಓಕೆ. ಬಟ್ ಅಲ್ಲೂ ಏನು ಇದು ಚೀಪ್ ಇಲ್ಲ ಸರ್? ಅಲ್ಲೂ ಮೊನ್ನೆ ಹೋಗಿದ್ವಿ, ಅಲ್ಲೂ ಅಲ್ಲ, ಈಗ ಯಾವುದು ಎಲ್ಲೂ ಚೀಪ್ ಇಲ್ಲ ಸರ್. ಕರೆಕ್ಟ್. ಈಗ ಏನಂದ್ರೆ ಚೀಪ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಕ್ವಾಲಿಟಿ ಸಸ್ಪೆಕ್ಟ್ ಮಾಡ್ಬೇಕು ಅಷ್ಟೇ. ಕರೆಕ್ಟ್ ಸರ್. ಇವಾಗ ರವೆ ಇಡ್ಲಿ ಬಗ್ಗೆ ಆವಾಗಲೇ ಮಾತಾಡಿದ್ವಿ. ರವೆ ಇಡ್ಲಿ ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಡಿಶಸ್. ನಂಗೆ ತುಂಬ ಇಷ್ಟ ಆಗುತ್ತೆ ರವೆ ಇಡ್ಲಿ. ಈ ಥರ ತುಂಬ ಡಿಶಸ್ಗಳಿದ್ದಾವೆ. ಈ ದೋಸೆ, ಇಡ್ಲಿ, ವಡೆ ಅನ್ನೋ ಒಂದು ಅಂಬ್ರೆಲಾ ಕೆಳಗೆ ಇವೆಲ್ಲ ಕಳೆದೋಗ್ತವೆ. ಸೊ ನಿಮ್ಮ ಪ್ರಕಾರ ಈ ಥರ ಅಂಡರ್ ರೇಟೆಡ್ ಯಾವುದಿದೆ ಸರ್? ತುಂಬ ಇದೆ. ಯಾಕೆಂದರೆ ಇನ್ ದ ಲಾಸ್ಟ್ 10 years or 15 years ದೋಸೆ ಹ್ಯಾಸ್ ಬಿಕಮ್ ಅ ಸ್ಟೇಪಲ್ ಫುಡ್ ಅಕ್ರಾಸ್ ದ ಕಂಟ್ರಿ. ಕರೆಕ್ಟ್. ಈಗ ಏನಾಗಿದೆ, ಎಲ್ಲೇ ಹೋಗಿ ಎವ್ರಿಬಡಿ ಸೇಸ್ ದಿಸ್ ಇಸ್ ಅ ಗುಡ್ ಫುಡ್, ಐ ವಾಂಟ್ ಟು ಈಟ್ ಇಟ್ ಅಂತ. ಕ್ಯೂ ನೋಡಿದ್ರೆ ಶಾಕ್ ಆಗುತ್ತೆ ಸರ್. ಶಾಕ್ ಆಗುತ್ತೆ. ಸೊ ಮೊದಲು ದೋಸೆಗೆ ಇಂಥ ಡಿಮ್ಯಾಂಡ್ ಇರಲಿಲ್ಲ. ಹೌದು. ಬಟ್ ಈಗ ಲಾಸ್ಟ್ 10 yearsಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಐ ಆಲ್ಸೋ ಡೋಂಟ್ ನೋ ವೈ ಅಂತ. ಬಟ್ ಇದರಿಂದ ತುಂಬ ಐಟಮ್ಸು ಸಫರ್ ಆಗುತ್ತೆ. ಲೈಕ್ ಅಂದರೆ ನೀವು ಇವಾಗ ರವೆ ಇಡ್ಲಿ, ಪೂರಿನೇ ತುಂಬ ಜನ ತಿನ್ನೋದು ಕಮ್ಮಿ ಆಗ್ಬಿಟ್ಟಿದೆ. ಆಯಿಲ್ ಜಾಸ್ತಿ ಅಂತ. ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟಿದೆ. ಅಲ್ಲ, ಪೂರಿ ದೋಸೆಲಿ ಈಕ್ವಲಿ ಅಮೌಂಟ್ ಆಫ್ ಆಯಿಲ್ ಇರುತ್ತೆ. ಬಟ್ ಕರೆಕ್ಟ್. ಸೊ how you are marketing, the marketing today is for idli, vade, sambar and dosa. ಸೊ ಕೇಸರಿ ಬಾತು, ಖಾರ ಬಾತು ಅವೆಲ್ಲ ಎಲ್ಲ ಕೇಸರಿ ಬಾತ್ ಅಂತೂ ಹೋಯ್ತು, ಸತ್ಯ ಹೋಗ್ತಾ ಇದೆ ಅದು. ಕೇಸರಿ ಬಾತ್ ಹಳಬ್ರಿಗೆ ಮಾತ್ರ. ನಮ್ಮ ಹೋಟ್ಲಲ್ಲಿ ಡಮ್ ರೋಟ್ ಅಂತ ಮಾಡ್ತೀವಿ. ಬೆಂಗಳೂರಲ್ಲಿ 4 ಕಡೆ ಮಾಡ್ತಾರೆ. ಗುಂಡಪ್ಪ ಹೋಟ್ಲು, ರಾಮವಿಲಾಸ್ ಅಂತ ಕರೀತಾರೆ, ವೆಂಕಟೇಶ್ವರ ಸ್ವೀಟ್ಸು, VB ಬೇಕ್ರಿ, MTR, ನಾವು 4-5 ಕಡೆ ಮಾಡ್ತೀವಿ ನಂಗೆ ಗೊತ್ತಿರೋ ಹಂಗೆ. ಅದೇ ಹಳಬ್ರಿಗೆ ಮಾತ್ರ ಗೊತ್ತು. ಕರೆಕ್ಟ್. ಹೌದು. ದಮ್ ರೋಟ್ ಮಾಡೋ ಪ್ರೊಸೀಜರು ಸ್ವಲ್ಪ ಇದಲ್ಲ ಸರ್? ಅಲ್ಲ, ಅದು ಬೇಕ್ ಮಾಡ್ತಾರೆ ಅದನ್ನು, ಇದರಲ್ಲಿ ಓವನ್ನಲ್ಲಿ ಇಟ್ಟು ಮಾಡೋದು ಅದನ್ನು. ಅದು ಕರೆಕ್ಟೋಗಿರೋದು ತಿನ್ನೋದೇ ರುಚಿ. ನಾನೇನಾದರೂ ಅದು ಹೋಟ್ಲಲ್ಲಿ ಕೊಟ್ಟರೆ ಕೆಲವರು ಹೊಸ ಕಸ್ಟಮರ್ಗೆ ಟ್ರೈ ಮಾಡಿ ಅಂತ ಕೊಟ್ಟರೆ, ಏನು ರೀ ಕರೆಕ್ಟೋಗಿ ಇದು ಕೊಡ್ತಿದ್ದೀರಾ ಇದು ಅಂತ ಅದನ್ನೇ ಗೂಗಲಲ್ಲಿ ಬರೀತಾರೆ ಕಂಪ್ಲೇಂಟ್. ಸಿ, ದ ಪ್ರಾಬ್ಲಮ್ ಇಸ್ ಪೀಪಲ್ ಡೋಂಟ್ ನೋ ವಾಟ್ ಇಸ್ ಫುಡ್. ದ ಓಲ್ಡ್ ಕಲ್ಚರ್ ಹ್ಯಾಸ್ ಗಾನ್ ಆಫ್. ಅದನ್ನು ತರಬೇಕು ಅಂದರೆ ನೀವು ಟ್ರೆಡಿಷ್ನಲ್ ಹೋಟೆಲ್ಸ್ನ ತೋರಿಸ್ಬೇಕು. ಕರೆಕ್ಟ್ ಸರ್, ನೀವು ಹೇಳಿದ್ರಿ ಟ್ರೆಡಿಷನಲ್ ಹೋಟೆಲ್ಸ್ನ ತೋರಿಸ್ಬೇಕು. ಈಗ ಮಹಾಲಕ್ಷ್ಮಿ ಟಿಫಿನ್ ರೂಮ್ಸ್, ಕರೆಕ್ಟ್, ದೀಸ್ ಆರ್ ಆಲ್ ಲೆಜೆಂಡರಿ ಹೋಟೆಲ್ಸ್. ಕರೆಕ್ಟ್. ಸೊ ನೆಕ್ಸ್ಟ್ ಜನರೇಷನ್ ಅವ್ರು ಬರ್ತಾರೆ ಇಲ್ಲ ನನಗೂ ಗೊತ್ತಿಲ್ಲ. ನಾವು ನೀವು ಹೇಳಿದೆ ಈಗ ಹೆಂಗೆ ಹಳೆ
ಹೋಟೆಲ್ಸ್ನ ತೋರಿಸ್ಬೇಕು ಅಂತ ಹೇಳಿದ್ರಿ. ನಾವು ಬೇರೆ ಊರಿಗೆ ಹೋದ್ರೆ ಬೀಟ್ ಜೈಪುರ್ ಆರ್ ಡೆಲ್ಲಿ, ವಿ ಗೋಡ್ ಓಲ್ಡ್ ಜಾಗಕ್ಕೆ ಹೋಗ್ತೀವಿ, ಅಂದ್ರೆ ಹಳೆ ಪುರಾಣಿ ದಿಲ್ಲಿಗೆ ಹೋಗಿ ತಿಂತೀವಿ. ಯಾರು ಫುಡ್ ಕಾನ್ಸಿಯರ್ಸ್ ಇದ್ದಾರೆ ಹಾ. ಅವ್ರು ಮಾತ್ರ ಹುಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ದಿ ಆವರೇಜ್ ಪೀಪಲ್ ವೋಂಟ್ ಗೋ. ಬಟ್ ಬೆಂಗಳೂರಲ್ಲಿ ಆ ಟ್ರೆಂಡೇ ಇಲ್ಲ ಸರ್. ಅಂದ್ರೆ ಈವನ್ ದೋ ಸಂಬಡಿ ವಾಸ್ ಈಗ ವೆರಿ ನಂದೇ ತಗೊಂಡಿರಿ, ನಾನು ಸಾರಿ ಇಲ್ಲ ಇಲ್ಲ ಸರ್ ಹೇಳಿ. ನಂದು ಬೆಳೆಪೇಟೆಯಲ್ಲಿ ಹ್ಮ್. ಯಂಗ್ಸ್ಟರ್ಸ್ ಬರೋದೇ ಇಲ್ಲ. ಎಕ್ಸಾಕ್ಟ್ಲಿ. ಆ ಏರಿಯಾಗೆ ಬರ್ಬೇಕಾ ಬೇಡ ಅನ್ಬಿಡ್ತಾರೆ. ಬಿಕಾಸ್ ಆಫ್ ದ ರೋಡ್ಸ್, ಐ ಅಗ್ರಿ, ಲಾಟ್ ಆಫ್ ಇದು. ಬಟ್ ಜನ ಯಾಕೆ ಬರಲ್ಲ? ಈವನ್ ಜೈಪುರಲ್ಲಿ ಉದಯ್ಪುರ್ ಆಗಿರ್ಲಿ, ಇದೆಲ್ಲ ಉದಯ್ಪುರ್ ಅಲ್ಲ, ಯಾವ್ದು ಇನ್ನೊಂದು ಗ್ರೀನ್ ಬ್ಲೂ ಕಲರ್ ಇದೆಯಲ್ಲ, ಜೋಧ್ಪುರಲ್ಲಿ ಮನುಷ್ಯ ನಡೆಗೂ ಆಗಲ್ಲ ಸರ್, ಅಷ್ಟು ಚಿಕ್ಕ ಚಿಕ್ಕ ರೋಡ್ ಇದೆ. ಬಟ್ ವಿ ಸ್ಟಿಲ್ ವೆಂಟ್, ಏಟ್ ಫುಡ್ ಎಲ್ಲ ತಿನ್ಕೊಂಡು. ನೀವು ರಾಜಸ್ಥಾನ್, ಹಾ ಪಂಜಾಬ್, ಹಾ ಜಮ್ಮು ಕಾಶ್ಮೀರ ಗುಜರಾತ್ ಹೈದರಾಬಾದ್ ಫಾರ್ ದಟ್ ಮ್ಯಾಟರ್. ಫುಡ್ ಇಸ್ ಅಮೇಸಿಂಗ್. ಹೈದರಾಬಾದ್ ಇಸ್ ಆಲ್ಸೋ, ಇವನ್ ಇಂದೋರ್. ಹೈದರಾಬಾದ್, ಇಂದೋರ್ ನಾನು ಹೋಗಿಲ್ಲ, ಬಟ್ ದೀಸ್ ಪ್ಲೇಸಸ್ ಅಮೇಸಿಂಗ್ ಫುಡ್ ಯು ಗೆಟ್. ಅಲ್ಲ, ನಾವು ಹೋಗಿ ಆ ಥರ ಹುಡ್ಕೊಂಡು ಬರೋದರ ಬೆಂಗಳೂರು ಯಾಕೆ ಆ ಥರ ಮಾರ್ಕೆಟ್ ಡೆಲ್ಲಿ. ಮಾಡಿಲ್ಲ ಅಂತ ನಾನು ಕೇಳ್ತಾರೆ. ಅಂದ್ರೆ ಐ ಡೋಂಟ್ ನೋ ವೈ ಪೀಪಲ್ ನೆವರ್ ಮಾರ್ಕೆಟ್. ಐ ಡೋಂಟ್ ನೋ, ಐ ಆಲ್ಸೋ ಡೋಂಟ್ ನೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಾ, ಮೇ ಬಿ ಮೇಜರ್ ಬೆಳಂಡೂರ್, HSR, ಕೋರ್ಮಂಗ್ಲ, ಔಟರ್ ರಿಂಗ್ ರೋಡ್ ಸರ್ಕಲ್ ಅಲ್ಲಿ ಏರಿಯಾದಲ್ಲಿ ಜಾಸ್ತಿ ಗ್ರೋತ್ ಆಗಿರೋ ಕಾರಣ ಹತ್ತತ್ರ ಹೊಸ ಹೊಸ ಜಾಗಗಳು ಬಂತು. ವಾಟ್ ಇಸ್ ಹ್ಯಾಪನಿಂಗ್, ನೀವು ಅಬ್ಸರ್ವ್ ಮಾಡಿದ್ರೆ ಹೌ ಮಚ್ ಆಫ್ ಗೂಗಲ್ ರಿವ್ಯೂಸ್ ಬರುತ್ತೆ, ದಟ್ ಇಸ್ ದ ಮೆಷರ್ ಫಾರ್ ಎವ್ರಿಬಡಿ. ಸೊ ಇದೆಲ್ಲ ಟೆಕ್ ಫ್ರೆಂಡ್ಲಿ ಏರಿಯಾ, ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್. ಅಲ್ಲಿ ನಿಮಗೆ ಗೂಗಲ್ ರಿವ್ಯೂ ಇಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಕರೆಕ್ಟ್. ಗೊತ್ತಿಲ್ಲದೆ ಅವ್ನು ಬಾಯಿಗೆ ಬಂದಂಗೆ ಬರೀತಾನೆ, ಗೊತ್ತಿರೋನು ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆಯವ್ರು ಅದಕ್ಕೆ ಕಾಮೆಂಟ್ ಮಾಡೋರಿದ್ದಾರೆ. ಸೊ ಜೆನ್ಯೂನ್ನೆಸ್ ಆಫ್ ದಿ ಒಪಿನಿಯನ್ ಇಸ್ ಗೋಯಿಂಗ್ ಆಫ್. ಸೊ ಎಲ್ಲಿ ವಿಸಿಬಿಲಿಟಿ ಜಾಸ್ತಿ ಬರುತ್ತೋ ಅಲ್ಲಿ ಜನ ಹೋಗ್ತಾರೆ. ಓಕೆ. ಇವಾಗ ನೀವೇ ಬೇರೆ ಊರಿಗೆ ಹೋದ್ರೆ ಅಥವಾ ನೀವು ಇಲ್ಲೇ ನಾವು ಬರ್ಬೇಕಾದ್ರೆ ಉಡುಪಿ ಕೃಷ್ಣಭವನ್ ಏನು ರಿವ್ಯೂ ರೇಟಿಂಗ್ ಏನಿದೆ, ಒಂದು 3.5 ಇದ್ರೆ ಬೇಡ ಕಣೋ ಅಂತೀರ. ಕರೆಕ್ಟ್. 4.2 ಮೇಲಿರಬೇಕು. ಸೊ ದಟ್ ಇಸ್ ದ ಬೆಂಚ್ ಮಾರ್ಕ್. ದಿಸ್ ಇಸ್ ಹೌ ಥಿಂಗ್ಸ್ ಹ್ಯಾವ್ ಬಿಕಮ್. ಈಗ ನಾವು ರೀಸೆಂಟ್ಲಿ ಒಂದು ಸ್ವಿಗ್ಗಿ ಝೊಮ್ಯಾಟೊ ಒಂದು ಎಪಿಸೋಡ್ ಮಾಡಿದ್ವಿ ಸರ್. ಅದರಲ್ಲಿ ಅವ್ರು ಹೇಳೋದು ಕ್ಲೌಡ್ ಕಿಚನ್ಸಿಂದ ತೊಗೊಳ್ಬೇಕಾದ್ರೆ ಯೋಚನೆ ಮಾಡಿ ತೊಗೊಳ್ಳಿ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ಗೊತ್ತಿಲ್ಲದಿರೋ ಅನ್ಹೈಜೆನಿಕ್ ಪ್ರಾಕ್ಟೀಸಸ್ ಮಾಡ್ತಿರ್ತಾರೆ. ಇದೆ, ನಾನು ಒಂದೆರಡು ಕಿಚನ್ಗೆ ಹೋಗಿದ್ದೀನಿ. ಹಾಂ, ಅದರಲ್ಲಿ ಒಂದು ವಾಸ್ ವೆರಿ ಕ್ಲೀನ್, ಒಂದು ವಾಸ್ ನಾಟ್ ಸೋ ಕ್ಲೀನ್. ಓಕೆ. ದೇರ್ ಆರ್ ಎ ಮಿಕ್ಸ್. ಈವನ್ ಹೋಟೆಲ್ಸ್, ಸಮ್ ಆರ್ ವೆರಿ ಕ್ಲೀನ್, ಸಮ್ ಆರ್ ಮೀಡಿಯಾಕರ್, ಸಮ್ ಆರ್ ಈವನ್ ಡರ್ಟಿ. ಸೊ ಏನಂದರೆ ನಾವು ಕ್ಲೌಡ್ ಕಿಚನ್ ಅಂತ ಹೇಳ್ತಾ ಇದ್ದೀವಿ, ಬಟ್ ನಾನು ಎಲ್ಲ ಕಡೆನೂ ಇದೆ ಇದು ಸಿಚುವೇಶನ್. ಓಕೆ. ಸಿ ಇಟ್ ಆಲ್ ಡಿಪೆಂಡ್ಸ್ ಆನ್ ದೇರ್ ವಾಲ್ಯೂಮ್ ಆಫ್ ಬಿಸ್ನೆಸ್. ಅವ್ರ ಬಿಸ್ನೆಸ್ ಚೆನ್ನಾಗಿದ್ದರೆ ಎಲ್ಲ ಮೇಂಟೈನ್ ಮಾಡ್ಕೊತಾರೆ, ಯಾಕಂದರೆ ರೊಟೇಷನ್ ದುಡ್ಡು ಬರುತ್ತೆ, ಮಾಡ್ಕೊತಾರೆ. ಬಿಸ್ನೆಸ್ ಕಮ್ಮಿ ಆದಾಗ ಮೇಂಟೆನೆನ್ಸ್ ಕಮ್ಮಿ ಆಗ್ಬಿಡುತ್ತೆ. ಕಲ್ಚರಲ್ ಥಿಂಗ್ ಇರ್ಬೋದಾ ಸರ್? ಯಾಕಂದ್ರೆ ಕೆಲವೊಂದು ಕಂಪ್ಲೇಂಟ್ಸ್ ಕಲ್ಚರ್ಲಿ ನಮ್ಮಲ್ಲಿ ಇದೆ ಅದು. ನಮ್ಮಲ್ಲಿ ಹೇಗಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ. ಅಂದ್ರೆ ಸರ್, ಅಲ್ಲ ನಾನು ಹೇಳ್ತಾ ಇರೋದು, ಈ ಕ್ಲೌಡ್ ಕಿಚನ್ಸ್ ಅಲ್ಲಿ ತುಂಬಾ ಜನ ಮೈಗ್ರೇಟ್ ಮಾಡಿ ಬಂದಿರೋರು ವರ್ಕ್ ಮಾಡ್ತಿರ್ತಾರೆ, ಅವ್ರ ಹೈಜೀನ್ ಇರಲ್ಲ ಅಂತಾರೆ. ಈಗ ದ ಲಾಸ್ಟ್ 2-3 ಇಯರ್ಸ್ ನಾನು ನೋಡ್ದಂಗೆ, ಫರ್ಗೆಟ್ ಅಬೌಟ್ ಕ್ಲೌಡ್ ಕಿಚನ್ಸ್, ನಾವು ನಾರ್ತ್ ಈಸ್ಟ್ ಅವರು, UP ಅವರು, ಬಿಹಾರ್ ಅವರು ಇಲ್ಲಾಂದ್ರೆ ನಾವು ಹೋಟ್ಲ್ ನಡೆಸೋಕ್ಕೆ ಆಗಲ್ಲ. ನಿಜ. ನಾರ್ತ್ ಈಸ್ಟ್ ಅಂತೂ ತುಂಬಾ. ಅಲ್ಲ, ನಮ್ಮವ್ರು ಯಾಕೆ ನಮ್ಮವ್ರು ಯಾಕೆ ಕೆಲಸ ತಗೋತಾ ಇಲ್ಲ? ಸರ್, ನನ್ಗೊಂದು ಸಿಂಪಲ್ ಪ್ರಾಬ್ಲಮ್ ಕೊಡ್ತೀನಿ. ನಮ್ಮ ಸ್ಟಾಫೇ ಹೇಳ್ತಾರೆ ನನಗೆ, ಹೋಟ್ಲ್ ಕೆಲಸ ಮಾಡ್ತಿದ್ಯಾ ಅಂದ್ರೆ ಹುಡುಗಿ ಕೊಡಲ್ಲ. ಎಕ್ಸಾಕ್ಟ್ಲಿ ಸರ್, ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸರ್. ನಮ್ಮಲ್ಲಿ ಪುರೋಹಿತರಿಗೆ ಕೊಡಲ್ಲ ಸರ್. ಸರ್, ಪುರೋಹಿತರಿಗೆ ಕೆಲವರು ಲಕ್ಷ ಸಂಪಾದನೆ ಮಾಡ್ತಾರೆ, ಅವ್ರಿಗೆ ಹೆಣ್ಣು ಕೊಡಲ್ಲ. ಏನಿಗೆ ಬೇಕೋಬೇಡಿ. ವೈ? ಅಲ್ಲ, ಎಲ್ಲ ನಾವು ಕರ್ಸಿರೋ, ಈಗ ನಾವು ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ, ಅವರು ಅದೇ ಹೇಳಿದ್ರು ಕೊಡಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಅವ್ರದ್ದು ಅದೇ ಹೇಳಿದ್ರು. ಆಮೇಲೆ ಆರ್ಗ್ಯಾನಿಕ್ ಮಂಡ್ಯದಿಂದ ಇವ್ರನ್ನ ಕರ್ಸಿದ್ರು, ಅವರು ಹೇಳಿದ್ರು ಏನೋ ಫಾರ್ಮರ್ಸ್ಗೆ ಹೆಣ್ಣು ಕೊಡಲ್ಲ ಅಂತ. ಹೆಣ್ಣು ಯಾರು ಕೊಡ್ತಾ ಇದಾರೆ ಹಂಗಾರೆ ಅಂತ ಗೊತ್ತಿಲ್ಲ ನನಗೆ. ಸರ್, ಕನ್ನಡಿಗರದ ಅದೊಂದು ಪ್ರಾಬ್ಲಮ್ ಇದೆ. ಯಾಕೆ ನಾನು ಹೇಳ್ತೀನಿ, ಕನ್ನಡಿಗರಲ್ಲಿ ಪ್ರಾಬ್ಲಮ್ ಇದೆ. ಕೇರಳದವ್ರು ಬಂದು ಕೆಫೆ ಸೆಟ್ ಮಾಡಿದ್ರು ಡಿಗ್ನಿಟಿಯಿಂದ ಮಾಡ್ತಾರೆ, ಅವ್ರು ಯಾರು ಕಂಪ್ಲೇಂಟ್ ಮಾಡಲ್ಲ. ನಮ್ಮವರು IT ಅಥವಾ ಮೆಡಿಕಲ್ಲು ಅಥವಾ ಒಂದು ಬಿಸ್ನೆಸ್ ಇಲ್ಲ ಅಂದ್ರೆ ನಾವು ಕೆಲಸನೇ ಇಲ್ಲೋ ಥರ ಯಾಕೆ ಫರ್ಗೆಟ್ ಅಬೌಟ್ ಔಟ್ ಆಫ್ ದ ಹೋಟೆಲ್ ಟಾಪಿಕ್ ಹೇಳ್ತೀನಿ. ನಮ್ಮಲ್ಲೇ ಬಿಸ್ನೆಸ್ ಮ್ಯಾನ್ ಹುಡುಗ ಕೊಡೋದು ಕಮ್ಮಿ ಆಗಿದೆ, ದುಡ್ಡಿದ್ರು ಕೂಡ. ಸೊ ದಿಸ್ ಇಸ್ ಅ ಕಲ್ಚರಲ್ ಶಿಫ್ಟ್. ವಿ ಆರ್ ಇಂಡಿಯಾ ಇಸ್ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಅ ಡೆವಲಪಿಂಗ್ ಎಕಾನಮಿ ಟು ಅ ಡೆವಲಪ್ಡ್ ಎಕಾನಮಿ. ಓಕೆ. ಸೊ ಇನ್ ದ ಪ್ರೋಸೆಸ್ ಇದೆಲ್ಲ ಚೇಂಜಸ್ ನೋಡ್ತೀರಾ ನೀವು. ಬಟ್ ಏನಂದರೆ ಇದು 2 ಜನ್ರೇಷನ್ ಹೊರ್ಟೋಗುತ್ತೆ ಅಷ್ಟೇ. ನಾವು ಒಂದು 50 ವರ್ಷ ಇದನ್ನು ಸಸ್ಟೈನ್ ಮಾಡಲೇಬೇಕು, ಏನು ಮಾಡೋಕ್ಕೆ. ನಾನು ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ಐ ಟೆಲ್ ಯು ಅಬೌಟ್ ದಿಸ್ ವೆರಿ ಇಂಟ್ರೆಸ್ಟಿಂಗ್. ನನ್ನ ತಂದೆ ಹೋಟ್ಲಿಗೆ ಬರಬೇಡ ಅಂದರು. ಓಕೆ.
ಈವನ್ ದೋ ರನ್ನಿಂಗ್ ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಅವಾಗ ಟಾಪ್ ನಾವು ಇದ್ದಿದ್ದು, ಬರ್ಬೇಡ ನೀನು, ಹಾ. ಇದು ಸಸಾರ ಹೋಟ್ಲ್ ಇಂಡಸ್ಟ್ರಿ ಮರ್ಯಾದೆ ಕೊಡಲ್ಲ ಅಂತ. ಓಕೆ. ಇವತ್ತು ಅಕ್ರಾಸ್ ಆಲ್ ದ ಸರ್ಕಲ್ಸ್ ಹೋಟೆಲ್ ಇಂಡಸ್ಟ್ರಿ ಇಸ್ ರೆಸ್ಪೆಕ್ಟೆಡ್. ಕರೆಕ್ಟ್. ಓಕೆ. It's a transformation which has happened in the last 30-40 years. And everybody wants to open a Now, cafe or a hotel. chartered accountants, lawyers, MBA ಮಾಡಿದವರು, everybody is talking about restaurants now. ನಮ್ಮ ಪೇರೆಂಟ್ಸ್ ಮೀಡಿಯಾಗೆ ಬರಬೇಡ ಅಂದರು. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಏನೋ ಆ ಶಿಫ್ಟ್ ಆಗ್ತಿದೆ, ಚೇಂಜ್ ಆಗ್ತಿದೆ ಅಂತ ಎಲ್ಲ. ಬಟ್ ಒಂದು ಕೆಫೆ ಆರ್ ಒಂದು ರೆಸ್ಟೋರೆಂಟ್ ನಡೆಸೋದು ಕಷ್ಟ ಏನೇನಿದೆ? ಬಿಕಾಸ್ 100 ವರ್ಷದಿಂದ ನೀವು ಒಂದು ಕೆಫೆ ನೆನ್ಸ್ಕೊಂಡು ಇನ್ನೂ ವರ್ಕಿಂಗಲ್ಲಿದೆ, ಇನ್ನೂ ಹ್ಯಾಪ್ನಿಂಗ್ ಇದೆ ಅಂತಂದರೆ ಅದರಲ್ಲೇ ಆಗಿರೋ ಕಷ್ಟ ಇರುತ್ತೆ, ನೋವಿರುತ್ತೆ ಎಲ್ಲ. ಏನೇನು ಇವತ್ತು ನಮ್ಮ ಆಡಿಯನ್ಸ್ಗೆ ಗೊತ್ತಾಗಲಿ, ಈಗ ನಾಳೆ ದಿನ ನಾನು ಕೆಫೆ ಮಾಡ್ತೀನಿ, ಹೋಟ್ಲು ಮಾಡೋನು, ಇವೆಲ್ಲ ಗೊತ್ತಿರ್ಬೇಕು ಗುರು ನಿನಗೆ ಅನ್ನೋ ಥರ. ಫ್ರಮ್ ಬಜೆಟ್ಸ್ ಟು ಸಪ್ಲೈ ಚೈನ್ ಟು ಎಂಪ್ಲಾಯೀಸ್. See, first employees ಹೇಳ್ತೀನಿ. Employees when I was growing up, ನಾನು ಯಾಕಿದ್ವಿ when I was growing, ನಾನು ನೋಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಒನ್ ಆಫ್ ದ ಮೋಸ್ಟ್ ಲಾಯಲ್ ವರ್ಕರ್ಸ್ ಇದ್ರು. ಆ್ಯಂಡ್ ನಾವೆಲ್ಲ ನಮ್ಮ ಊರ ಕಡೆಯವರು. 90% ನಮ್ಮ ಊರವರು, 10% ಇಲ್ಲಿ ಲೋಕಲ್ ಬರೋರು, ಮಂಡ್ಯ, ಮೈಸೂರು ಆ ಕಡೆ. ಆಲ್ ಆಫ್ ದಮ್ ವೆರ್ ಗುಡ್. ಯಾಕಂದರೆ 90 ನೋಡಿ 10 ಒಳ್ಳೆಯವರು ಆಗ್ಬಿಡ್ತಾರೆ. ಕರೆಕ್ಟ್. ಇಟ್ ವಾಸ್ ವೆರಿ ನೈಸ್. ದೆನ್ ಸ್ಲೋಲಿ ಈಗೇನಾಗಿದೆ, ಕಮಿಟ್ಮೆಂಟ್ ಇಲ್ಲ. ನಮ್ಮ ಊರ ಕಡೆಯಿಂದ ಯಾರೂ ಬರೋದೇ ಇಲ್ಲ ಈಗ. ಫ್ರಮ್ 90% ವಿ ಆರ್ ಎಟ್ 10% ಟುಡೇ. ಊರ ಕಡೆಯಿಂದ ಯಾರೂ ಬರಲ್ಲ. ಬಿಕಾಸ್ ಲೈವ್ಲಿಹುಡ್ ಇಸ್ ಬೆಟರ್ ದೇರ್, ಆರ್ ಎಟ್ ದ ಸೇಮ್ ಮೊರ್ ಆರ್ ಲೆಸ್ ದ ಸೇಮ್ ಪ್ರೈಸ್ ಯು ಗೆಟ್ ಎ ಬೆಟರ್ ಜಾಬ್ ದೇರ್. ಕರೆಕ್ಟ್. ಮನೆಗೆ ಹತ್ತಿರ ಇರುತ್ತೆ, 10,000 ಕಮ್ಮಿ ಬಂದರೂ ಪರವಾಗಿಲ್ಲ ಅಂತಾರೆ. ಕರೆಕ್ಟ್. ಇಲ್ಲಿ ಬಂದರೆ ಅದು. ಸೊ ಇಲ್ಲಿಗೆ ಯಾಕೆ ಬರ್ಬೇಕು ನಾನು ಅಂತ ಬರೋದು ನಿಂತೋಗಿದೆ. ಓಕೆ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ದ ಇಂಡಸ್ಟ್ರಿ ಟುಡೇ. There is no commitment from the labor. When I was growing up, ನೀವು ಅಶ್ಯೂರ್ಡ್ ಒಂದು ಊರಿಗೆ ಹೋಗಿ, ಸರ್ ನಾನು 10ನೇ ತಾರೀಕು ಬರ್ತೀನಿ ಅಂದರೆ 10ನೇ ತಾರೀಕು ಇರೋನು. ಇವತ್ತು ನಾಳೆ ಬೆಳಿಗ್ಗೆ ಹೋಗ್ತೀನಿ ಸರ್, ನಾನು ನಾಡಿದ್ದು ಬರ್ತೀನಿ ಅಂತಾನೆ. ಅವ್ನು ಬರೋದು ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ. ಆ್ಯಂಡ್ ನಮಗೆ ಬಂದಾಗ ಬೇರೆ ಗತಿ ಇಲ್ಲ, ಹಾಕ್ಕೊಂತೀವಿ ನಾವು. ದಿಸ್ ಇಸ್ ದ ಬಿಗ್ಗೆಸ್ಟ್ ಕನ್ಸ್ಟ್ರೈಂಟ್ ಟುಡೇ. ಟುಡೇ ದ ಇಂಡಸ್ಟ್ರೀಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಲೇಬರ್. ಪೋಚಿಂಗು ಮಾಡ್ತಾರೆ ಬೇರೆ ರೆಸ್ಟೋರೆಂಟ್. ಅದೆಲ್ಲ ದಟ್ ಇಸ್ ಒನ್ ಆಫ್ ದ ಥಿಂಗ್ಸ್. ಬಿಟ್ಬಿಡಿ, ಅದು ನಾನು ಮಾತಾಡೋದಿಲ್ಲ. ಓಕೆ. ಬಟ್ ದಿಸ್ ಇಸ್ ದ ಪ್ರಾಬ್ಲಮ್, ಲೇಬರ್. ಓಕೆ. ಲೇಬರ್ ಹಸ್ ನೋ ಕಮಿಟ್ಮೆಂಟ್. ಓಕೆ. ಆಮೇಲೆ ಏನಾಗಿದೆ, ಮೊದಲು ಲೇಬರ್ ಇಲ್ಲಿ ಸಂಪಾದನೆ ಮಾಡೋದು 10,000 ಸಂಪಾದನೆ ಮಾಡಿದ್ರೆ 9,000 ಊರಿಗೆ ಕಳಿಸ್ತಾ ಇದ್ರು. ಇವರಿಗೆ 10,000 ಮನೆಗೆ ಕೊಡಲ್ಲ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್. ದಿಸ್ ಇಸ್ ದ ಪ್ರಾಬ್ಲಮ್. ಲೇಬರ್ ಇಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಲೇಬರ್ ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಒಬ್ಬ ಗ್ರೈಂಡ್ ಮಾಡೋನು ಬರಲಿಲ್ಲ ಅಂದರೆ ನಿಮಗೆ ಬೆಳಗ್ಗೆ ಹೋಟ್ಲ್ ತೆಗಿಯೋಕ್ಕಾಗಲ್ಲ. ಕರೆಕ್ಟ್. ಈಗ ನಮ್ಮದೆಲ್ಲ ಬರಲಿಲ್ಲ ಅಂದರೆ ಇನ್ನೊಬ್ಬ ಯಾರೋ ಹೋಗಿ ಮಾಡ್ತಾನೆ, ಹಳೆ ಹೋಟ್ಲು ಅಂತ ಮಾಡ್ತಾರೆ, ಸ್ವಲ್ಪ ರಿಲಯಬಲ್ ಇದ್ದಾರೆ. ಬೇರೆ ಕಡೆ ಮಾಡಲ್ಲ. ನೀವು 4 ಜನ ಇಟ್ಕೊಂಡಿರ್ತೀರ, ನನಗೆ ಬೇರೆ ಕೆಲಸ ಇದೆ, ನಾನು ಮಾಡೋಕ್ಕಾಗಲ್ಲ ಅಂತಾರೆ. ನೀವು ಬೆಳಿಗ್ಗೆ 5 ಗಂಟೆಗೆ ನಿಮಗೆ ಫೋನ್ ಬಂದರೆ ಹೋಟ್ಲ್ ಬೇಡಪ್ಪ ಅಂತೀರ. ಸರಿ ಗುರು, ನೀವು ಹೋಗಿ ದೋಸೆ ಹಾಕಿರೋದಿದೆಯಾ ಇವಾಗೆಲ್ಲ? ಈಗ ಟೈಮ್ ಬಂದಿಲ್ಲ ನನಗೆ ಇವತ್ತಿಗೂ. ಐ ಎಮ್ ಎ ಫ್ಯಾಂಟಾಸ್ಟಿಕ್ ಕ್ರಿಟಿಕ್. ರೈಟ್. ಐ ಕಾಂಟ್, ಯು ಆಸ್ಕ್ ಮೀ ಟು ಮೇಕ್ ಉಪ್ಪಿಟ್, ಐ ಕಾಂಟ್ ಮೇಕ್ ಇಟ್. ಅಂದ್ರೆ ಸರಿ, ಯಾಕೆ ಬಟ್ ಮಾಡ್ತೀನಿ, ಬಟ್ ಸ್ವಲ್ಪ ಒದ್ದಾಡ್ತೀನಿ. ರೈಟ್. ಐ ಹ್ಯಾವ್, ಬಟ್ ಐ ಕ್ಯಾನ್ ಕ್ರಿಟಿಸೈಸ್ ಆ್ಯಂಡ್ ಸೇವ್ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಫಾಲ್ಟ್ ವಿತ್ ಇಟ್. ಅಂದರೆ ಸರ್, ಕೆಲವೊಬ್ರು ಫುಡ್ ಬ್ಲಾಗರ್ಸ್, ನನ್ನ RJ ರಜಸ್ ಅವ್ರು ಕೇಳಿದಾಗ ಹೇಳಿದ್ರು, ಬ್ರೋ ಒಂದು ರೆಸ್ಟೋರೆಂಟ್ ಮಾಡಬೇಕಾದ್ರೆ ಬಿ ರೆಡಿ ಟು, ನೀನೇ ದೋಸೆ ಮಾಡೋದಕ್ಕೂ ರೆಡಿ ಇರು ಅಂತ. ಯಾಕಂದ್ರೆ ಲೇಬರ್ ನಡ್ಸಕ್ಕಾಗತ್ತೆ, ಇಲ್ದಿರ ಆಗಲ್ಲ. ಇವಾಗ ನಂಗೆ ದೋಸೆ ಹಾಕೋಕ್ ಗೊತ್ತು, ಬಟ್ ನಂಗೆ ಒಂದೇ ಸರ್ತಿಗೆ 15 ಹಾಕೊಂಡ್ರೆ ಬರಲ್ಲ. ನಂಗೆ ದೋಸೆ ಮಾಡೋವನ್ಗೆ ಅದು ಏನು ಕರೆಕ್ಷನ್ ಮಾಡ್ಬೇಕು ತೋರ್ಸಕ್ ಗೊತ್ತು. ಅದು ಗೊತ್ತಿಲ್ಲ ಅಂದ್ರೆ ನೀವು ಮಾಡೋಕ್ಕಾಗೋದಿಲ್ಲ. ಆಲ್ಸೋ ರೈಟ್. ಅಂಡ್ ಯು ಶುಡ್ ಹ್ಯಾವ್ ಎ ಗುಡ್ ಪ್ಯಾಲೆಟ್, ಇಲ್ದಿರ ಆಗಲ್ಲ. ಕರೆಕ್ಟ್. ಅದು ಅವ್ರು ಹೇಳಿದ್ದು ಮೋಸ್ಟ್ಲಿ ನೀವು ಇವತ್ತು ಶುರು ಮಾಡ್ತಿದ್ದೀರಾ, ಅವ್ರದ್ದು ಇನ್ಸ್ಟಿಟ್ಯೂಷನ್ ಆಗ್ಬಿಟ್ಟಿದೆ. ಅದೇ ಕೇಳಿದ್ರೆ ಆ ಟೈಮ್ ಯಾವತ್ತೂ ಬಂದಿಲ್ಲ ನಿಮ್ಗೆ? ನನಗಿಲ್ಲ ಇವತ್ತಿನ ತನಕ. ಆ ಸಿಚುವೇಶನ್ ಬಂದ್ರೆ ನಾನು ಹೋಟ್ಲು ಬಿಟ್ಬಿಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಸರ್ ಆಯ್ತು, ಲೇಬರ್ಸ್ ಒಂದು ಬಜೆಟಿಂಗ್, ಫೈನಾನ್ಸಸ್. ಏನಾಗುತ್ತೆ ಬಜೆಟಿಂಗ್ ಅಂದರೆ, ಹಿಂದೆ ದೇರ್ ವಾಸ್ ನೋ ಇಂಟೀರಿಯರ್ ಅದೆಲ್ಲ. ಸೊ ಫಸ್ಟ್ ಯು ಹ್ಯಾವ್ ಟು ಫೈನಲೈಸ್ ದ ಲ್ಯಾಂಡ್, ದೆನ್ ಯು ಹ್ಯಾವ್ ಟು ಫೈನಲೈಸ್ what kind of interiors you are going to do, what is your kitchen space, what is your, everything has to be planned. Correct. ಸೊ ನೀವು ಕಿಚನ್ ಕನ್ಸಲ್ಟೆಂಟ್ ಅಂತ ಕರಿಬೇಕು, ಇಂಟೀರಿಯರ್ ಒಂದು ಕರಿಬೇಕು. ಕಿಚನ್ ಕನ್ಸಲ್ಟೆಂಟ್ ನಂಗೆ ಜಾಗ ಜಾಸ್ತಿ ಬೇಕು ಅಂತಾನೆ, ಇಂಟೀರಿಯರ್ ನಂಗೆ ಎಕನಾಮಿಕ್ಸ್ ವರ್ಕ್ ಆಗಲ್ಲ ಅಂತಾನೆ. ಇವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಈಗ ಡಿಸೈನಿಂಗು ಕಾನ್ಸೆಪ್ಟ್ ಎಲ್ಲ ಬಂದ್ಬಿಟ್ಟಿದೆ ಇದೆ. ಬಟ್ ದ ಪ್ರಾಬ್ಲಮ್ ಟುಡೇ ಇಸ್ ಸೋರ್ಸಿಂಗ್ ಇಸ್ ನಾಟ್ ಎ ಪ್ರಾಬ್ಲಮ್. ಬಟ್ ದಿನ ಬೆಳಿಗ್ಗೆ ನೀವು ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀರಾ, ಅದಕ್ಕೂ ಹೋಗಬೇಕು. ಯು ವಿಲ್ ಗಿವ್ ಇಟ್ ಆನ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟಲ್ಲಿ ಪ್ರೈಸಿಂಗ್ ವೇರಿಯೇಷನ್.
ಹ್ಮ್. ನಾನು ಮಾರ್ಕೆಟ್ಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ಐ ಆಮ್ ಆನ್ ಕಾಂಟ್ರಾಕ್ಟ್. ಹ್ಮ್. ನಂಗೆ ಗೊತ್ತು ಕೆಲವು ಸರ್ತಿ ತರಕಾರಿ 20 ರೂಪಾಯಿ kg ಇದ್ರೆ ಅವ್ರು 30 ಹಾಕಿರ್ತಾನೆ, ನಾನು ಏನು ಮಾಡೋಕ್ಕಾಗಲ್ಲ. ಹ್ಮ್. ಒಂದು ಪಲ್ಸಸ್ ಸೇಮ್ ಸ್ಟೋರಿ. ಹ್ಮ್. ಬಟ್ ಇವತ್ತು ನೀವು ಫೋನ್ ಮಾಡಿದ್ರೆ ಕಳಿಸ್ಕೊಡ್ತಾರೆ. ಹ್ಮ್. ಹೋಟ್ಲಿಗೆ ಯಾಕೆ ತುಂಬ ಜನ ಬರ್ತಾರೆ? ಓನ್ಲಿ ಬಿಸ್ನೆಸ್ ವೇರ್ ವಿ ಬೈ ಆನ್ ಕ್ರೆಡಿಟ್ ಆನ್ ಸೆಲ್ ಆನ್ ಕ್ಯಾಶ್ ಅಂತ. ಆಸ್ ಇನ್ ಸರ್ ಎಕ್ಸ್ಪ್ಲೇನ್. ತುಂಬ ಜನ ಏನು, ದಟ್ ಇಸ್ ದ ಕಾನ್ಸೆಪ್ಟ್. ವಿ ಬೈ ಆನ್ ಕ್ರೆಡಿಟ್, ಸೆಲ್ ಆನ್ ಕ್ಯಾಶ್ ಅಂತ. ಅಂದ್ರೆ ಓಕೆ. ನೀವು ತಿಂಡಿ ಕೊಟ್ಕೊಳ್ಳೆ ದುಡ್ಡು ಬಂದಿರುತ್ತೆ. ನಾನು ಇಲ್ಲಿ ತೊಗೊಂಡ್ರೆ ಸಾಮಾನು ನಾಳೆ ಕೊಡೋದು. ಕರೆಕ್ಟ್. ನೀವು ಅದು ಮಾಡೋಕ್ಕೆ ಹೋದರೆ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಯಾವತ್ತೋ ಕಾಲೆತ್ಕೊತಾರೆ. ಯಾಕಂದರೆ ನೀವು ದುಡ್ಡನ್ನು ಡೈವರ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ದಟ್ಸ್ ದ ಎಂಡ್ ಆಫ್ ಯುವರ್ ಬಿಸ್ನೆಸ್. ಓಕೆ. ನಾನು ಐ ಫಾಲೋ ಎ ಸಿಂಪಲ್ ಫಿಲಾಸಫಿ. ಹ್ಮ್. ಫಸ್ಟು ಕೊಡೋರು ಕೊಟ್ಕೊಬೇಕು, ಹ್ಮ್. ಉಳಿದ್ರೆ ನಾನು ತೊಗೋತೀನಿ. ಹ್ಮ್. ಅದಾಗಿಲ್ವ ನನ್ನ ಎಕ್ಸ್ಪೆನ್ಸಸ್ ಕಟ್ ಮಾಡಿಬಿಡ್ತೀನಿ. ನಾನು ಶರ್ಟ್ ತೊಗೊಬೇಕು ಅಂದರೆ ಇಲ್ಲಿ ಪೋಸ್ಟ್ಪೋನ್ ಇಟ್. ನಾನು ದುಡ್ಡು ಬಂದಾಗ ಮಾಡ್ಕೊಳ್ಳೋಣ. ಇದು ಆ ಆ್ಯಟಿಟ್ಯೂಡ್ ಇಲ್ಲ ಅಂದರೆ ಹೋಟ್ಲ್ ಇಂಡಸ್ಟ್ರಿ ನಡ್ಸೋಕ್ಕಾಗಲ್ಲ. ಹ್ಮ್. ಸೊ ಇದು ಪರ್ಚೇಸಸ್ ಒಂದು ಪ್ರಾಬ್ಲಮ್ಮು, ಲೇಬರ್ ಒಂದು ಪ್ರಾಬ್ಲಮ್. ಫುಡ್ ಪ್ರಿಪೇರ್ ಮಾಡ್ತಾರೆ, ಕ್ವಾಂಟಿಟಿ ಹೇಗೆ ತಯಾರು ಮಾಡ್ತೀವಿ? ಇವತ್ತು ಎಷ್ಟು ಗಿರಾಕಿ ಬರ್ತಾರೆ ಅಂತ ನೀವು ಹೇಗೆ ತಯಾರಿ ಮಾಡ್ತೀರಿ? ಎಕ್ಸಾಕ್ಟ್ಲಿ ಮೈ ನನ್ನ ಕ್ವಶನ್ So ಯಾವ ನಾವೆಲ್ಲ ಒಂದು ಥಂಬ್ ರೂಲಲ್ಲಿ ಇಷ್ಟು ಮಾಡ್ಕೊತೀವಿ ದಿನಕ್ಕೆ. ಬೆಳಿಗ್ಗೆಗೆ ಇಷ್ಟು ಬೇಕು, ಮಧ್ಯಾಹ್ನಕ್ಕೆ ಇಷ್ಟು ಬೇಕು, ಸಾಯಂಕಾಲ. ಸೊ ಅದು ಖಾಲಿ ಆದಮೇಲೆ ಕೆಲವು ಸರ್ತಿ ಮಾಡೋದೇ ಇಲ್ಲ. ಹ್ಮ್. ಬಟ್ ವಿ ಕ್ಯಾನ್ ಡೂ ಇಟ್. ಬಟ್ ಹೌ ಮೆನಿ ಹೋಟೆಲ್ಸ್ ಕ್ಯಾನ್ ಡೂ ಇಟ್? ನಾನು ಎಸ್ಟಾಬ್ಲಿಷ್ಡ್ ಇದ್ದೀನಿ. ನಾನು ಬೆಳಗ್ಗೆ 2 ಪಾತ್ರೆ 180 ಲೀಟರ್ಸ್ 280 ಲೀಟರ್ಸ್ ಸಾಂಬಾರು ಮಾಡ್ತೀವಿ. ಹ್ಮ್. ಅದು ಖಾಲಿ ಆಗುತ್ತೆ ಗೊತ್ತು ನನಗೆ. ಹ್ಮ್. ಅದು ಉಳಿದೋಯ್ತು ಅಂದರೆ ನಾಳೆ ಕಮ್ಮಿ ಮಾಡ್ಕೊತೀನಿ. ಓಕೆ. ಸಾಗು ಒಂದು ಪಾತ್ರೆಯಲ್ಲಿ ಇಷ್ಟು ಮಾಡ್ತೀವಿ, ಅದಷ್ಟು ಖಾಲಿ ಆಗಬೇಕು ನಾವು ಮಧ್ಯಾಹ್ನದೊಳಗೆ. ಖಾಲಿ ಆಗಿಲ್ಲ ಅಂದರೆ ಅದನ್ನು ನೆಕ್ಸ್ಟ್ ಡೇ ಅಡ್ಜಸ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಡೇ ಖಾಲಿ ಆಯಿತು ಅಂದರೆ ಜಾಸ್ತಿ ಮಾಡ್ಕೊತೀವಿ. ದಟ್ ಬ್ಯಾಲೆನ್ಸಿಂಗ್ ಶುಡ್ ಬಿ ದೇರ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ದ ಬಿಗ್ಗೆಸ್ಟ್ ಥಿಂಗ್ ಇನ್ ಹೋಟೆಲ್ ಇಂಡಸ್ಟ್ರಿ ಇಸ್ ವೇಸ್ಟೇಜ್ ಶುಡ್ ಬಿ ರೆಡ್ಯೂಸ್ಡ್. ಹ್ಮ್. ನೀವು ಫುಡ್ ಉಳಿದೋದ್ರೆ ಮಾಡಿರೋದು ಒಂದೇ ಅಲ್ಲ, ಅದು ಡಬಲ್ ಲಾಸ್ ನಮಗೆ. ಹ್ಮ್. ಸೊ ಯಾರಿಗೂ ನಾನು ಸ್ಟಾಫ್ಗೆ ಹೇಳ್ತಾ ಇರ್ತೀನಿ, ದೋಸೆ ಕಂಪ್ಲೇಂಟ್ ಬಂತ ಬೇರೆ ಕೊಟ್ಬಿಡು ಅಂತೀನಿ. ಬಿಕಾಸ್ ದಟ್ ಇಸ್ ನೆಗ್ಲಿಜಿಬಲ್ ಕಾಸ್ಟ್ ಫಾರ್ ಮಿ. ಹ್ಮ್. ಇಟ್ಸ್ ಓನ್ಲಿ ಫುಡ್ ಕಾಸ್ಟ್ ಇಸ್ 35% ನಮ್ಮದು. ಇನ್ನು 65% ಪ್ರಾಫಿಟ್ ಅಲ್ಲ, ಹ್ಮ್. 30% ಲೇಬರ್ಗೆ ಹೋಗುತ್ತೆ. ಸಿ ಮೋಸ್ಟ್ ಆಫ್ ದ ಹೋಟೆಲ್ಸ್ ಟುಡೇ ಆರ್ ನಾಟ್ ವರ್ಕಿಂಗ್ ಇನ್ ಎ ಪ್ರಾಫಿಟ್ ಆಫ್ ಮೋರ್ ದೆನ್ 15 to 20%. ಕೆಲವರು 30 ಓಕೆ. ಸ್ವಲ್ಪ ಪ್ರೈಸಿಂಗ್ ಚೆನ್ನಾಗಿದ್ರೆ 30 ಕಂಫರ್ಟಬಲ್ ಆಗಿದ್ದಾರೆ. ಸಮ್ ಆಫ್ ದೆಮ್ ಐ ಡೋಂಟ್ ನೋ ವೆದರ್ ದೇ ಆರ್ ಮೇಕಿಂಗ್ ಪ್ರಾಫಿಟ್. ಒಂದೊಂದ್ಸರಿ ನೋಡಿದ್ರೆ ಖಾಲಿ ಇರುತ್ತಲ್ಲ ಸರ್ ಹೋಟ್ಲು. ಅದಕ್ಕೆ ನಾನು ಹೇಳಿದೆ ಅಲ್ಲ, ದಟ್ ಇಸ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಹೋಟ್ಲ್ ಮಾಡೋರು ಏನು ಮಾಡ್ತಾರೆ, ಪೀಕ್ ಅವರಲ್ಲಿ ಬರೋದವರು ನೋಡೋದು. ಬಂದು ನೋಡ್ತಾರೆ, ಫುಲ್ ಇದೆಯಲ್ಲೋ ಏನು ಬಿಸ್ನೆಸ್ ಅಪ್ಪ ಅಂತ. ಆ 11 ಗಂಟೆ ಖಾಲಿ ಇರೋ ಟೈಮ್ಗೆ ಹೋದರೆ ಅವ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ದಟ್ ನೋ ಬಡಿ ಅಂಡರ್ಸ್ಟ್ಯಾಂಡ್ಸ್. ಓಕೆ. ನೀವು ಬೆಳಿಗ್ಗೆ 8 ಗಂಟೆಗೆ ಹೋದರೆ ಯಾವ ಹೋಟ್ಲು ಖಾಲಿ ಇರುತ್ತೆ? ಎಲ್ಲೋ ಸೆಲೆಕ್ಟೆಡ್ ಒಂದು 5 ಹೋಟ್ಲು ಬೆಂಗಳೂರಲ್ಲಿ ರಶ್ ಇರ್ಬೋದು. ಅವನು 9 ಗಂಟೆಗೆ ಫುಲ್ ರಶ್ ಇರುತ್ತೆ. 9 ಗಂಟೆ ಪೀಕ್ ತಿಂದಿದ್ದ ಟೈಮ್. ಅದನ್ನು ನೋಡ್ಕೊಂಡು ಹೋಟ್ಲು ಮಾಡ್ತೀನಿ ಅಂತಾರೆ. ಅದನ್ನು ನೋಡಬೇಡಿ, ದಿನ ಇಡೀ ಸ್ಟಡಿ ಮಾಡಿ. ಇಫ್ ಈಸ್ ವರ್ಕಿಂಗ್ ಫಾರ್ 12 hours, ವಾಟ್ ಇಸ್ ದ ಫ್ಲೋ ಆಫ್ ಹಿಸ್ ಕಸ್ಟಮರ್? ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬಿಸ್ನೆಸ್. ಇವ್ರು ಏನಾಗುತ್ತೆ, ಗ್ಲಾಮರ್ ಲುಕ್ಸ್ ನೈಸ್, ಹೋಟ್ಲ್ ಮಾಡಿದ್ದಾರೆ ಏನು. ಸಿ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿತ್ ಹೋಟೆಲಿಯರ್ಸ್ ಇಸ್ ವಿ ಹ್ಯಾವ್ ಗ್ಲಾಮರ್. ಈಗ ನಾನು ಉಡುಪಿ ಕೃಷ್ಣ ಭವನ ಅಂದ್ಕೊಳ್ಳೆ ನೀವು 100 years ಅಂದ್ಕೊಳ್ಳೋ ಅಂತೀರಾ. ಬಟ್ ದಟ್ ಓ ಫ್ಯಾಕ್ಟರ್ ಕಿಲ್ಸ್ ಅಸ್. ಅದು ತಲೆಗೆ ಹತ್ತಿತ್ತು ಅಂದರೆ ಹೋಯ್ತು ನೀವು. ಸೊ ಹೋಟ್ಲವ್ರಿಗೆ ಐಡೆಂಟಿಟಿ ಇದೆ ಅಂತ ಎಲ್ಲ ಬರ್ತಾರೆ. ಬಟ್ ಇಟ್ ಈಸ್ ನೈಸ್, ಫೀಲಿಂಗ್ ಇಸ್ ಗುಡ್, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರ್ ಈವ್ನಿಂಗ್ ಉಳಿದಿರೋ ಫುಡ್ಡು ಎಲ್ಲದೂ ವೇಸ್ಟ್ ಆಗುತ್ತೆ ಅಥವಾ ಚಾರಿಟಿ ಆ ಥರ ಚಾರಿಟಿ ಆಗೋದೇ ಆಗದೇ ಇಲ್ಲ, ಇಲ್ಲ? ಯಾರು ಕೊಡಲ್ಲ. ಏನ್ ಮಾಡ್ತಾರೆ? ಬಿಸಾಕದ? ಎಲ್ಲ ಬಿಸಾಕದ ಸರ್? ಯಾಕೆ ಸರ್? ಏನಿದೆ ಕೊಡ್ಬೋದು. ಚಾರಿಟಿ ಯಾಕೆ ಕೊಡಲ್ಲ ಅಂದರೆ ಮಿಸ್ಆಪರೇಷನ್ ಶುರು ಆಗುತ್ತೆ. ಅದನ್ನ ಮತ್ತೆ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಂತನ? ಏನಾದರೂ ಮಿಸ್ಯೂಸ್ ಆಗುತ್ತೆ. ನಾನು ಇರಲ್ಲ, ಯಜಮಾನ್ರು ಇದ್ದರೆ ಪರವಾಗಿಲ್ಲ, ಅವ್ರ ಅದ್ರ ಜೊತೆ ಬೇರೆ ಏನು ತೊಗೊಂಡೋಗ್ತಾರೆ ಯಾರಿಗೆ ಗೊತ್ತು. ಸೊ ಮೋಸ್ಟ್ ಆಫ್ ದ ಗೈಸ್, ನನಗೆ ಗೊತ್ತಿರೋಂಗೆ 90% ಆಫ್ ದ ಹೋಟೆಲ್ಸ್ ಉಳಿದಿದ್ದನ್ನು ಬಿಸಾಕ್ತಾರೆ. ಈ ಆಶ್ರಮಕ್ಕೆ ಕಳಿಸ್ಕೊಡೋದಕ್ಕೆ ತೊಗೊಂಡೋಗೋದು ಯಾರು ಅಲ್ಲಿಗೆ? ಅವರು ಕಳ್ಸಲ್ಲ, ಗಾಡಿ ಕಳಿಸಲ್ಲ. ಬಿಕಾಸ್ ಇದಾಗ ಎಷ್ಟು ಉಳಿಯುತ್ತೆ ಅಂತ ಗೊತ್ತಿಲ್ಲ. ಅವ್ರ ದಿನ ನಾವು 20 ಜನಕ್ಕೆ ಕೊಡ್ತೀವಿ ಅಂದರೆ ಅವ್ರು ಕಳಿಸ್ಬೋದೇನೋ. ಇಬ್ರಿಗೆ ಮಿಕ್ತು ಅಂದರೆ ಯಾಕೆ ಕಳಿಸ್ತಾರೆ?
ಓಕೆ. See, even solid waste disposal is a problem. ಮೊದಲು ಅದೆಲ್ಲ ಫ್ರೀ ಇತ್ತು, ಈಗ ಎಲ್ಲ ನಮ್ಮ ತಲೆ ಮೇಲೆ ಹಾಕಿದೆ BBMP. ಎಷ್ಟು ಪೇ ಮಾಡಬೇಕು ಸರ್? ಇಫ್ Anywhere between 3,000 to 5,000, 10,000, ಮಂತ್ಲಿ 20,000 monthly, depending on the kilo. ಈಗೇನೋ ಹೊಸದಾಗಿ ರೂಲ್ ತಂದಿದ್ದಾರೆ. ಇನ್ಫ್ಯಾಕ್ಟ್ 12 ರೂಪಾಯಿ kg ಕೊಡಿ ಅಂತ. ಹಾಂ, 12 ರೂಪಾಯಿ kg. ನಿಮ್ಮ ಇದು ಸಿಪ್ಪೆ ಗಿಪ್ಪೆಗಳೆಲ್ಲ ಜಾಸ್ತಿ ಬರುತ್ತಲ್ಲ ಸರ್ ಅಲ್ಲ, ಅದಕ್ಕಿಂತ? ಆವ್ರೇಜ್ ಒಂದು ಹೋಟ್ಲಲ್ಲಿ 60-70 kg ಬರುತ್ತೆ. 12 ರೂಪಾಯಿ ಕೊಡೋದ್ರೆ ಅರ್ಥ ಇದೆಯಾ ಅದಕ್ಕೆ? ಪ್ರಾಫಿಟ್ ಮಾರ್ಜಿನ್ ಒಂದು 5% ಕಡಿಮೆ ಆಗುತ್ತೆ ಅದರಲ್ಲಿ. ಮತ್ತೆ ನಿಮ್ಮ ತಲೆ ಮೇಲೆ ಹಾಕ್ತೀವಿ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಂದು 10% ಕಡಿಮೆ ಆಗುತ್ತೆ ಅಷ್ಟೇ. Sir, it is all a cycle. You tax the businessman is going to tax you. ಓಕೆ, I am here for profit. ಕರೆಕ್ಟ್. ನಾನು ಲಾಸ್ ಆಯಿತು ಅಂದರೆ ಹೋಟ್ಲ್ ನಡೆಸಲ್ಲ. ನನಗೆ ಎಷ್ಟೋ ಜನಕ್ಕೆ ನಮ್ಮ ಬಾಯ್ಸ್ಗೆ ಹೇಳ್ತೀನಿ ನಾನು, ಇಲ್ಲೋ ನಾನು ಈ ಹೋಟ್ಲು ಒಂದು ಹೆಸರಿಗೋಸ್ಕರ ನಡೆಸ್ತಾ ಇದ್ದೀನಿ ಕಣೋ, ಪ್ಲಸ್ ನನ್ನ ಮನೆ ಖರ್ಚು ನಡೆಯುತ್ತೆ. ಇಫ್ ಐ ಸೆಲ್ ದಿಸ್ ಬಿಲ್ಡಿಂಗ್ ಫಾರ್ ಮೀ, ಸಮ್ಟೈಮ್ಸ್ ರಿಯಲ್ ಎಸ್ಟೇಟ್, ನನ್ನಂತ ಸ್ವಂತ ಬಿಲ್ಡಿಂಗ್ ಇದೆ, ರಿಯಲ್ ಎಸ್ಟೇಟ್, ಇಫ್ ಐ ಸೆಲ್ ದ ಬಿಲ್ಡಿಂಗ್ ಆ್ಯಂಡ್ ಪುಟ್ ಇಟ್ ಆನ್ ಇಂಟ್ರೆಸ್ಟ್, ಐ ವಿಲ್ ಮೇಕ್ ಮೋರ್ ಮನಿ ದೆನ್ ದ ಹೋಟೆಲ್. ಇವತ್ತು ಮಾರಿದ್ರು. ಹಾಂ, ಸರ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈ ಥರ ಫಿಲಾಂಥ್ರೋಪಿಕ್ ಆಗಿ ಯೋಚನೆ ಮಾಡಿ ರಿಯಾಲಿಟಿ ಹಿಟ್ ಆಗಿರೋದು ಏನಾರ ಬೇರೆ ಜನ ಇದೆ. ಹೇಳಿದೆ ಅಂದ್ರೆ ಹೆಸರು ಹೇಳಿದೆ, ಹೆಸರು ಹೇಳ್ಬೋದಾ ಸರ್? ಅಂದರೆ ಸ್ಟೋರಿ ಮಾತ್ರ. ಬಟ್ ಲಾಟ್ ಆಫ್ ಪೀಪಲ್ ಹ್ಯಾವ್, ನಮಗೆ ಗೊತ್ತಿರೋಂಗೆ ತುಂಬ ಜನ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ ಹೋಟ್ಲ್. ಇಟ್ಸ್ ಎ ವೆರಿ ಗುಡ್ ಪೀಪಲ್ ಓನ್ಲಿ, ದೇ ಎಸ್ಟಾಬ್ಲಿಷ್ಡು, ಚೆನ್ನಾಗಿದ್ರು, ಬೇಡ ಇದು ನಮ್ಮ ಮಕ್ಳಿಗೆ ಬೇಡ ಅಂತ ಬಿಟ್ಬಿಟ್ಟಿದ್ದಾರೆ. ಓಕೆ ಸರ್, ನಂಗೆ ಈ ಟಾಪಿಕ್ ಬಂದಾಗ ಒಂದು ಇದು ಬಂತು. ಅಡಿಗಾಸ್ ಅಂತ ಒಂದು ಹೋಟ್ಲ್ ಇತ್ತು ಮುಂಚೆ. ಸೊ ಎಲ್ಲ ಕಡೆ ಅಡಿಗಾಸ್ ಇತ್ತು, ಅಡಿಗಾಸ್ ಮಾರಿದ್ರು ಅಂತ ಆಯಿತು. ಅದಾದಮೇಲೆ ಇಡೀ ಹೋಟ್ಲೇ ಮುಚ್ಚೋಯ್ತು ಅದು. ವಾಟ್ ವಾಸ್ ದ ಕೇಸ್ ಸ್ಟಡಿ ಬಿಹೈಂಡ್ ಇಟ್ ಸರ್? ಅಂದರೆ ಯಾರು ಅದನ್ನು ಹೋಗಿ ಥಿಂಕ್ ಮಾಡಿದ್ದೀರಾ ನೀವು? ಐ ನೋ ದ ಸ್ಟೋರಿ, ಬಟ್ ಬೇಡ ಬಿಟ್ಬಿಡಿ. ಬೇಡ. ಓಕೆ. ಅಲ್ಲ, ಅಂದರೆ ಮಾರಿದ್ಮೇಲೆ ಅವ್ರು ಕರೆಕ್ಟಾಗಿ ಇದು ಮಾಡಿಸ್ಕೊಂಡು ನಡೆಸ್ಕೊಂಡು ಹೋಗಲಿಲ್ಲ. ಸಿ, ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಹಾಂ, ಕಾರ್ಪೊರೇಟ್ ಕೆನಾಟ್ ರನ್ ಅ ಫುಡ್ ಇಂಡಸ್ಟ್ರಿ, ಓಕೆ. ಎಸ್ಪೆಷಲಿ ಸೌತ್ ಇಂಡಿಯನ್. ಓಕೆ, ಏನು ಡಿಫ್ರೆನ್ಸ್ ಸೌತ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಇಂಡಿಯನ್? ಸಾಲ್ ಪೆರಿಷಬಲ್. ನೀವು ಚಟ್ನಿ ಇವಾಗ ಮಾಡಿದ 4 hours ಲೈಫ್ ಅಷ್ಟೇ. ಸಾಂಬಾರು ನೀವು ಮಧ್ಯಾಹ್ನ ಸರಿಯಾಗಿ ಕುದಿ ಬರ್ಸಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಅಳಿಸೋಗ್ಬಿಡುತ್ತೆ. ಓಕೆ. ಸೊ ಕಾರ್ಪೊರೇಟ್ ಅವನು ಕಾಸು ಲೆಕ್ಕ ಹಾಕ್ತಾನೆ, ಅವನಿಗೆ ಆನ್ ಮಾಡಬೇಡ, ಗ್ಯಾಸ್ ಆನ್ ಮಾಡಬೇಡ, ಮಿಕ್ಸಿ ಆನ್ ಮಾಡಬೇಡ. ಅವನು ಅದನ್ನು ಟೈಟ್ ಮಾಡೋಕೆ ಹೋದರೆ ಕ್ವಾಲಿಟಿ ಬರಲ್ಲ. ಓಕೆ. ಸೊ ವಿತಿನ್ ನೋ ಟೈಮ್ ಇಟ್ ವಿಲ್ ಕೊಲ್ಯಾಪ್ಸ್, ಬಿಕಾಸ್ ದೇರ್ ಇಸ್ ನೋ ಅಸೆಟ್ ವಿಚ್ ಯು ಆರ್ ಬೈಯಿಂಗ್. ಯು ಆರ್ ಬೈಯಿಂಗ್ ಓನ್ಲಿ ನಾಲೆಡ್ಜ್. ಗಾಳಿಲಿ ಪುಸ್ ಅಂತ ಹೊರಟೋಗುತ್ತೆ. ಇನ್ನೊಬ್ಬ ಅದೇ ಶೆಫ್ ತಗೊಂಡೋಗಿ ಇನ್ನೊಂದು ಮಾಡ್ಕೋಬೋದು ಪಕ್ಕ. ಆಗಿದೆ, ಅದೆಲ್ಲ ಆಗಿದೆ. ಏರ್ಲೈನ್ಸ್ ಹೋಟ್ಲು, ಸೊ ಡ್ರೈವ್ ಥ್ರೂ ಹೋಟೆಲ್ ಆರ್ ಈವನ್ ಟುಡೇ ದಟ್ ಇಸ್ ದ ಓನ್ಲಿ ಡ್ರೈವ್ ಇನ್ ಹೋಟೆಲ್. ಹಾಂ. ಸೊ ಬ್ಯಾಕ್ ದೆನ್ ನಾವು ಕೇಳೋದು ತುಂಬಾ ಇತ್ತು ಬೆಂಗಳೂರಲ್ಲಿ ಡ್ರೈವ್ ಇನ್ ಹೋಟೆಲ್ಸ್. ಆವಿಷ್ಕಾರ ಅಂತ ಇತ್ತು ಓಕೆ. ಇನ್ಫೆಂಟ್ರಿ ರೋಡಲ್ಲಿ. ಶ್ಯಾಮ್ ಪ್ರಕಾಶ್ ಅಂತ ಇತ್ತು, ಓಕೆ. ಅದು ಇನ್ಫೆಂಟ್ರಿ ರೋಡಲ್ಲೇ ಓಕೆ. ಅಷ್ಟೇ. ಓಕೆ. ಸೊ ಇಲ್ಲಿ ಮಧುವನ್ ಅಂತ ಒಂದಿತ್ತು ಇಲ್ಲಿ ರೋಡಲ್ಲಿ, ಎಮ್ ಜಿ ರೋಡಲ್ಲಿ. ಸೊ ಆ ಒಂದು ಇದು ಏನೋ ಐಡಿಯಾ ಅಲ್ಲ, ಮಧುವನ್ ಅಲ್ಲ, ವಿಕ್ಟೋರಿಯಾ. ಹಾಂ, ಏನಕ್ಕೆ ಡೈ ಡೌನ್ ಆಯಿತು ಸರ್? ಯಾಕಂದ್ರೆ ರಿಯಲ್ ಎಸ್ಟೇಟ್ ಇವತ್ತಿಗೆ ಅಂದರೆ ರಿಯಲ್ ಎಸ್ಟೇಟ್ ಒಂದೇ ಅಲ್ಲ, ಇವಾಗ ಬೇರೆ ಕಡೆನೂ ಅಂದರೆ ನಾವು ದೂರ ಹೋದ್ರೂ, ಈಗ ಡ್ರೈವ್ ಹೋದ್ರೂ ಒಳಗಡೆ ಹೋಗಿ ಕುತ್ಕೊಂಡು ತಿಂತೀವಿ. ಆ ಡ್ರೈವ್ ಥ್ರೂ ಎಕ್ಸ್ಪೀರಿಯನ್ಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಏನಾಗಿದೆ, ಇವತ್ತು ನಾವು AC ಕಾರಲ್ಲಿ ಹೋಗ್ತೀವಿ, ಹೌದು, ಅಲ್ಲಿ ಒಳಗೋಗಿ AC ಕಾರಿಂದ ಹಿಡಿದು AC ರೆಸ್ಟೋರೆಂಟ್ಗೆ ಹೋಗ್ತೀವಿ. ಹಾಂ. ಸೊ ಹೊರಗಡೆ ಕೂತ್ಕೊಂತೀನಿ, ಆಮೇಲೆ ಕೈಕಾಲು ಆಡಿಸ್ಬೇಕು. ಹ್ಞೂ. ಆವಾಗ ಲಕ್ಸುರಿ ವಾಸ್ ಗೋಯಿಂಗ್ ಔಟ್ ಆ್ಯಂಡ್ ಈಟಿಂಗ್ ಇನ್ ಎ ಡ್ರೈವ್ ಇನ್. ಎಷ್ಟು ಜನಕ್ಕೆ ಗೊತ್ತು ಬೆಂಗಳೂರಲ್ಲಿ ಒಂದು ಡ್ರೈವ್ ಇನ್ ಥಿಯೇಟ್ರ್ ಇತ್ತು ಅಂತ? ಎಲ್ಲೋ ಇತ್ತು, ಸ್ವಲ್ಪ ಜನರು ಮಾತ್ರ. ಎಲ್ಲಿ ಸರ್? ಮದಗಟ್ಟೆ ರೋಡಲ್ಲಿ ಇತ್ತು. ಓಕೆ. ಸೊ ಇವತ್ತು ಸುಬ್ರಹ್ಮಣ್ಯ ಆರ್ಕೇಡ್ ಅಂತ ಇವತ್ತು ಕಾಂಪ್ಲೆಕ್ಸ್ ಆಗಿದೆ. ಓಕೆ. ದಟ್ ವಾಸ್ ಡ್ರೈವ್ ಇನ್ ಥಿಯೇಟರ್ ಬಿಫೋರ್. ಓಕೆ. ಇಟ್ ವಾಸ್ ಎ ಲಕ್ಸುರಿ ಗೋಯಿಂಗ್ ದೇರ್. ಮುಂಚೆ ಕಾರ್ ಹಿಡ್ಕೊಳ್ಳೋದೇ ಲಕ್ಸುರಿ, ಅದರಲ್ಲಿ ಥಿಯೇಟ್ರಿಗೆ ಹೋಗಿ ನೋಡೋದು. ಓಕೆ. ಎಲ್ಲ ಕಾರ್ಗೂ ಒಂದು ಸ್ಪೀಕರ್ ಕೊಡೋರು, ಒಂದು ಹಲ್ಗೆ ಹಾಕಿ, ಕೆಲವರು ಟೇಬಲ್ ತೊಗೊಂಬಂದು ಹೊರಗಡೆ ಚೇರ್ ಹಾಕೊಂಡು ಕೂತ್ಕೊಳ್ಳೋರು. ಓ ನೈಸ್. ಓಕೆ. ಬಟ್ ಇವೆಂಚುಲಿ ರಿಯಲ್ ಎಸ್ಟೇಟ್ ಇಟ್ ಆಲ್ ಕೊಲ್ಯಾಪ್ಸ್ಡ್. ಸೊ ಈ ಥರ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ಇವತ್ತು ನೋಡೋಕ್ಕಾಗಲ್ಲ, ಬರೋಕ್ಕಾಗದೇ ಇರೋ ಥರ ಎಕ್ಸ್ಪೀರಿಯನ್ಸ್ ಯಾವುದು ಇದೆ? ಒನ್ ಆಫ್ ದ ಥಿಂಗ್ಸ್ ಇಸ್ ಡ್ರೈವ್ ಇನ್ ರೆಸ್ಟೋರೆಂಟ್. ಓಕೆ. ಏರ್ಲೈನ್ಸ್ ಅವ್ರದ್ದೇ ಆವಿಷ್ಕಾರ ಅಂತ ಇತ್ತು. ಓಕೆ. ಲೇಕ್ ವ್ಯೂ ಮಿಲ್ಕ್ ಬಾರ್. ದಟ್ ವಾಸ್ ಓನ್ಲಿ ಐಸ್ ಕ್ರೀಮ್ ಪ್ಲೇಸ್. ಅದು ಚಿಟ್ ಚಾಟ್ ಅಂತ ಒಂದಿತ್ತು, ಎರಡೇ. ನಮ್ಗೆ ಐಸ್ ಕ್ರೀಮ್ ಅಂದರೆ ಅಲ್ಲಿ ಬರಬೇಕು, ಇಲ್ಲಾಂದರೆ ನಮ್ಗೆ ರೆಗ್ಯುಲರ್ ಜಾಯ್ ಐಸ್ ಕ್ರೀಮು ಅದು ಇದು ಸಿಕ್ಕತ್ತೆ, ಕ್ವಾಲಿಟಿ ಅದು ಇದು ಅಂತ ಅಷ್ಟೇ, ಕ್ಯಾಂಡಿ ಗಿಂಡಿ ಅಂತ. ಬಟ್ ಈ
ಮೇಲೆ ಸಂಡೇಸ್ ಮಾಡಿಕೊಡ್ತಾ ಇದ್ದಿದ್ದಲ್ಲ ಇವನು ಲೇಕ್ ವ್ಯೂ. ಲೇಕ್ ವ್ಯೂ. ಬೆಂಗಳೂರಲ್ಲಿ ಯಾರಾದರೂ ಹೊಸ ಕಾರ್ ತೊಗೊಂಡ್ರೆ ಒಂದು ಸಾಯಂಕಾಲ ಅಲ್ಲಿ ಬರ್ತಾನೆ ಅಂತ ಕನ್ಫರ್ಮ್. ರೋಡ್ ಫ್ಯಾಮಿಲಿ ಕರ್ಕೊಂಡು ಅಲ್ಲಿ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಕಾರ್ನರ್ ಹೌಸ್ ರೇಜ್ ಹೆಂಗ್ ಬಂತು ಸರ್ ಬ್ಯಾಂಗ್ಳೂರಲ್ಲಿ? ಕಾರ್ನರ್ ಹೌಸು ಸ್ಟಾರ್ಟೆಡ್ ಐ ಥಿಂಕ್ ಇನ್ ದಿ 80s ಓನ್ಲಿ. ಓಕೆ ಫಸ್ಟ್ ಇಲ್ಲಿ ಗ್ಯಾಲಕ್ಸಿ ಪಕ್ಕ ಮಾಡಿದ್ರು. ಓಕೆ ಆವಾಗ ಈ ವಾಸ್ ಸೆಲ್ಲಿಂಗ್ ಪಿಜ್ಜಾಸ್, ಬರ್ಗರ್ಸ್ ಆ್ಯಂಡ್ ಹಾಟ್ ಚಾಕ್ಲೇಟ್. ಜಸ್ಟ್ ಹಾಟ್ ಚಾಕ್ಲೇಟ್. ಐಸ್ ಕ್ರೀಮ್ ಇನ್ನ ಬಂದಿರಲಿಲ್ಲ ಅವಾಗ. ಒಂದು ಹಾಟ್ ಚಾಕ್ಲೇಟು ಮತ್ತು ಇನ್ನೊಂದೇನೋ ಒಂದು 2-3 ವೆರೈಟಿ ಕೊಡ್ತಾ ಇದ್ದ. ಬಟ್ ಈ ವಾಸ್ ಮೋರ್ ಪಾಪ್ಯುಲರ್ ಫಾರ್ ಪಿಜ್ಜಾಸ್ ಆ್ಯಂಡ್ ಬರ್ಗರ್ಸ್. ಓಕೆ ಆ್ಯಂಡ್ ಐ ಯೂಸ್ ಟು ಫ್ರೀಕ್ ಔಟ್ ಆನ್ ಹಿಸ್ ಪಿಜ್ಜಾಸ್. Okay. ಅವನು ಕ್ಯಾಸಿಪಿಕೋಲ ಎರಡೇ ಇದ್ದಿದ್ದು ಮೊದಲು. ಹಾಂ He had some issues. He moved from ice cream to Pizza. Chinese ಎಲ್ಲ ಬಿಟ್ಟು ಬರೀ ಐಸ್ ಕ್ರೀಮ್ ಶುರು ಮಾಡಿದ. Then he is never looked back. ಎಕ್ಸಾಕ್ಟ್ಲಿ. Casipicola closed down. ಓಕೆ So the best burger was given in Casipicola. ಓಕೆ The best pizza was given ಆ ಕಾಲದಲ್ಲಿ. It was in Corner Corner House. House. ವಾವ್. And we used to go always. ಇವಾಗ ಹೇಳ್ತೀರಾ ಸರ್, ಬಿಕಾಸ್ ಸಿನ್ಸ್ ಇಬ್ರು ಫ್ರೆಂಡ್ಸ್ ಇರೋಕ ಯು ವಿಲ್ ನೋ ಈಚ್ ಅದರ್, ಯಾವಾಗಾರು ಹೇಳಿದಾರೆ ಶುಡ್ ಸ್ಟಾರ್ಟ್ ಸಿಗ್ತಾನೆ, ಪಿಜ್ಜಾಸ್ ಯಾವಾಗಲೂ ಸಿಗ್ತಾನೆ. Good, both of them are good friends of mine. ಓಕೆ ಅಲ್ಲ, not through association, I used to know them well. ರೈಟ್. But they are very nice people. ಹ್ಞೂ But these are brands which Bangalore saw growing. ಬ್ಯಾಂಗ್ಳೂರ್ ಅಂದರೆ ಇವಾಗ ಕಾರ್ನರ್ ಹೌಸ್ ಇರ್ಬೋದು, ವಿದ್ಯಾರ್ಥಿ ಭವನ್ ಇರ್ಬೋದು, ಇಲ್ಲಾಂದ್ರೆ MTR ಇರ್ಬೋದು. ಬ್ಯಾಂಗ್ಳೂರ್ ಅಂದಾಗ ಅದು ಬಂದ್ಬಿಡುತ್ತೆ. ದೀಸ್ ಆರ್ ದ ಟೈಮ್. Corner House was even today he makes the best hot chocolate. ಎಸ್ ಎಸ್. Nobody in Bangalore gives that. ಕರೆಕ್ಟ್. ಇನೋವೇಷನ್ಸ್ ತುಂಬ ಇದೆ ಸರ್. ಆ ಕಾರ್ಡಲ್ಲಿ ನೋಡಿದ ಮೆನ್ಯೂ ಕಾರ್ಡಲ್ಲಿ ಲಾಟ್ ಆಫ್ ಅಲ್ಲ, ice cream ಅಲ್ಲಿ anybody today anybody ice can cream ಮಾಡ್ಬೋದು. invent it. It's not a problem. But he was the first to do it. ಎಸ್ See, the same thing. Lakeview was there, but ಡಿನ್ did not expand. ಸರ್ ನೀವು ಯಾಕೆ ಎಕ್ಸ್ಪ್ಯಾಂಡ್ ಮಾಡಲಿಲ್ಲ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್. ಬಿಕಾಸ್ ಎಲ್ಲರೂ ಮಾಡಿದರೆ ಇಟ್ ಕಮ್ಸ್ ಟು ಓಜಿಸ್ ಆಗಿರೋ ಕಾರಣ ಇನ್ನ ಸೆಲ್ ಮಾಡ್ಬೋದಾಗಿತ್ತು ಅಂತ. ನಾನು MTR ಮಾಡಿದ್ದಾರೆ, ಬಟ್ ದೇರ್ ಎಕ್ಸ್ಪ್ಯಾಂಡ್ ತುಂಬ ಮಾಡೋದು ಕೂಡಲೇ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಸೇಮ್ ಕ್ವಾಲಿಟಿ. ಐ ಹ್ಯಾವ್ ಟು ಕಮ್ ವಿತ್ ಎ ಡಿಫ್ರೆಂಟ್ ನೇಮ್ ಮಾಡಾಗಿದ್ರೆ. ನಾನು ಐ ಕಾಂಟ್ ಬ್ರಿಂಗ್ ಅ ಪಾರ್ಟ್ನರ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಬಿ ಆನ್ಸರಬಲ್. ಐ ಆಮ್ ಹ್ಯಾಪಿ ಇನ್ ಮೈ ಸ್ಪೇಸ್. ಓಕೆ. ಐ ವುಡ್ ಲವ್ ಟು ಎಕ್ಸ್ಪ್ಯಾಂಡ್ ಬಟ್ ವಿತ್ ಮೈ ಮನಿ. ದೇವರೇನಾದರೂ ಅಷ್ಟು ದುಡ್ಡು ಕೊಟ್ಟರೆ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. And I want to buy my building and do this one. I don't want to get into a rented place. ಈಗ ನಮ್ಮ ಗಾಂಧಿ ಬಜಾರ್ is on a rented place, but I bought the neighboring place, but eventually I want to be in my own building. Because ಅಲ್ಲೂ ನನಗೆ I am not answerable to the landlord. ಓಕೆ. ಸೊ ಈ ಥರ ಆಟಿಟ್ಯೂಡ್ ಇಟ್ಕೊಂಡಾಗ ಗ್ರೋ ಆಗೋದು ಕಮ್ಮಿ ಆಗುತ್ತೆ. ಎಷ್ಟು ಜನ ಬೈದಿದ್ದಾರೆ ಸರ್ ನಿಮ್ಮ ಫ್ರೆಂಡ್ಸ್ ಸರ್? ಅವ್ರ ಫ್ಯಾಮಿಲೀಸ್ ಅಲ್ಲೇ ತುಂಬ ಜನ ಬೈದಿದ್ದಾರೆ. Why are you not expanding? I said I don't want to be answerable to anybody. ಓಕೆ. ಅಲ್ಲ, ದಟ್ ಇಸ್ ಒಂಥರ ಪೀಸ್ ಆಫ್ ಮೈಂಡ್ ಅಲ್ಲ ಸರ್. ಈಗ ನಾಳೆ ದಿನ ನಾನು ಮಲಗಿದ್ರೆ ಬೆಳಗ್ಗೆ ಎದ್ದೊಳಗೂ ನಾನು ಯಾರು ಡಿಸ್ಟರ್ಬ್ ಮಾಡಲ್ಲ, ಅಂಟಿಲ್ಲ ಸಂಬಡಿ ಡೈಸ್ ಅನ್ನೋ ಥರ ಇದ್ದಾಗ ಓಕೆ. ಬಟ್ ಅಂದರೆ ಈಗ ಫುಡ್ ಬಿಸ್ನೆಸ್ ಈಗ ರೈಟ್ ನಾವು ನೋಡ್ತಿರೋದು ಎಲ್ಲ ಇನ್ವೆಸ್ಟರ್ಸ್ ತಗೊಂಡು ಮಾಡ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್, ಬಟ್ ಸಮ್ ಹೋಟೆಲ್ಸ್ ಹ್ಯಾವ್ ಎಕ್ಸ್ಪ್ಯಾಂಡೆಡ್. ದೇ ಆರ್ ನಾಟ್ ಡೂಯಿಂಗ್ ವೆಲ್. ದೇ ಆರ್ ಆನ್ಸರಬಲ್ ಟು ದರ್ ಇನ್ವೆಸ್ಟರ್ಸ್. ಕರೆಕ್ಟ್. ಅದು ಅಟ್ ದಿಸ್ ಏಜ್ ಯು ಡೋಂಟ್ ವಾಂಟ್ ಟು. I don't want to do that. I don't want My to do- children, I don't know. ಬಿಕಾಸ್ ಯೂಶಲಿ ಚಿಲ್ಡ್ರನ್ನೇ ಸರ್ ಹೇಳೋದು ಎಕ್ಸ್ಪ್ಯಾಂಡ್ ಮಾಡೋಣ, ಫ್ರಾಂಚೈಸಸ್ Well, I've given them option. You ಬೇಕಾದ್ರೆ ಬಂದು ಮಾಡ್ಕೋ. Name is there. Not big money, you can make money. ಓಕೆ. Don't look at Rameshwaram as a model. It's one of the success story of somebody. Look at the failures of 100 people. Then you decide what to do. ಸರ್ ನಾನು ಮೊನ್ನೆ ಬಂದಾಗ ಒಂದು ಹೇಳ್ತಿದ್ದೆ ರಾಮೇಶ್ವರಂ ಬಗ್ಗೆ. ಯು ಹ್ಯಾವ್ ಅ ಡಿಫ್ರೆಂಟ್ ಟೇಕ್, ಲೈಕ್ ಅ ವೆರಿ ಗುಡ್ ಟೇಕ್ ಆನ್ ಇಟ್. ಸೊ ನಮ್ಮ ಆಡಿಯನ್ಸ್ಗೆ ಗೊತ್ತಾಗ್ಲಿ. See, ನಾನು ಹೇಳಿದೆ ನಿಮಗೆ 70s ಅಲ್ಲಿ ಕಾಮತ್ ಬಂದರು. ಹಾಂ ಲೇಟ್ 80s ಅಲ್ಲಿ ಸೆಲ್ಫ್ ಸರ್ವಿಸ್ ಶುರು ಆಯಿತು. 90s ಅಲ್ಲಿ ದರ್ಶನೀಸ್ ಬಂದಾಗ ಏನಂದರೆ 10 ಪೈಸಕ್ಕೆ ಎಲ್ಲರೂ 10 ಪೈಸೆ ಇಡ್ಲಿ ಕೊಡ್ತಾ ಇರ್ತಾರೆ. ಇವರು 10 ಪೈಸಕ್ಕೆ ಇಷ್ಟು ದೊಡ್ಡ ಇಡ್ಲಿ ಕೊಡ್ತಾರೆ. ನೀವು 1 ಇಡ್ಲಿ ತಿಂದರೆ 2 ಇಡ್ಲಿ ಸೈಜ್ ಅದು. ಓಕೆ. ಅಂದ್ರೆ ಈಗ ಇಡ್ಲಿ ಸೈಜ್ ಅವ್ರು ಶುರು ಮಾಡಿ ಸರ್ ಇಷ್ಟು ದೊಡ್ಡದು. 90s ಅಲ್ಲಿ ಮುಂಚೆ ಎಷ್ಟು ಬರ್ತೀವಿ ಸರ್? ರೆಗ್ಯುಲರ್ ಮನೇಲಿ ಮಾಡ್ತಿದ್ದೆ ಅಲ್ಲ, ನಾವೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಿದ್ವಿ. ಹೋಟೆಲ್ ನಿಮಗೆ 60 grams ಬರುತ್ತದೆ. ಹಾಂ ಹಾಂ ಹಾಂ
50 to 60 ಗ್ರಾಮ್ಸ್ ಇರುತ್ತೆ. ಹಾ. ಅವ್ರು ಅವಾಗ ಅದನ್ನು 120 ಗ್ರಾಮ್ಸ್ ಕೊಡೋರು, ದೊಡ್ಡದು. ವಡೆ ಇಷ್ಟು ದೊಡ್ಡದು ಕೊಡೋರು. ಓ ಈಗ ಅವ್ರು ಚೇಂಜ್ ಮಾಡಿದ್ದು ಅದೆಲ್ಲ ದರ್ಶಿನಿ ಕಲ್ಚರ್ ಅಂತ ಬಂತದು. ಓಕೆ. Subsequently, it faded off. By 2005-10, it faded off. Then the regular Darshini with a good ambience ಎಲ್ಲ ಬರೋಕ್ಕೆ ಶುರು ಆಯಿತು. Then it moved on. Then now ರಾಮೇಶ್ವರ ತಾಜಾ ತಿಂಡಿ ಅವ್ರು ಬಂದು ತಾಜಾ ತಿಂಡಿ showed what is hygiene. ಕರೆಕ್ಟ್. ಸೊ ತಾಜಾ ತಿಂಡಿ showed what is hygiene. ಸೊ ನಾನು ಇನ್ನು ಉಳಿದಿದ್ದು ಮಾತಾಡಲ್ಲ, ಅವ್ರಿಗೂ ಗೊತ್ತದು. ಸೊ ದಿಸ್ ತಾಜಾ ತಿಂಡಿ ಪ್ರಾಡಕ್ಟ್ಸ್ ಆರ್ ರಾಮೇಶ್ವರಂ, IDC, all of them took a leaf out of this one and improvised it. And why I feel great about Rameshwaram is that they've changed the model of the industry. ಲೈಕ್ Pricing. ಜನ 150 ರೂಪಾಯಿ ಕೊಟ್ಟು ನಿಂತ್ಕೊಂಡು ಕೆಳಗೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು ತಿನ್ನಕ್ಕೆ ರೆಡಿ ಇದ್ದಾರೆ ಸರ್. ವಾಟ್ ಮೋರ್ ಡು ಯು ವಾಂಟ್? ಕರೆಕ್ಟ್. ಎಷ್ಟು ಜನ ಹೋಟ್ಲಲ್ಲಿ ಮಾಡ್ತಾರೆ? ಅದು ಎಷ್ಟು ಹೋಟ್ಲಿಗೆ ಹೋಗಿ ಮಾಡ್ತಾರೆ ತೋರಿಸಿನಿ. ಇಲ್ಲ ಮಾಡಲ್ಲ. ಈಸ್ ಗಾಟ್ ದ ಚಾರ್ಮ್. ಸಮಥಿಂಗ್ ಈಸ್ ಡನ್ ಡಿಫ್ರೆಂಟ್. ಹೌದು, ಟ್ರೂ. ಐ ಡೋಂಟ್ ನೋ ವಾಟ್. ಸೊ ಲೆಟ್ ಅಸ್ ಅಪ್ರಿಷಿಯೇಟ್ ಇಟ್. ಈಗಲೂ ಅಷ್ಟೇ. ಅಂದರೆ ಮೊನ್ನೆ ಯಾವ ಸಿಂಗರು ಬಾದ್ಶಾ, ದಿಲ್ಜಿತ್ ದೋಸಾಂಜ್ ಎಲ್ಲರೂ ಬಂದು ಅವ್ರ ಕಾರಲ್ಲಿ ಬಂದು ಕೂತ್ಕೊಂಡು ರಾಮೇಶ್ವರಂ, ಕಾರ್ತಿಕ್ ಆರ್ಯನು ಬಂದಿದ್ದಾರೆ, ತುಂಬಾ ಜನ ಬಂದಿದ್ದಾರೆ ಆ ಒಂದು. ಸೊ ದ ರೇಜ್ ಇಸ್ ಸ್ಟಿಲ್ ದೇರ್. As long as he is doing the right things, it's okay. ರಾಂಗ್ ಏನು ಮಾಡಿಲ್ಲ ಇನ್ನು. ಸರ್, ಇನ್ನೊಂದು ಅನಾಲಜಿ ನಾನು ಯೋಚನೆ ಮಾಡ್ತಾ ಇದ್ದೆ. ನಾನ್ ವೆಜಿಟೇರಿಯನ್ಸ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದ್ದಾರೆ, ಪ್ರಾಬ್ಲಿ ಲಾಸ್ಟ್ 20-25 ಇಯರ್ಸ್. ಇವನ್ ವೆಜಿಟೇರಿಯನ್ಸು ತುಂಬ ಜನ ತಿಂತಾ ಇದ್ದಾರೆ. ಅವಾಗ ಹೆಂಗಿತ್ತು ಅಂದರೆ ವೆಜಿಟೇರಿಯನ್ಸ್ ಸ್ಟ್ರಿಕ್ಟ್ಲಿ ವೆಜ್ ಮಾತ್ರ ತಿನ್ನಬೇಕು ಅಂತ ಇತ್ತು. ಇನ್ಕ್ರೀಸ್ ಇನ್ ನಂಬರ್ ಆಫ್ ನಾನ್ ವೆಜಿಟೇರಿಯನ್ ಬಿಸ್ನೆಸಸ್ನ ಅಫೆಕ್ಟ್ ಯಾವ ಥರ ಆದರೂ ಮಾಡಿದೆ? ಆಗಿದೆ. ಯಾವ ಥರ ಅನ್ಸುತ್ತೆ ಸರ್? See, affordability. It's about non-vegetarian restaurants is affordability. ಹಿಂದಿನ ಕಾಲದಲ್ಲಿ ನಾನ್ ವೆಜ್ ತಿನ್ನೋರ್ ಮನೇಲೂ ದಿನ ಮಾಂಸ ಮಾಡ್ತಿರ್ಲಿಲ್ಲ. ಕರೆಕ್ಟ್. ಸೋಮವಾರ, ಶನಿವಾರ. ಆಸ್ಕ್ ಯುವರ್ ಫೋರ್ ಫಾದರ್ಸ್, they'll tell you. ಯಾಕಂದರೆ ವಾರಕ್ಕೆ 4 ದಿನ ತಿಂತಾ ಇರಲಿಲ್ಲ, ಇನ್ನು 3 ದಿನ ಕಷ್ಟಪಟ್ಟು ಮಾಡೋರು. ಕರೆಕ್ಟ್. ಬಿಕಾಸ್ ಮೀಟ್ ವಾಸ್ ಎಕ್ಸ್ಪೆನ್ಸಿವ್. ಬಟ್ ಟುಡೇ ವಾಟ್ ಹ್ಯಾಸ್ ಹ್ಯಾಪನ್, ಮೀಟ್ ಇಸ್ ಅವೈಲೇಬಲ್ ಅಕ್ರಾಸ್ ಎಲ್ಲ ಕಡೆ. ಕರೆಕ್ಟ್. ಸೊ ನಮ್ಗೆ ಅದೆಲ್ಲ ಮಧ್ಯಾಹ್ನ ಊಟ ಇಂಥದಕ್ಕೆಲ್ಲ ಎಫೆಕ್ಟ್ ಆಗಿದೆ. ಆಗಿದೆ, 100% ಆಗಿದೆ. ಯಾಕಂದರೆ ನಿಮಗೆ 100 ರೂಪಾಯಿಗೆ ಒಂದು ಬಿರಿಯಾನಿ ಸಿಗುತ್ತೆ. ನಾನು 100 ರೂಪಾಯಿಗೆ ಹೋಗಿ ಯಾಕೆ ಊಟ ಮಾಡ್ಬೇಕು, ಬಿರಿಯಾನಿ ತಿಂತೀನಿ ಅಂತ ಹೋಗ್ತಾರೆ. ಸೇಮ್ ಫೀಲಿಂಗ್. ಪ್ರೋಟೀನು ಪ್ಲಸ್ ಇನ್ನೊಂದು ಪ್ರೋಟೀನು ನಾನ್ ವೆಜ್ಜಲ್ಲಿ ಜಾಸ್ತಿ ಇದೆ. ನಾರ್ಮಲಿ ದರ್ಶಿನೀಸಲ್ಲಿ ಸೌತ್ ಇಂಡಿಯನ್ ಫುಡ್ಡಲ್ಲಿ ಕಾರ್ಬ್ ಜಾಸ್ತಿ ಅನ್ನೋ ಒಂದು ಯಾವಾಗಲೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ? ಪೀಪಲ್ ಕಮೆಂಟ್ಸ್ ಆ ಥರದ್ದು ಆ ಥರ ಆಗಿಲ್ಲ. ಓಕೆ, ಆ ಥರದ್ದು ಯಾರೂ ಮಾತಾಡಲ್ಲ. ಇದು ಸಿ ದ ಫ್ಯಾಷನ್ ಟು ಈಟ್ ಮೀಟ್ ಹ್ಯಾಸ್ ಗ್ರೋನ್. ಕರೆಕ್ಟ್. ಆಮೇಲೆ ಅಫೋರ್ಡಬಿಲಿಟಿ ಇಸ್ ದೇರ್. ಕರೆಕ್ಟ್. ಸೊ ಇಫ್ ಯು ಗೋ ಬ್ಯಾಕ್ 25 years, 30 years, ಅಫೋರ್ಡಬಿಲಿಟಿ ಆಫ್ ಈಟಿಂಗ್ ಮೀಟ್ ವಾಸ್ ನಾಟ್ ದೇರ್ ವಿತ್ ಪೀಪಲ್. ನಿಜ. ದಿನ ಮಾಂಸ ತಿಂದರೆ 200 ರೂಪಾಯಿ ಕೊಡಬೇಕು ಒಂದು ಪ್ಲೇಟ್ಗೆ ಅಂತ ಹೋಗ್ತಿರ್ಲಿಲ್ಲ. ಟುಡೇ 200 ರೂಪಾಯಿ ಅಲ್ಲ, 300 ಕೊಡೋಕೆ ರೆಡಿ ಇದ್ದಾರೆ. ಹೌದು. ಸಿ ಓವರ್ ಆಲ್ ಇನ್ ದ ಲಾಸ್ಟ್ 15 years, ಇಫ್ ಯು ಸಿ, the average middle class has grown. Correct. The affordability of the people has gone up. ಒಬ್ಬ ಸೈಕಲ್ ಓಡಾಡೋನಿಗೆ ಯಾರೋ ಸೈಕಲ್ ಇಟ್ಕೊಳ್ಳೋದೆ, ಎಲ್ಲ ಸ್ಕೂಟರ್ ಇಟ್ಕೊತಾರೆ. ಕರೆಕ್ಟ್. ಒಂದು ಮನೇಲಿ 4 ಸ್ಕೂಟರ್ ಇರುತ್ತೆ ಈಗ. ನಿಜ. ಕರೆಕ್ಟ್. 4 ಸ್ಕೂಟರ್ ಇದ್ರೆ ಒಂದು ಕಾರ್ ಎಲ್ಲ ದೂರ ನಿಲ್ಲಿಸ್ಬಿಟ್ಟು ಬರ್ತಾರೆ ಅವರು. ದೀಸ್ ಆರ್ ದ ನ್ಯೂ ಚೇಂಜಸ್ ವಿಚ್ ಹಸ್ ಹ್ಯಾಪನ್. ಸರ್, ಬಟ್ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ನ, ಅಂದರೆ ಫಾರ್ ಎಕ್ಸಾಂಪಲ್ ಆನ್ಲೈನ್ ಡೆಲಿವರಿ ಮಾತಾಡೋಣ. ಮೊದಲು ಏನಾದರೂ ಹೋಗಿ ತಿನ್ನಬೇಕಾಗಿತ್ತು, ಮಜಾ ಬರ್ತಾ ಇತ್ತು, ಫೋನ್ ಇರ್ತಾ ಇರಲಿಲ್ಲ. ಆನ್ಲೈನ್ ಈಸ್ ಹಿಯರ್ ಟು ಸ್ಟೇ. ಬಿಕಾಸ್ ಜನ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ, ಎಸ್ಪೆಷಲಿ ದ ಯಂಗರ್ ಕ್ರೌಡ್. ಬೈಬಾರ್ದು ನಂಗೆ ಯಂಗರ್ ಕ್ರೌಡು, ಬಟ್ ಇಲ್ಲ ಬೈರಿ ಸರ್, ನಾನು ಮನೇಲಿ ಬೈತಾ ಇರ್ತೀನಿ, ಅದಕ್ಕೆ ಹೇಳಿದೆ. ಬಟ್ ಯು ಆರ್ ಪೇಯಿಂಗ್ ಮೋರ್ ಫಾರ್ ದ ಸೇಮ್ ಸ್ಟಫ್. ಸಿ, ಫುಡ್ ಕಲ್ಚರ್ ಆಫ್ ಗೋಯಿಂಗ್ ಔಟ್ ಟು ಅ ರೆಸ್ಟೋರೆಂಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ರಿಲೀಫ್ಗೋಸ್ಕರ ಮನೆಯಿಂದ ಹೊರಗೋಗಿ ಒಂದು ಹೋಟ್ಲಿಗೆ ಹೋಗಿ, ಇಟ್ಸ್ ಎ ಪ್ರೋಗ್ರಾಮ್. ಹೌದು. ಹೋಗಿ ಅಲ್ಲಿ ರೆಡಿಯಾಗಿ ತಿಂದು ಆಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಬರೋದು. ಅಲ್ಲಿ 4 ಜನ ಮುಖ ನೋಡ್ತೀರಾ, ನಿಮಗೆ ಸೈಕಲಾಜಿಕಲಿ ಯು ಆರ್ ರಿಲೀವ್ಡ್ ಆಫ್ ಸೋ ಮೆನಿ ಥಿಂಗ್ಸ್. ದಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಅ ಹೋಟೆಲ್. ವೆನ್ ಯು ಟೇಕ್ ಇಟ್ ಆನ್ ಸ್ವಿಗ್ಗಿ, ಝೊಮ್ಯಾಟೊ, ಎಸ್ಪೆಷಲಿ ಸೌತ್ ಇಂಡಿಯನ್ ಫುಡ್, ಅರ್ಥನೇ ಇಲ್ಲ. ಇಟ್ ಈಸ್ ನೆವರ್ ದ ಸೇಮ್. ಫ್ರೆಶ್ ಫುಡ್ ಇಸ್ ಫ್ರೆಶ್ ಫುಡ್. You have a idli dosa at a restaurant, the feel is different. You have it at home, it is not fresh. But ಏನು ಮಾಡ್ತೀರಾ, that is going to stay. And the biggest thing is going to be, you are going to pay more for it.
Anywhere between 30 to 40% people are charging extra for sweet because that is the commission they have to pay. ಕರೆಕ್ಟ್. So you decide whether you want to pay 40% more, or you decide will you go there and eat for the experience. ಬಟ್ ಅದ್ರಲ್ಲಿ ಇನ್ನೊಂದು ಆ್ಯಂಗಲ್ ತೊಗೊಂತೀನಿ ಸರ್. ಈಗ ಅಂದರೆ ಸೇ ಫಾರ್ ಎನ್ ಎಕ್ಸಾಂಪಲ್, ನಾನು ಇಲ್ಲಿಂದ ಒಂದು 7 ಕಿಲೋಮೀಟರ್ ದೂರದಿಂದ ಯಾವುದೋ ಒಂದು ಫುಡ್ ಆರ್ಡರ್ ಮಾಡ್ತಿದ್ದೀನಿ ಅಂದರೆ, ನಾನು ಇನ್ನು ಅಲ್ಲಿಗೆ ಹೋಗಿ ಬರೋದಕ್ಕೆ ಪೆಟ್ರೋಲ್ ಚಾರ್ಜ್ ಅಷ್ಟು ಆಗ್ಬಿಡುತ್ತೆ. ದ ಪೀಪಲ್ 7 ಕಿಲೋಮೀಟರ್ ಯಾಕೆ ಹೋಗ್ತೀರಾ? ಅಲ್ಲ, ಇಫ್ ಐ ವಾಂಟ್ ಈಗ ಸರಿ, ನಾನು ನಾವೇ ಬಳೆಪೇಟೆಗೆ ಬರಬೇಕು ಬಳೆಪೇಟೆ ಬರ್ಬೇಕಾದ್ರೆ it's more ನೀವು ಎಷ್ಟು ಆರ್ಡರ್ ಮಾಡಿದ್ದೀರಾ ಬಳೆಪೇಟೆಯಿಂದ? See, when you scroll the screen, you will find what is attractive ಇದ್ರೆ ಅಲ್ಲಿ ಆರ್ಡರ್ ಮಾಡ್ತೀರಾ. You are not choosing your restaurant. ಕರೆಕ್ಟ್. You are choosing based on the attractiveness of the photograph. ಇಲ್ಲ ಸರ್, ಕೆಲವೊಂದ್ಸರಿ ಏನಾಗುತ್ತೆ, ನಾನು ಇದೇ ತಿನ್ಬೇಕು ಅಂತ ಬಂದು, ಈಗ Sir, ಫಾರ್ ಯಾಕ್ ಎಕ್ಸಾಂಪಲ್ ತಿನ್ಬೇಕು? ಮೇಘ್ನಾ ಫುಡ್ ಅಂತ ಅನ್ಕೊಳ್ಳೋಣ, ಮೇಘ್ನಾ ಬಿರಿಯಾನಿ ಅಂತ ಅನ್ಕೊಳ್ಳೋಣ. ಸೊ ಯು ಗೆಟ್ ಟು ಹ್ಯಾವ್ ದ ಟ್ರೆಂಡ್ ಆಫ್, ಇಲ್ಲ ನಾನು ಮೇಘ್ನಾಸ್ ತಿನ್ಬೇಕು ಇವಾಗ ಅಂತ ಅಂದಾಗ ಅಲ್ಲಿಂದಾನೆ ಆರ್ಡರ್ ಮಾಡಬೇಕಾಗುತ್ತೆ. ದೆನ್ ಥಿಂಗ್ಸ್ ಮೈಟ್ ಬಿ. ಯಾಕೆ ಅದನ್ನು ತಿಂತೀರಾ? ಫಾರ್ ಎಕ್ಸಾಂಪಲ್ ನಿಮ್ಮ ಸುತ್ತಮುತ್ತಲು ಏನಿದೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊರಡ್ ಬನ್ನಿ. ಬಟ್ ರಾಂಗ್ ಎಕ್ಸಾಂಪಲ್, ಯಾಕಂದ್ರೆ ಎಲ್ಲ ಕಡೆ ಇದಾರೆ ಇವಾಗ. ಮೇ ಬಿ ನಾನು ಉಡುಪಿ ಶ್ರೀಕೃಷ್ಣವನ್ನು ಟೇಸ್ಟ್ ಮಾಡಬೇಕು ಅಂತ ತಿನ್ನಕ್ಕಾಗಿಲ್ಲ, ನಾನು ಆರ್ಡರ್ ಮಾಡಲೇಬೇಕು, ಆಪ್ಷನ್ ಇರಲ್ಲ. ಅದು ಅಂತ ಟೇಸ್ಟ್ ಮಾಡಲೇಬೇಕು ಅಂತ ಆ್ಯಕ್ಚುಲಿ ಮಾಡಬೇಡಿ ನೀವು. ನನಗೆ ಝೊಮ್ಯಾಟೋಲಿ ನಿನ್ನೆ ನೋಡ್ತಾ ಇದ್ದೆ, 3 ಕಂಪ್ಲೇಂಟ್ಗಳು, 1 ಸ್ಟಾರ್ ಎಲ್ಲ ಕೊಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಹೋದಾಗ ಅವ್ನಿಗೆ ಅಪ್ರಿಷಿಯೇಟ್ ಮಾಡೋಕ್ಕಾಗಲ್ಲ. ಸಾಂಬಾರು ತಣ್ಣಗಾಗಿರುತ್ತೆ, ಖಾರ ಬಾತು ಫ್ಲೇವರೇ ಚೇಂಜ್ ಆಗಿರುತ್ತೆ, ದೋಸೆ ಫ್ಲೇವರ್ ಎಲೆಯಲ್ಲಿ ಕಟ್ಟಿರ್ತೀವಿ, ಎಲೆ ಫ್ಲೇವರ್ ಚೇಂಜ್ ಆಗಿರುತ್ತೆ. ಹೌ ಕ್ಯಾನ್ ಯು ಅಪ್ರಿಷಿಯೇಟ್ ದಟ್? ಪಾರ್ಸಲ್ ಫುಡ್ ಯು ಕಾಂಟ್ ಅಪ್ರಿಷಿಯೇಟ್, ಎಸ್ಪೆಷಲಿ ಸೌತ್ ಇಂಡಿಯನ್. ಸೊ ಮುಂಚೆ ಪಾರ್ಸಲ್ ಮಾಡಿದಾಗ ಬೇರೆ ಬೇರೆ ತರ ಮಾಡಿದೆ, ಅಂದ್ರೆ ಯಾವ ಎಲೆಯಲ್ಲಿ ಹಾಕಿ ಎಲೆಯಲ್ಲಿ ಹಾಕಿ ಮಾಡಿದ್ರೆ. ಈಗ ಆ ತರ ಏನಕ್ಕೆ ಮಾಡಲ್ಲ ಅಂದ್ರೆ ಅವಾಗ ಅಟ್ಲೀಸ್ಟ್ ಹಂಗಾರೆ. ಈಗ ನೀವು ಕಸ್ಟಮರ್ ಡಿಮ್ಯಾಂಡ್ ಮಾಡ್ತಾರೆ, ಏನ್ರಿ ಅವ್ನು ಹಿಂಗೆ ಮಾಡ್ತಾನೆ, ನೀವು ಹಿಂಗೆ ಮಾಡ್ತಾನೆ, ನೀವು ಇನ್ನೂ ಎಲೆ ಸುತ್ತ ಕೊಡ್ತೀರಾ ಅಂತ. ನಾವು ಚೇಂಜ್ ಆದ್ವಿ. ನಾನು ಎಲೆಯಲ್ಲಿ ಸುತ್ತ ಕೊಡ್ತಾ ಇದ್ದೆ, ಈಗ ಡಬ್ಬಕ್ಕೆ ಹಾಕಿ ಕೊಡ್ತೀನಿ. ಅದು ಚಾರ್ಜ್ ನನಗೆ, ನಿಮಗೆ ಚಾರ್ಜ್. ಸರ್, ನಿಮ್ಮ ಆಂಟ್ರಪ್ರಿನಿಯರ್ ಜರ್ನಿಯಲ್ಲಿ ಪ್ರಾಬ್ಲಿ 100 years ಬಿಸ್ನೆಸ್ ಆದರೆ ನಿಮ್ಗೆ ಒಂದು 50-60 years ಎಕ್ಸ್ಪೀರಿಯನ್ಸ್, 40 years. 40 years. ಬಿಗ್ಗೆಸ್ಟ್ ಚಾಲೆಂಜ್ ತುಂಬ ಜನ ಹೇಳೋದು ಕೋವಿಡ್ ಅಂತ. ಬಟ್ ಕೋವಿಡ್ ವಾಸ್ ಮೈ ವರ್ಸ್ಟ್. ಐ ನೆವರ್ ಥಾಟ್ ಹೋಟೆಲ್ ಇಂಡಸ್ಟ್ರಿ ವಿಲ್ ಸಫರ್. ಓಕೆ, ಐ ಲಾಸ್ಟ್ ಅ ಲಾಟ್ ಆಫ್ ಮನಿ ಡ್ಯೂರಿಂಗ್ ದಟ್ ಟೈಮ್. ನನ್ನ ಕೈಯಿಂದ ದುಡ್ಡು ಹಾಕಿದ್ದು ಫಸ್ಟ್ ಟೈಮ್. ಓಕೆ ಓಕೆ, ಹೆಂಗಿತ್ತು ಸರ್ ಆ ಟೈಮಲ್ಲಿ? ವಿ ಆರ್ ಶಟ್ ಫಾರ್ 2 months. ಓಕೆ, ಸಂಬಳ ಕೊಡೋದು ಕೊಡ್ತಾ ಇರಬೇಕಿತ್ತು. ಓಕೆ, ವಿ ಆರ್ ಕ್ಲೋಸ್ ಫಾರ್ 2 months. ಓಕೆ, ಅದಾದ್ಮೇಲೂ ಸ್ಲೋ ಆಗಿ ಸ್ಟಾರ್ಟ್ ಆಯ್ತಲ್ಲ ಬಿಸ್ನೆಸ್ ಅಲ್ಲ, ಎಲ್ಲ. 1 weekಲ್ಲಿ ಕೊಟ್ಟರು ಗೌರ್ಮೆಂಟ್ ಪರ್ಮಿಷನ್. ಓಕೆ, ಥ್ಯಾಂಕ್ಸ್ ಟು ಯಡಿಯೂರಪ್ಪ ಇವರೆಲ್ಲ. ದೇ ರಿಯಲೈಸ್ ದಟ್ ಕ್ಲೋಸಿಂಗ್ ಹೋಟೆಲ್ ಇಸ್ ನಾಟ್ ದ ರೈಟ್ ಥಿಂಗ್. ಸೊ 1 ವಾರದಲ್ಲಿ ನಮಗೆಲ್ಲ ಪರ್ಮಿಷನ್ ಕೊಟ್ಟರು. ಎಲ್ಲಿಂದ ಜನ ತರ್ತೀರ? ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಕೆಲ್ಸದವ್ರು. ಹಾಂ, ಸದೋಗ್ಬಿಡ್ತೀನಿ ಅಂತ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ಪಾಪ. ಓಕೆ, ಅವ್ರದ್ದು ಏನು ಮಾಡೋಕ್ಕೆ ತಪ್ಪು ಅಂತ ನಾನು ಹೇಳಲ್ಲ ನಾನು. ಎಲ್ಲ ನಮ್ದು ಅಂತಾರೆ, ಎಲ್ಲ ಹೋಟ್ಲಲ್ಲೂ ಅಷ್ಟೇ. ನಮ್ಮ ಹೋಟ್ಲಲ್ಲಿ 6 ಜನ ಇದ್ದರು, ಹಾಂ, ಇನ್ನೊಂದು ಹೋಟ್ಲಲ್ಲಿ 5 ಜನ ಇದ್ದರು. ಇನ್ನೆಲ್ಲ ಹೊರ್ಟೋಗಿದ್ರು, ಯಾರೂ ಇಲ್ಲ. ಅದು ಶಟ್ ಡೌನ್ 2 ದಿನ ಮೊದಲು, ಯುಗಾದಿ 2 ದಿನ ಆದಮೇಲೆ ಎಲ್ಲ ಹೊರ್ಟೋದ್ರು. ಫಸ್ಟ್ ಲಾಕ್ಡೌನಲ್ಲಿ. ಸೆಕೆಂಡ್ ಲಾಕ್ಡೌನ್ ಅಷ್ಟು ವರ್ಷ ಅವಾಗ ಟೇಕ್ ಅವೇ ಕೊಟ್ಬಿಟ್ಟಿದ್ರು. ಟೇಕ್ ಅವೇ ಪರ್ಮಿಷನ್. ಕರೆಕ್ಟ್. ಬಿಕಾಸ್ ಗೌರ್ಮೆಂಟ್ ರಿಯಲೈಸ್ಡ್ ವಿತೌಟ್ ಫುಡ್ ದ ಕಾಮನ್ ಮ್ಯಾನ್ ವೋಂಟ್ ಸರ್ವೈವ್. ಇಲ್ಲಿ ಹಿಂಗ್ ಸತ್ತೋಗ್ಬಿಡ್ತಾನೆ ಅಂತ. ಊಟ ಬೇಕೇ ಬೇಕು ಅಂತ. ಅದಕ್ಕೆ ಆಮೇಲೆ ಸರ್, ವಿತ್ ಆಲ್ ಸೆಡ್ ಅಂಡ್ ಡನ್, ಮಾರ್ವಾಡೀಸ್ ಹ್ಯಾವ್ ಗಿವನ್ ಅನ್ಬಿಲೀವಬಲ್ ಅಮೌಂಟ್ ಆಫ್ ಫುಡ್. ಪ್ಯಾಲೇಸಲ್ಲಿ ಒಂದು ಕಿಚನ್ನೇ ಮಾಡಿಬಿಟ್ಟು ದಿ ಪ್ಯಾಕೆಟ್ ಹುಡ್ಕೊಂಡು ಹೋಗಿ ಕೊಡೋರು ಊಟ. ಕರೆಕ್ಟ್. ಗಲ್ಲಿ ಮಲ್ಕೊಂಡ್ರೆ ಅವ್ರಿಗೆಲ್ಲ FC ಕೊಟ್ಟು ಬರೋರು. ಓಕೆ, ದೇ ಹ್ಯಾವ್ ಡನ್ ಸಮ್ ಅಮೇಸಿಂಗ್ ಜಾಬ್. ವಿ ಹ್ಯಾವ್ ಟು ಅಪ್ರಿಷಿಯೇಟ್. ಈಗ ಇನ್ನೊಂದು ಹೊಸ ಟ್ರೆಂಡ್ ಶುರು ಆಗಿದೆ ಸರ್, ಅಂದ್ರೆ ಎಲ್ಲದು ಕಾಪಿ ಮಾಡೋದು. ಅಂದ್ರೆ ಈಗ ನೀವು ಹೇಳಿದ್ರೆ ಸಾಗರ್ ಬ್ರ್ಯಾಂಡ್ ನೇಮ್ಸ್ ಅಂತ, ಸಾಗರ್ ಅನ್ನೋದು ತಗೊಂಡು ಆ ಸಾಗರ್, ಉಡುಪಿ, ಸ್ಟಾರ್ಟಿಂಗ್ ಫ್ರಮ್ ಉಡುಪಿ. ಟ್ರೆಂಡ್ ಸರ್. ಯು ಸಿ, ಈ ಓಡೋ ಗಾಡಿನ ಕಾಫಿ ಮಾಡ್ತಾರೆ ಎಲ್ಲರೂ. ಓಕೆ, ವಾಟ್ ಇಸ್ ರನ್ನಿಂಗ್? ಈಗ ಒಂದಷ್ಟು ಜನ ಉಡುಪಿ ಮಾಡಿದ್ರು, ಉಡುಪಿ ಡೆಲಿಕೇಸಿ, ಉಡುಪಿ ದರ್ಶನ, ಉಡುಪಿ XYZ ವಾಟ್ ಎವರ್ ಎಲ್ಲ ಮಾಡಿದ್ರು. ನಾವು ಈಗ ಎಲ್ಲ ಕೆಫೆ ಶುರು ಮಾಡಿದ್ದಾರೆ. ಕೆಫೆಸ್, ಬಿಕಾಸ್ ಈಗ ಯಾರೇ ಕೇಳಿದ್ರು ಕೆಫೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಹೋದ್ರೆ ಇಫ್ ಯು ಗೋ ಬ್ಯಾಕ್ ಇನ್ 90s ಎಲ್ಲದಕ್ಕೂ ದರ್ಶಿನಿ ಅಂತ ಹೇಳಿ, ಸಾಗರ್ ದರ್ಶಿನಿ, ಸಾಗರ್ ದರ್ಶಿನಿ, ಏನೋ ಒಂದು ಹೆಸರು, ಉಡುಪಿ ಸಾಗರ್ ದರ್ಶಿನಿ ಅಂತ, ಉಪಹಾರ ದರ್ಶಿನಿ, ಉಪಹಾರ ದರ್ಶಿನಿ, ಇವು ಎಲ್ಲ ದರ್ಶಿನೀಸ್ ಬಂತು. ಸೊ at that time what is running, everybody copies. It's been a pattern. It's been a pattern. ನಾನು ಬಟ್ ಈಗ ಅದು ಒಂಥರ ತಮಿಳ್ ನೇಮ್ ತರ ಸೌಂಡ್ ಆಗೋದಾರ ಇಡ್ತಾರಲ್ಲ ಸರ್, ಅಂದ್ರೆ ಸಮಥಿಂಗ್ ಡಿಫ್ರೆಂಟ್ ಇಡಬೇಕು ಅಷ್ಟೇ.
ನಮ್ಮಲ್ಲಿ ಇವಾಗ ನೀವು ಮಂಡ್ಯ ಅಂತಿಟ್ರೆ ಯಾರು ಬರ್ತಾರೆ? ಮಂಡ್ಯ ಅಂದರೆ ಯಾರೂ ಬರಲ್ಲ. ಕರ್ನಾಟಕ. ನಮಗೆ ನಮ್ಮವರೇ ಸಸಾರ ಯಾವಾಗಲೂ. ಕರೆಕ್ಟ್ ಕರೆಕ್ಟ್. ಈಗ ನೀವು ಮೈಸೂರು ಕೆಫೆ ಅಂತ ಆಗಿದೆ ಈಗ. ಹೌದು. ಓಕೆ. ಬೆಂಗಳೂರು ಕೆಫೆ ಥರ ಮೈಸೂರು ಕೆಫೆ, ಮಂಡ್ಯ ಕೆಫೆ ನಡಿಬೋದು. ಬೇರೆ ಏನಾದರೂ ಇಟ್ಟರೆ ಯಾರು ಬರ್ತಾರೆ? ಮಂಡ್ಯ ಅಂತ ಬೆಂಗಳೂರು ಇಟ್ಟರೆ ನಮ್ಮವರೇ ಹೋಗಲ್ಲ. ಕರೆಕ್ಟ್, ಮೇಕ್ ಸೆನ್ಸ್. ದಟ್ ಇಸ್ ದ ಪ್ರಾಬ್ಲಮ್. ವಿ ಆರ್ ಅವರ್ ಓನ್ ಎನಿಮೀಸ್. ನಮ್ಮ ಜನ ನಮ್ಮ ಜಾಗಗಳಲ್ಲದೆ ನಮ್ಮದನ್ನು ನಾವೇ ಸಪೋರ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾಕೆ ಮಾಡ್ತೀಯಾ, ಓದಿದೆಯಲ್ಲ, ಹೋಗಿ ಗೋ ವರ್ಕ್ ಸಮ್ವೇರ್, ಸ್ಟಾರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಎಷ್ಟೋ ಜನ ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ IT ಇದ್ದವ್ರು ಬರಬೇಕು ಅಂತಿರ್ತಾರೆ, ಬಿಕಾಸ್ ಅವ್ರಿಗೆ ತುಂಬ ಇದೆ ಈಗ. ಎವ್ರಿಬಡಿ ಫೀಲ್ಸ್ ಹೋಟೆಲ್ ಬಿಸ್ನೆಸ್ ಇಸ್ ಬಿಗ್ ಅಂತ. ನಾನು ಬರಬೇಡ್ರಪ್ಪ, ಇಟ್ ಇಸ್ ನಾಟ್ ಸೊ ರೋಸಿ ಅಂತ ಹೇಳೋದು ನಾನು. ಬಟ್ ಕೆಲವೊಂದು ಸಕ್ಸಸ್ ಸ್ಟೋರೀಸ್ ಇದೆ. ಜಗ್ಲಿ ತಿಂಡಿ ಆಗಿರ್ಬೋದು, ಅವರು ಚೆನ್ನಾಗಿ ಮಾಡಿದ್ರು. ಕೆಲವೊಂದು ವರ್ಷ ಸರ್ವೈವ್ ಆಗಲಿ ಸರ್. ಸೊ ಎಷ್ಟು ವರ್ಷ ಸರ್, ಎಷ್ಟು ವರ್ಷ ಇದ್ರೆ ನೀನು ಅರೈವ್ ಆಗಿದೆ ಅಂತ? ಹಿಸ್ಟಾರಿಕಲಿ ನಾನು ಐ ಆಮ್ ನಾಟ್ ಟಾಕಿಂಗ್ ಆನ್ ಇದು ಪಬ್ಸ್ ಎಲ್ಲ ಬರುತ್ತಲ್ಲ, ಕರೆಕ್ಟ್. ಅವ್ರದ್ದು ಎನಿವೇರ್ ಬಿಟ್ವೀನ್ 5 to 8 years ಅವ್ರ ಲೈಫ್. ಕರೆಕ್ಟ್. ಹೌದು. ಅವ್ನು ಕೋಟಿಗಟ್ಟಲೆ ಖರ್ಚು ಮಾಡಿರ್ತಾನೆ. 3 ವರ್ಷ ನಡೀಲಿಲ್ಲ ಅಂದರೆ ಅವ್ನು ಬಾಗ್ಲಾಕೊಂಡು ಹೋಗ್ಬೇಕು. 3 ವರ್ಷ ಚೆನ್ನಾಗಿ ನಡೆದ್ರೆ 5 ವರ್ಷ ಚೆನ್ನಾಗಿ ನಡೀತೆ. 6ನೇ ವರ್ಷ ಎಕ್ಸೆಪ್ಟ್ ಫ್ಯೂ ಪಬ್ಸ್ ಲೈಕ್ ಟಾಯ್ಟು, ಆರ್ಬರ್ ಅಂತ ಇಲ್ಲಿದೆ, ಇವರೆಲ್ಲ ABC. ಬಿಟ್ಟರೆ ಇನ್ಯಾರು 10 ವರ್ಷದ ಮೇಲೆ ಸರ್ವೈವ್ ಆಗಿಲ್ಲ. ಹ್ಮ್. ಸೊ ಫೈನ್ ಡೈನ್ಸು ಟಿಪಿಕಲಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇನಿಷಿಯಲಿ ಸೌತ್ ಇಂಡೀಸ್ ಅಂತ ಒಂದು ಹೋಟ್ಲ್ ಬಂತು. ಸೌತ್ ಇಂಡೀಸ್. ಐ ಡೋಂಟ್ ನೋ ವೆದರ್ ಯು ನೋ. ಇಲ್ಲ, ಗೊತ್ತಿದೆ ಸೌತ್ ಇಂಡೀಸ್. ಸೌತ್ ಇಂಡೀಸ್ ಅಂತ. ಇಂಡೀಸಾ? ಇಂಡೀಸ್ ಸೌತ್ ಅಂತ. ಇಂಡೀಸ್ ಅಲ್ಲ. ಸೌತ್ ಇಂಡೀಸ್ ಇಂಡೀಸ್. ಅಲ್ಲ, ಸೌತ್ ಇಂಡೀಸ್ ಸೌತ್ ಅಂತ ಇಂಡೀಸ್. ಹಾಗೆ ಗೊತ್ತಿಲ್ಲ. ಅವ್ರು ಓಪನ್ ಮಾಡಿದಾಗ ನನಗೆ ನನ್ನ ಫ್ರೆಂಡ್ಸ್ ಫೋನ್ ಮಾಡಿ, ನೀನು ಯಾಕೆ ಈ ಕಾನ್ಸೆಪ್ಟಲ್ಲಿ ಮಾಡ್ತಿಲ್ಲ, ನೋಡು ಹೆಂಗಿದೆ ರಶ್ಶು ಅಂತ. ಓಕೆ. ಲೈನ್ ನಿಂತ್ಕೊಳ್ಳೋರು ಇಂದಿರಾನಗರ್ ಮಾಡಿದರು. ಹ್ಮ್. ಮ್ಯಾಕ್ಸಿಮಮ್ 10 years ಹೊಟ್ಟೋದ್ರು. 10 ಇರಲಿಲ್ಲ ಅವ್ರು, 7-8 years. ಲಾಂಗ್ ರನ್ಗೆ ಏನೇನ್ ಅಂದ್ರೆ ಏನೇನ್ See, when target you're- ಕೊಡ್ಬೇಕು? ಈಗ ನೀವು ಸ್ಟೇಪಲ್ ಫುಡ್ ಅಂದ್ರೆ ಇಡ್ಲಿ ಸಾಂಬಾರ್ ಇದೆ, ಸ್ಟೇಪಲ್ ಫುಡ್ ಫಾರ್ ಯು. ದಿನ ಬೆಳಿಗ್ಗೆ ತಿಂಡಿ ತಿಂತೀರಾ ನೀವು. ಇನ್ನೂ 20 ವರ್ಷ ಹೋದ್ರು ಜನ ಬೆಳಗ್ಗೆ ಇಡ್ಲಿ ಸಾಂಬಾರ್ ತಿನ್ನೋದು ಇಡ್ಲಿ ತಿಂದೇ ತಿಂತೀರಾ, ಅಂಥದ್ದು ನಡೆಯುತ್ತೆ. ಓಕೆ. ಅದನ್ನು ನಿಮ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಇದ್ದರೆ ನಡೆಯುತ್ತೆ. ಹ್ಮ್. ನೀವು ಅದನ್ನ, ನಾನು ಇಡ್ಲಿ ಇವತ್ತು ಹೋಗ್ಬಿಟ್ಟು 200 ರೂಪಾಯಿ 300 ರೂಪಾಯಿ ಅದಕ್ಕೆ 2 ಹೂವು ಇಟ್ಬಿಟ್ಟು 2 ಕಾಲಿಫ್ಲವರ್ ಕಟ್ ಮಾಡಿ ಇಟ್ಬಿಟ್ಟು ಕೊಟ್ಟರೆ 2 ದಿನ ಚೆನ್ನಾಗಿರುತ್ತೆ. 3ನೇ ದಿನ ಉಡುಪಿ ಕೃಷ್ಣ ಭವನ್ಗೋಣ, ಅಲ್ಲೇ ಬೆಟರು ಅಂತೀರ. ಕಮ್ಮಿ ಇರುತ್ತೆ. ಸಿ, ಎವ್ರಿಥಿಂಗ್ ಇಸ್ ಪಾಕೆಟ್ ಫ್ರೆಂಡ್ಲಿ. ಓಕೆ. You will not go to a burger joint every day or a pizza joint every day, ಹ್ಮ್. but you will go to a idli vada place every day. ಪ್ರಾಬಬ್ಲಿ ಒಂದು ಅಲ್ಲ, 4 days ಆರ್ 7 days ಅಲ್ಲಿ 4 days 4 days ಆದರೂ ಹೋಗ್ತೀರಾ, because it is not heavy on your pocket. ಪಾಕೆಟ್ ಅಂಡ್ ಸ್ಟಮಕ್. stomach, yeah. You will not go and eat North Indian every day. ನೀವು ಹೋದ್ರೆ ಒಂದು ರೋಟಿ ಕರಿ ತೊಗೊಬೋದು ಅಷ್ಟೇ. ಬಿಯಾಂಡ್ ದಟ್ ನೀವು ಹೋಗಿ ಒಂದು ಸಿಟಿನ್ ರೆಸ್ಟೋರೆಂಟ್ಗೆ ಹೋಗಿ ತಿನ್ನಲ್ಲ. ಅಂದರೆ ನಾನು ಒಂದು ಟೈಮಲ್ಲಿ ಸರ್, ಅಂದರೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿರೋ ಟೈಮಲ್ಲಿ ಒಂದು ಕ್ಲೌಡ್ ಕಿಚನ್ ಮಾಡೋಣ ಅಂತ ಕೋರ್ಸಸ್ ಎಲ್ಲ ತೊಗೊಂಡಿದ್ದೆ. ನನ್ನ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೆರಿ ಆನೆಸ್ಟ್. ಅಂದರೆ ನೋಡೋಣ ಹೆಂಗೆ, ಬಿಕಾಸ್ ಕ್ಲೌಡ್ ಕಿಚನ್ ವಾಸ್ ಅ ರೇಜ್ ಅವಾಗ. ಎಲ್ಲರೂ ಶುರು ಮಾಡಬೇಕು, ಈಸಿ ಮನಿ ಅದು ಇದು ಅಂತ. ವಾಟ್ ಇಸ್ ಕ್ಲೌಡ್ ಕಿಚನ್ ನಾನು ಕೇಳೋದು? ಅಲ್ಲ, ನಾನು ನಿಮಗೆ ಕೇಳ್ತಿರೋದು ಯಾಕೆ, ವಾಟ್ ಇಸ್ ಕ್ಲೌಡ್ ವಿತೌಟ್ ಅ ಸಪೋರ್ಟ್ ಆಫ್ ಅ ಬಿಗ್ ಬ್ರ್ಯಾಂಡ್ ದೇರ್ ಇಸ್ ನೋ ಕ್ಲೌಡ್ ಕಿಚನ್. ಕರೆಕ್ಟ್. ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ ಅಂದರೆ ಯು ಆರ್ ನೋ ಬಡಿ. ಫ್ರೆಶ್ ಫುಡ್ ಅಂತಾನೆ ಒಂದು ಶುರು ಮಾಡೋದು. ಕರೆಕ್ಟ್. ಫ್ರೆಶ್ ಕೋವಿಡ್ ಟೈಮಲ್ಲಿ ಓಪನ್ ಮಾಡೋದು, ಚೆನ್ನಾಗಿ ನಡೀತು ಕೋವಿಡ್ ಟೈಮ್. ಕರೆಕ್ಟ್. ಇಸ್ ವ್ಯಾನಿಶ್ಡ್. ಹೌದು. ಸೊ ನಾನು ಆವಾಗ ಇದು ಮಾಡ್ತಿರ್ಬೇಕಾರೆ ಅವನೇನು ಹೇಳ್ದ ಅಂದರೆ ಇನ್ವೆಂಟ್ರೀಸ್ ಕಮ್ಮಿ ಇಡಬೇಕು ಅಂತ. ನೀವು ಹೋಟೆಲ್ ಇದನ್ನ ಇದು ಮಾಡಿ ಸರ್, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಮೆನು ಕಾರ್ಡಲ್ಲಿರೋ ಐಟಮ್ ಇಟ್ಕೊಳ್ಳೇಬೇಕು ನೀವು. ಒಂದು 5 ಐಟಮ್ ಇಟ್ಟರೆ ಯಾರೂ ಬರಲ್ಲ. ಅಲ್ಲ, 50 ಇಡ್ಬೇಕು ನೀವು. ಬಟ್ ಈಗ ಏನು ಮಾಡ್ತಾನೆ ಸರ್, ಒಂದೇ ಕ್ಲೌಡ್ ಕಿಚನಲ್ಲಿ 3 ಸಪ್ರೇಟಾಗಿ ಮಾಡ್ತಾನೆ. ಅಂದರೆ ಅವ್ನು ಬಿರಿಯಾನಿ ಮಾಡ್ತಾನೆ, ರೋಲ್ಸ್ ಮಾಡ್ತಾನೆ, ಇನ್ನೊಂದೇನೋ XYZ ಮಾಡ್ತಾನೆ. ಅಂದರೆ 3ಕ್ಕೂ ಡಿಫ್ರೆನ್ಸ್ ನೇಮ್ ಕೊಡ್ತಾನೆ. ಅಂದರೆ 3ಕ್ಕೂ ಡಿಫ್ರೆಂಟ್ ನೇಮ್ ಒಂದೇ. ಸರ್, ಯಾವ್ದು ಮಾಡಬೇಕಾದ್ರೂ ಕೂಡ ಯು ಶುಡ್ ಹ್ಯಾವ್ ಎ ಬ್ರ್ಯಾಂಡ್ ಸಪೋರ್ಟ್. ಕರೆಕ್ಟ್. ಅದರ್ವೈಸ್ ದ ಕ್ಲೌಡ್ ಕಿಚನ್ ವಾಂಟ್ ಸರ್ವೈವ್. ಸೊ ಫಿಸಿಕಲ್ ಮಾಡೋದೇ ಬೆಟ್ರು ಅಂತ. ಅದೇ ಫಿಸಿಕಲ್ ಅಂದರೆ ಫಿಸಿಕಲ್ ಮಾಡಿ ಬೇಕಾದ್ರೆ ಕ್ಲೌಡ್ ಕಿಚನ್ ISL ಇಟ್ಕೊಳ್ಳಿ. ಓಕೆ. ಲೈಕ್ ಅ ಸೆಕೆಂಡ್ ಇನ್ಕಮ್. ಸೆಕೆಂಡ್. ಬಟ್ ಕ್ಲೌಡ್ ಕಿಚನ್ ಕೆನಾಟ್ ಬಿ ದ ಮೇನ್. ಹೌದು ಸರ್. ಅಂದ್ರೆ ಈಗ ಯಾವ್ದು ಸರ್ವೈವ್ ಆಗಿದೆ ಅಂದ್ರೆ ಶುರು ಮಾಡಿದ್ದು ಅಂದ್ರೆ ಇಲ್ಲ, ಇದು ಎಲ್ಲದು ಟ್ರೆಂಡ್ ವೇವ್ನ ಎಲ್ಲ ಸರ್ಫ್ ಮಾಡಿದ್ರು ಸ್ವಲ್ಪ ದಿನ ಅಷ್ಟೇ. ಬಾಟಮ್ ಲೈನ್, ನೆವರ್ ಫಾಲ್ ಇನ್ ಟು ದ ಟ್ರ್ಯಾಪ್ ಆಫ್ ದ ಟ್ರೆಂಡ್. ಓಕೆ. ಯಾವುದೇ ಬಿಸ್ನೆಸ್ ಮಾಡಿ ಸರ್, ಟ್ರೆಂಡ್ ನಡೀತಾ ಇದೆ, ಅವ್ನು ಮಾಡ್ತಾ ಇದ್ದಾನೆ, ಇವರು ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ, ಮಾಡಬೇಡಿ, ಡೆಫಿನೆಟ್ಲಿ ಉದ್ಧಾರ ಆಗಲ್ಲ.
ಇನ್ನೊಂದು ಸರ್, ಇವಾಗ ಯಾವುದೇ ಸಾಗರ್ ಥರ ಟೈಪ್ ಹೋಟ್ಲಿಗೆ ಹೋದ್ರೆ ರಿಯಲ್ ಎಸ್ಟೇಟ್ ಟಾಕ್ಸ್ ಆರ್ ನಾಟ್ ಅದೆಲ್ಲ ಅಲೌಡ್ ಕಡೆ ಇದೆ ಅದು. ಅಂದ. ಇಲ್ಲ, ಇಟ್ಸ್ ಎ ಪ್ರಾಬ್ಲಮ್ ಫಾರ್ ದ ಇಂಡಸ್ಟ್ರಿ. ಹಾಂ. ಸಿ, ಲಾಟ್ ಆಫ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಹೋಟೆಲ್ಸ್ ವಿ ಡೋಂಟ್ ಮೈಂಡ್ ಸಮಟೈಮ್ಸ್ ಅವ್ರು ಕೂತಿದ್ರೆ ನಮಗೂ ಫುಲ್ಲಾಗಿ ಕಾಣುತ್ತೆ, ಪರವಾಗಿಲ್ಲ ಅಂತ ಹೇಳ್ತೀವಿ ನಾನ್ ಪೀಕ್ ಅವರ್ಸಲ್ಲಿ. ಆನ್ ಪೀಕ್ ಅವರ್ಸ್. ಪೀಕ್ ಅವರಲ್ಲಿ ಕೂತ್ಕೊಂಡಾಗ ಇಟ್ ಬಿಕಮ್ಸ್ ಇರಿಟೇಷನ್. ಓಕೆ, ಬಿಕಾಸ್ ತಿನ್ನೋಕೆ ಬಂದವ್ರಿಗೆ ಜಾಗ ಇರಲ್ಲ, ಅವಾಗ ಎದ್ದೋಗು ಅಂದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಕರೆಕ್ಟ್. ಸೊ ದಿಸ್ ಇಸ್ ಯು ಕೆನಾಟ್ ಯೂಸ್ ಹೋಟೆಲ್ಸ್ ಆಸ್ ಅ ರಿಯಲ್ ಎಸ್ಟೇಟ್ ಆಫೀಸ್. ಯು Correct. ಕೆನಾಟ್. ಇಟ್ ಈಸ್ ಅ ಪ್ರೊರಗೇಟಿವ್ ಆಫ್ ದ ಹೋಟೆಲ್ ಟು ಸೇ ದಟ್ ಇಲ್ಲ ನಾವು ಬಿಡಲ್ಲ ಅಂತ. ಐ ಸ್ಟ್ರಾಂಗ್ಲಿ ಸಪೋರ್ಟ್ ಇಟ್. ಅದೇ ಅಲ್ಲ, ನಿಮ್ಮ ಟೈಮಲ್ಲಿ ಅಂದರೆ ನಿಮ್ಮ ಟೈಮಲ್ಲಿ ಅವಾಗ ಇಷ್ಟಿರಲಿಲ್ಲ. ಅವಾಗ ರಿಯಲ್ ಎಸ್ಟೇಟ್ ಇರಲಿಲ್ಲ ಅಂತ. ಅವಾಗ ರಿಯಲ್ ಎಸ್ಟೇಟೇ ಇರಲಿಲ್ಲ. ಬೆಂಗಳೂರಲ್ಲಿ ಜಾಗ ತೊಗೊಳೋರು ಇರಲಿಲ್ಲ. ಓಕೆ. ಇದು ಬೆಂಗಳೂರಲ್ಲಿ ಜಾಗ ಶುರುವಾದಾಗಿಂದ ಈಸಿಯೆಸ್ಟ್ ಆಫೀಸ್ ಇಸ್ ಹೋಟೆಲ್. 20 ರೂಪಾಯಿ ಕಾಫಿ ಸಿಗುತ್ತೆ. 20 ಅಲ್ಲ, 10 ರೂಪಾಯಿಗೆ. ಸರ್, ವೇಟರ್ಸ್ದು ಒಂದು ಕೇಳಲೇಬೇಕು. ತುಂಬ ಕಡೆ ದ ಸ್ಟಾಫ್ ವಾಸ್ ವೆರಿ ರೂಡ್ ಅಂತ ಹೇಳ್ತಾರೆ. ಸ್ಟಾಫ್ ರೂಡ್ನೆಸ್ ಇಂದ ಎಷ್ಟೋ ಊಟ ಚೆನ್ನಾಗಿದ್ರು ಗುರು ಅಲ್ಲಿ ಸ್ಟಾಫ್ ನನಗೆ ನಿಮಗೆ ವ್ಯಾಪಾರ. ಓಕೆ, ಯು ಆರ್ ರನ್ನಿಂಗ್ ಅ ರೆಸ್ಟೋರೆಂಟ್, ಇಟ್ ಇಸ್ ವ್ಯಾಪಾರ. ಐ ಆಮ್ ರನ್ನಿಂಗ್ ಅ ರೆಸ್ಟೋರೆಂಟ್, ಇಟ್ ಇಸ್ ವ್ಯಾಪಾರ. ಅವ್ರಿಗೆ ಇಟ್ ಇಸ್ ಕೆಲಸ. ಕರೆಕ್ಟು. ಸೊ ಏನಾಗುತ್ತೆ, ಕಸ್ಟಮರು ನಾವೇನು ಹೇಳ್ತೀವಿ, ಅವ್ರ ಹತ್ರ ಹೋಗ್ಬಿಟ್ಟು ಈ ಅಮೌಂಟ್ ಪ್ರಮೋಟ್ ಮಾಡೋ, ಅದನ್ನು ಪ್ರಮೋಟ್ ಮಾಡಿ ಐಟಮ್ನ ಅಂತ ಹೇಳ್ತೀವಿ. ಅವ್ರು ಹೋಗಿ ಹೇಳಿದ್ರೆ ಕಸ್ಟಮರ್ ಬೈತಾರೆ, ಏಯ್ ಕೇಳಿ ತಂದ್ಕೊಡಯ್ಯ ಅಂತಾರೆ. ಇವ್ರಿಗೇನಾಗುತ್ತೆ, 5 ಜನ 6 ಜನ ಬೈದರೆ ಕಡೆ ಇವ್ರಿಗೂ ರೂಡ್ ಆಗಿಬಿಡ್ತಾರೆ. ಅವರು ಹ್ಯೂಮನ್. You have to understand that first dignity of labor has to come in this country. He is also working there. He is working for his livelihood. ನಾವು ಆ್ಯಸ್ ಎ ಕಸ್ಟಮರ್ ಹೋದಾಗ ಫಸ್ಟ್ ಅವ್ನಿಗೆ ಮರ್ಯಾದೆ ಕೊಡಿ. ಏನಣ್ಣ ಚೆನ್ನಾಗಿದ್ದೀರಾ ಅಂತೇಳಿ. 90% ಯಾರು ಮಾತಾಡಲ್ಲ. ಏಯ್ ಬಾರೋ, ಅವನಿಗೂ ಈಗೋ ಇದೆ ಸರ್. ಅವನಿಗೆ ಸ್ವಾಭಿಮಾನ ಇಲ್ವಾ? ವೆರಿ ಟ್ರೂ. ಮೇ ಬಿ ಈಸ್ ವರ್ಕಿಂಗ್ ಇನ್ ಎ ಹೋಟೆಲ್, ಮೇ ಬಿ ಈಸ್ ವರ್ಕಿಂಗ್ ಫಾರ್ ಅ ಟಿಪ್. But there is a limit for that also. Unless your dignity of labor doesn't come, we cannot prosper in this country. It has to come. ಯಾವುದೇ ಒಬ್ಬ ಕೆಲಸ ಮಾಡ್ತಾ ಇದ್ದರೆ ಆ ಕೆಲಸಕ್ಕೆ ನಾವು ಮರ್ಯಾದೆ ಕೊಡಬೇಕು. ಇದೆ, ನೀವು ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ಬೈರಿ ಆ್ಯಸ್ ಎ ಮ್ಯಾನೇಜ್ಮೆಂಟ್. ಯು ಇನ್ಫಾರ್ಮ್ ದ ಮ್ಯಾನೇಜ್ಮೆಂಟ್, ನೋಡಿ ಅವನ ಈ ಥರ ರೂಡ್ ಇದ್ದಾನೆ. ವೆದರ್ ಈ ಟೇಕ್ಸ್ ಆ್ಯಕ್ಷನ್, ಇಟ್ ಇಸ್ ಹಿಸ್ ಪ್ರಾಬ್ಲಮ್. ಈಸ್ ಗೋನ್ ಟು ಲೂಸ್ ಬಿಸ್ನೆಸ್. ಬಟ್ ಅವನ ಹತ್ರ ಜಗಳಾಡಿ ನೀವೇನು ಸಾಧನೆ ಮಾಡ್ತೀರಾ? Customers fight with the waiter. But you have to understand, he is just an employee. He is working there. ಅವನಿಗೂ ಮನುಷ್ಯತ್ವ ಇದೆ, ಅವನಿಗೂ ತಡ್ಕೊಳಕ್ಕೆ ಶಕ್ತಿ ಇದೆ, ಅವನಿಗೂ ಸುಸ್ತಾಗಿರ್ತಾನೆ. ನೀವು ಭಾನುವಾರದ ಹೊತ್ತು ಬಂದಾಗ ಅವ್ನು ಫುಲ್ ಕೆಲಸ ಇರ್ತಾನೆ, 5 hours ವರ್ಕ್ ಮಾಡಿರ್ತಾನೆ ಬೆಳಿಗ್ಗೆ. ಅವನ ಟೆಂಪರ್ಮೆಂಟ್ ವಿಲ್ ಗೋ ರಾಂಗ್. ಐ ಕೆನಾಟ್ ಎಕ್ಸ್ಪೆಕ್ಟ್ ಹಿಮ್ ಟು ಬಿ ನಾರ್ಮಲ್ ಆಲ್ 5 hours. ಇಫ್ ಐ ಎಕ್ಸ್ಪೆಕ್ಟ್ ಐ ಆಮ್ ರಾಂಗ್. ನಾನು ಕೆಲಸ ಮಾಡಿದ್ರೆ ಸಾಯಂಕಾಲ ಮಲ್ಕೊಂಡ್ರೆ ಸಾಕು ಅಂತಿರುತ್ತೆ, ನನಗೆ ಮಾತ್ರ ನಿದ್ದೆ ಬರುತ್ತೆ, ಅವ್ರಿಗೆ ಬರಲ್ವಾ? ಸೊ ದ್ಯಾಟ್ ವಿ ಆಲ್ಸೋ ಆ್ಯಸ್ ಕಸ್ಟಮರ್ಸ್ ವಿ ಹ್ಯಾವ್ ಟು ಚೇಂಜ್ ದಿಸ್. ಇಫ್ ಯು ಡೋಂಟ್ ಚೇಂಜ್ ಇಟ್, ಯು ಆರ್ ದ ಸಫರರ್. ಕೆಲವರು ತುಂಬ ರೂಡ್ ಇದ್ದಾರೆ ಸರ್ ಕಸ್ಟಮರ್ಸು. ಐ ಹ್ಯಾವ್ ಸೀನ್ ಕಸ್ಟಮರ್ಸ್ ವೆರಿ ರೂಡ್. ಏಯ್ ಬಾರೋ, ಕೂತ್ಕೊಂಡು ಕೂಡಲೇ ಕೇಳಬೇಕು. ಇನ್ನು ಸೆಲ್ಫ್ ಸರ್ವಿಸ್ ಅವ್ನು ಏನೋ ತರಕ್ಕೆ ಹೋಗಲ್ಲ, ಸರ್ವಿಸ್ ಹೋಟ್ಲಲ್ಲಿ ಅವ್ನು ತರಕ್ಕೆ ಹೋಗಿರ್ತಾನೆ. ಹಿ ಕೆನಾಟ್ ಸ್ಟ್ಯಾಂಡ್ ನಿಯರ್ ದ ಟೇಬಲ್. ಸೊ ಇನ್ ಈಸ್ ಗಾನ್ ಟು ಗೆಟ್ ಎ ದೋಸೆ ಫಾರ್ 2 minutes he won't be seen, 5 minutes he won't be seen. ಎಷ್ಟೊತ್ತಾಯ್ತು ರೀ ಬಂದು ಕೂತ್ಕೊಂಡು. ದಿಸ್ ಇಸ್ ದ ಆಟಿಟ್ಯೂಡ್ ಆಫ್ ಎ ಕಸ್ಟಮರ್. ಬಂದು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಪ್ಪ, ಮಾಡಲ್ಲ. ಡಿಗ್ನಿಟಿ ಆಫ್ ಲೇಬರ್ ಇಲ್ಲ. ಅವನ ಮೇಲೆ ಕೂಗಿ ಏನು ಪ್ರಯೋಜನ? ಅವನು 12 ಸೀಟ್ಸ್ ಅಪ್ಲೈ ಮಾಡ್ತಾ ಇರ್ತಾನೆ. 12 ಜನ 12 ಹೇಳಿದರೆ ಹಿ ಕೆನಾಟ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು. ಕೆಲವ್ರಿಗೆ ಹಶ್ವಾಗಿರುತ್ತೆ, ಮಾತಾಡ್ತಾರೆ. ಕೆಲವ್ರಿಗೆ ಆ್ಯರೆಗೆನ್ಸಲ್ಲಿ ಮಾತಾಡ್ತಾರೆ. ಬಟ್ ದಿಸ್ ಇಸ್ ದ ಕಾಮನ್ ಥಿಂಗ್. ಬಟ್ ಡಿಗ್ನಿಟಿ ಆಫ್ ಲೇಬರ್, ದಿಸ್ ಇಸ್ ದ ವರ್ಡ್. ಯಾವುದೇ ಕೆಲಸ ಇರಲಿ, ಡ್ರೈವರ್ ಇರಲಿ, ಕಸ ಗುಡಿಸೋನಾಗಲಿ, ಅವನಿಗೆ ನಾವು ಮರ್ಯಾದೆ ಕೊಡಲೇಬೇಕು. ಸರ್ ಸರ್, ಬೇಜಾನ್ ವಿಷಯಗಳು ಮಾತಾಡ್ತೀವಿ. ನಾರ್ಮಲ್ ಆಗಿ ನಮ್ಮ ಕಾನ್ವರ್ಸೇಷನ್ಸ್ ಬರೀ ಇಡ್ಲಿ ವಡೆ ದೋಸೆ ಅಲ್ಲದೆ ಎಂಟೈರ್ ರೆಸ್ಟೋರೆಂಟ್ ಕಲ್ಚರ್ ಯಾವ ಥರ ಇತ್ತು, ನೆಕ್ಸ್ಟ್ ಯಾವ ಥರ ಮಾಡಬೇಕು, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತದೆ, ತುಂಬ ವಿಷಯ ಮಾತಾಡಿದ್ವಿ ಸರ್. 100 ಇರೋದು 200 ಆಗಲಿ, ನಾವು 200ವರೆಗೂ ನಾನಂತೂ ಇರೋದಿಲ್ಲ, ಅಟ್ಲೀಸ್ಟ್ 150 ತನಕ ನೋಡೋ ತನಕ ನಾನಿರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಆಲ್ರೌಂಡರ್ ಶೋ Thank ಸರ್. you. ಇದೇ ಥರ ಬೆಂಗಳೂರನ್ನ ಇನ್ನೂ
ಡಿಲಿಷಿಯಸ್ ಮಾಡಿದ್ರಿ ನಿಮ್ಮ ಅಮೇಝಿಂಗ್ ಫುಡ್ ಜೊತೆ. ಇವತ್ತು ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು. ಪ್ರಯತ್ನ ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಉಡುಪಿ ಶ್ರೀ ಕೃಷ್ಣ ಭವನಲ್ಲಿ ಫೇಮಸ್ ಏನು ಅಂದರೆ ಇಡ್ಲಿ, ವಡೆ, ಡಿಪ್. ಬಟ್ ಇದಕ್ಕೆ ಇನ್ನೊಂದು ಆ್ಯಡೆಡ್ ಟಚ್ ಏನು ಅಂದರೆ ಪೂರಿ ಹಾಕೊಂಡು ತಿಂತಾರೆ. ನೀವು ಹೋದಾಗ ಟ್ರೈ ಮಾಡಿ. ಆಲ್ಸೋ ನಮ್ಮ ಆಲ್ರೌಂಡರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸೆಕೆಂಡ್ ಚಾನಲ್ ಆಲ್ರೌಂಡರ್ಸ್ ಕ್ಲಿಪ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸ್ಪಾನ್ಸರ್ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಥ್ಯಾಂಕ್ ಯು ಹೇಳ್ತಾ ಈ ಎಪಿಸೋಡ್ನ ಎಂಡ್ ಮಾಡ್ತಿದ್ವಿ. ಥ್ಯಾಂಕ್ ಯು ಸೊ ಮಚ್.